ನಾನು ಬಂದಿದ್ದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ. ನನಗೆ ಮೊದಲಿನ ಚಿಕ್ಕಂದಿನಿಂದಲೂ ಫ್ಯಾಷನ್ ತುಂಬ ಇಷ್ಟ. ಫ್ಯಾಷನ್ ಡಿಸೈನರ್ ಆಗಲೇಬೇಕು ಅಂತ ಇತ್ತು. ಬಟ್ ಮನೇಲಿ ಹೇಳಿದಾಗ ಆಗ ಹೇಗಿತ್ತಂದ್ರೆ, ಫ್ಯಾಷನ್ ಡಿಸೈನಿಂಗ್ ಕಲ್ತು ಏನು ಮಾಡ್ತೀಯ, ಫ್ಯಾಷನ್ ಡಿಸೈನಿಂಗ್ ಏನು ಮಾಡ್ತಿದ್ರೆ ಎಂಥ ಪ್ರೊಫೆಷನ್ ಅಂತ. ಆಗ ಹೇಗಿತ್ತಂದ್ರೆ ಫ್ಯಾಷನ್ ಡಿಸೈನ್ ಅಂತ ಹೇಳಿದ್ರೆ ಟೈಲರಿಂಗ್ ಅಂತ ಅರ್ಥ ಅಂತ ಇತ್ತು ಆವಾಗ. ನೀವು ಯೂನಿಫಾರ್ಮ್ ಮಕ್ಕಳು ಕಾಲೇಜಿಗೆ ಹೋಗ್ತಿದ್ರಲ್ಲ, ಅದು ಅವರೆಲ್ಲ ನಿಮ್ಮ ನೋಡಿದ್ದೇನೆ. ಆ 1 hour ಎಕ್ಸಾಮ್ ಇರುವಾಗ, 2 hours ಎಕ್ಸಾಮ್ ಇರುವಾಗ ಬರೆಯೋದಿತ್ತಲ್ಲ, ತುಂಬ ಕಷ್ಟ. ಇವನ್ ನೋಟ್ಸ್ ಬರೆಯುವಾಗ ಕಷ್ಟ ಆಗ್ತಿತ್ತು. ನಂದು ಫಾಸ್ಟ್ ಬರೀಲಿಕ್ಕೆ ಆಗ್ತಿರ್ಲಿಲ್ಲ ನನಗೆ. ಚಿಕ್ಕ ವಯಸ್ಸಿಂದಲೇ ನಿಮ್ಗೆ ಫ್ಯಾಷನ್ ಮೇಲೆ ಆಸಕ್ತಿ, ಆಮೇಲೆ ಫ್ಯಾಮಿಲಿ ಮತ್ತು ಕೆರಿಯರ್ ಅಲ್ಲಿ ಬ್ಯುಸಿ ಆಗ್ಬಿಟ್ರಿ. ಮತ್ತೆ ನಿಮ್ಗೆ ಫ್ಯಾಷನ್ ಫೀಲ್ಡ್ಗೆ ಬರಬೇಕು ಅಂತ ಯಾವಾಗ ಅನಿಸ್ತು? ಹಿಂಗೆ ಅನಿಸ್ತು? ಯಾಕೆ ಅನಿಸ್ತು? ನನ್ನ ಮಗನೂ ಅಷ್ಟೇ, ಅವನು ಸಪೋರ್ಟ್ ಮಾಡ್ತಾನೆ. ಅವನು ಹೇಳ್ತಾ ಇದ್ದ, ಅಮ್ಮ ನಿಮ್ಗೂ ಒಂದು ಲೈಫ್ ಇದೆ, ನಿಮ್ಗೆ ಏನ್ ಬೇಕಾದ್ರೂ ಮಾಡಿ, ನಂಗೆ ಏನ್ ಮಾಡ್ಲಿಕ್ಕೆ ನೀವು ಬಿಡ್ತಾ ಇದ್ದೀರಾ, ನಿಮ್ಗೆ ಏನ್ ಬೇಕಾದ್ರೂ ನೀವು ಮಾಡಿ ಅಮ್ಮ. ಸೊ ನಾನೀಗ ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ಮಾತಾಡೋದ್ರೆ, ಫ್ಯಾಷನ್ ಬಗ್ಗೆ ಮಾತಾಡಿದ್ರೆ ನಮ್ಮ ಸಾರಿ ಅಲ್ವಾ. ಸೊ ಸಾರಿಯನ್ನ ಹೇಗೆ ಉಳಿಸ್ಬೋದು? ಎಲ್ಲರೂ ಹೇಳಿದ್ರೆ ಸಾರಿ ಅಯ್ಯೋ ಯಾರು ಉಡೋದು ಹೇಳ್ತಾರೆ. ಸೊ ಈಗಿನ ಜನರೇಷನ್ ಅದ್ರಲ್ಲಿ ಯಾವ ತರ ಉಡ್ಬೋದು? ಸೊ ಒಂದು ಸಾರಿ ಸಿಂಪಲ್, ಎಲ್ಲರ ಮನೆಯಲ್ಲಿ ಇರುವಂಥದ್ದು ಎಲ್ಲರೂ ತಗೊಳ್ಳೋವಂಥದ್ದು. ಮಾಡರ್ನ್ ಬ್ಲೌಸ್ ಹಾಕಿದ್ರೆ ಒಂದು ಇಂಟ್ರೆಸ್ಟ್ ಬರುತ್ತೆ, ಅಥವಾ ಅದನ್ನು ಡಿಫ್ರೆಂಟ್ ಸ್ಟೈಲಲ್ಲಿ ಉಟ್ರೆ ಒಂದು ಈಗಿನ ಜನರೇಷನ್ಗೆ ಇಷ್ಟ ಆಗುತ್ತೆ. ಸೊ ನಾನು ಮೈಂಡಲ್ಲಿ ಫಿಕ್ಸ್ ಆಗಿದ್ದೆ, ಏನೇ ಇದ್ರು ಸಾರಿದು ಏನಾದರೂ ನಾನು ಮಾಡಲೇಬೇಕು ಅಂತ. ಹಾಗೆ ನನ್ನ ಪ್ರಾಜೆಕ್ಟ್ ಬಳಕೆ ನಾನು ಸಾರಿ ತಗೊಂಡಿದ್ದು. ಸಾರಿನ ರೆಡಿ ಟು ವೇರ್ 1 minute ಅಲ್ಲಿ ಇರುವಂಥ ಸಾರಿ. ಹೆಸರು ಮಾತ್ರ 1 minute 10 to 15 seconds ಒಳಗೆ ಸಾರಿ ಉಟ್ಟಾಗುತ್ತೆ. ಸೊ ಅದನ್ನು ಫಸ್ಟ್ ನಾನು ಉಡುಪಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೆ. ಬಟ್ ನಾನು ದೊಡ್ಡ ತಪ್ಪು ಮಾಡಿದೆ ಅಂತ ಹೇಳ್ಬೋದು. ಆವಾಗ ತಪ್ಪು ಹೇಗೆ ಮಾಡಿದ್ರೆ, ನಾನು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾರ್ಟ್ ಮಾಡಿದ್ದೆ. ಸೊ ಇದು ನನಗೆ ಒಂದು ಕಹಿ ಅನುಭವನ ಕೊಟ್ಟಿದ್ದು. ವಾಟ್ ಈಸ್ ಸೋ ಯುನೀಕ್ ಇನ್ ಯುವರ್ ಬೊಟಿಕ್? ಸೊ ನಾನು ಏನು ಸ್ಟೈಲ್ ಮಾಡುವಾಗಲೂ ನನ್ನ ಡಿಸೈನ್ ಅಲ್ಲಿ ಆದಷ್ಟು ಎರಡನ್ನೇ ಮಿಕ್ಸ್ ಮಾಡ್ಲಿಕ್ಕೆ ನೋಡ್ತೇನೆ. ಬರೀ ಮಾಡರ್ನ್ ಮಾತ್ರ ನೋಡಲ್ಲ. ಈಗ ಸಾರಿ ತುಂಬಾ ಟ್ರೆಡಿಷನಲ್ ಇದ್ರೆ ಅದ್ರ ಜೊತೆ ಮಾಡರ್ನ್ ಬ್ಲೌಸ್ ಅನ್ನ ಹಾಕೋದು, ಮಾಡರ್ನ್ ಡಿಸೈನ್ ಅನ್ನ. ನಮ್ ಸುತ್ತಮುತ್ತ ಏನ್ ಮಾಡ್ತಾ ಇದೆ, ಮತ್ತೆ ನಾವು ಪ್ರಕೃತಿಯನ್ನ ನಿಜವಾಗ್ಲೂ ತುಂಬಾ ಪ್ರೀತಿಸ್ತೇವೆ. ಯಾಕಂದ್ರೆ ಪ್ರಕೃತಿ ಇದ್ರೆ, ನಾವು ಪ್ರಕೃತಿ ಕೋಪಗೊಂಡ್ರೆ ನಾವು ನೋಡ್ಬೋದು. ಈಗ ಪ್ರಕೃತಿ ಕೋಪಗೊಂಡಾಗ ಏನೆಲ್ಲ ಆಗಿದೆ ಅಂತ. ಸೊ ನಾವು ತುಂಬಾ ಪ್ರಕೃತಿಯನ್ನ ನಾವು ಹಾಳು ಮಾಡಿದ್ದೇವೆ ತುಂಬಾ. ನೇಚರ್ ವಿಲ್ ಡಿಸ್ಟರ್ಬ್ ಅಸ್. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ TGV ಕನ್ನಡದ ಇವತ್ತಿನ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. TGV ಕನ್ನಡ, ಉತ್ತಮ ಜೀವನಕ್ಕಾಗಿ ಅನುಭವದ ಮಾತುಕತೆ. ನನ್ನ ಹೆಸರು ಭಾಷಾ ಅಂತ. ಇವತ್ತಿನ ಟಾಪಿಕ್ ಫ್ಯಾಷನ್, ಆತ್ಮವಿಶ್ವಾಸ ಮತ್ತು ಧೈರ್ಯ. ಇಂಗ್ಲಿಷ್ನಲ್ಲಿ ಒಂದು ಬಹಳ ಒಳ್ಳೆ ಕೋಟ್ ಇದೆ, ಇಟ್ಸ್ ನೆವರ್ ಟೂ ಲೇಟ್ ಟು ಫಾಲೋ ಯುವರ್ ಡ್ರೀಮ್ಸ್. ಈ ಕೋಟ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಿಮಿತಾ ಮ್ಯಾಮ್. ಚಿಕ್ಕ ವಯಸ್ಸಿಂದಲೇ ನಿಮಿತಾ ಮ್ಯಾಮ್ ಅವರಿಗೆ ಫ್ಯಾಷನ್ ಮೇಲೆ ತುಂಬಾ ಆಸಕ್ತಿ. ಅವರ 35ನೇ ವಯಸ್ಸಿನಲ್ಲಿ ಆ ಪ್ಯಾಷನ್ನ ರಿಯಾಲಿಟಿ ಆಗಿ ಚೇಂಜ್ ಮಾಡ್ಕೊಳ್ಬೇಕು ಅಂತ ಅವ್ರ ಡಿಸಿಷನ್ ತಗೊಂಡ್ಬೇಕು. ಆ ಡಿಸಿಷನ್ ಎಷ್ಟು ಸ್ಟ್ರಾಂಗ್ ಆಗಿತ್ತಪ್ಪ ಅಂದ್ರೆ, ಇವತ್ತು ಉಡುಪಿಯಲ್ಲಿ ನಿಮ್ಮಿ ಫ್ಯಾಷನ್ ಅಂಡ್ ಬ್ಯೂಟಿ ಅಂತ ಅವರದೇ ಆದಂತ ಬೊಟಿಕ್ ಇದೆ. ಈ ಬೊಟಿಕ್ನ ಸ್ಪೆಷಾಲಿಟಿ ಏನು, ಮತ್ತೆ ಅವರದೇ ಆದಂತ ಒಂದು ಯುನೀಕ್ ಐಡಿಯಾ 1 minute ಸ್ಯಾರಿ ಅಂದ್ರೆ ಏನು ಅಂತ ಅವರಿಂದ ಕೆಲವೇ ಕ್ಷಣದಲ್ಲಿ ತಿಳ್ಕೊಳ್ಳ. ನಿಮಿತಾ ಮ್ಯಾಮ್ ಒಬ್ಬರು ವುಮನ್ ಎಂಟರ್ಪ್ರೆನರ್ ಮತ್ತು ಸೋಷಿಯಲ್ ಆರ್ಗನೈಸೇಷನ್ಸ್ ನಲ್ಲಿ ಕೂಡ ಆಕ್ಟಿವ್ ಮೆಂಬರ್ ಆಗಿ ಇದ್ದಾರೆ. ಅಲ್ಲಿ ಎಷ್ಟೋ ಮಹಿಳೆಯರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಿ ಡ್ರೀಮ್ಸ್ ಫಾಲೋ ಮಾಡೋದಕ್ಕೆ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಇನ್ ದ ಇಯರ್ 2022 she has won the title Mrs. Popular at the Mrs. India Karnataka in Mangalore. ಇವತ್ತು ನಾವು ಅವರ ಸಕ್ಸಸ್ ಜೊತೆ ಅವರ ಸ್ಟ್ರಗಲ್ಸ್ ನ ಕೂಡ ತಿಳ್ಕೊಳ್ಳೋಣ ಅವರಿಂದಲೇ. ನಿಮಿತಾ ಮ್ಯಾಮ್, ನಿಮಗೆ ಮತ್ತೊಮ್ಮೆ TGV ತಂಡದಿಂದ ಹಾರ್ದಿಕ ಸ್ವಾಗತ. ನಮಸ್ತೆ. ನಮಸ್ತೆ. ತುಂಬಾ ಥ್ಯಾಂಕ್ಸ್ ಮ್ಯಾಮ್, ಇವತ್ತು ನಮ್ ಗೆಸ್ಟ್ ಆಗಿ ಬಂದಿದ್ದಕ್ಕೆ. ನನ್ನನ್ನ ಇದು ಶೋಗೆ ಕರೆದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮ್ಗೆ, ನನ್ನನ್ನು ಗುರುತಿಸಿ ಕರೆದಿದ್ದಕ್ಕೆ. ಓಕೆ ಮ್ಯಾಮ್, ಅಂಡ್ ಇದು ನಿಮ್ಮನ್ನ ರೆಫರ್ ಮಾಡಿ ನಿಮ್ಮ ಹಸ್ಬೆಂಡ್ ಸತೀಶ್ ಅವ್ರು ಕೂಡ ತುಂಬಾ ಧನ್ಯವಾದಗಳು. ಹೌದು, ಅವರಿಗೂ ಧನ್ಯವಾದ ನನ್ನ ಕಡೆಯಿಂದ. ಓಕೆ ಮ್ಯಾಮ್, ಪ್ರಶ್ನೆಗಳು ಶುರು ಮಾಡೋಣವಾ ಮ್ಯಾಮ್? ಶುರು ಮಾಡಿ. ಓಕೆ, ಇದು ನಮ್ಮ ಸ್ಟ್ಯಾಂಡರ್ಡ್ ಕ್ವಶನ್. ಎಲ್ಲರಿಗೂ ಕೇಳ್ತೀವಿ. ನಿಮ್ಮ ಚೈಲ್ಡ್ಹುಡ್ ನಿಮಿಷ ಸ್ವಲ್ಪ ನಿಮ್ಮ ಚೈಲ್ಡ್ಹುಡ್ ಎಜುಕೇಶನ್ ಮತ್ತು ಅರ್ಲಿ ಕೆರಿಯರ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ. ನಾನು ಹುಟ್ಟಿದ್ದು ಬೆಳೆದದ್ದೆಲ್ಲ ಮಂಗಳೂರಲ್ಲಿ. ಮಂಗಳೂರಲ್ಲಿ ಅಲ್ಲೇ ಸ್ಕೂಲ್, ನನ್ನ
ಕಾಲೇಜಲ್ಲಿ ಅಲ್ಲೇ ಮುಗಿಸಿದೆ. ಸೈಂಟ್ ಆಗ್ನೆಸ್ ಅಲ್ಲಿ ನನ್ನ ಹೈಸ್ಕೂಲ್ ಮುಗಿಸಿದೆ. ಆಮೇಲೆ PU ಮುಗಿದ್ಮೇಲೆ ಸೆಂಟ್ ಎಲೋಶಿಯಸ್ ಅಲ್ಲಿ ಡಿಗ್ರಿ ಮಾಡಿದೆ. ಬಿಕಾಮ್ ನಾನು ಮಾಡಿದ್ದು. ಆಮೇಲೆ ಮನೆಯಲ್ಲಿ ಏನಂತಂದ್ರೆ PU ಆದ್ಮೇಲೆ ಕಂಪ್ಯೂಟರ್ ಆವಾಗ ಕಂಪ್ಯೂಟರ್ ಕೋರ್ಸಸ್ ಬರೋದಷ್ಟೇ 1995 ವಿಷಯ ನಾನು ಮಾತಾಡ್ತಾ ಇರೋದು. ಸೊ ಆವಾಗ ಎಲ್ಲರ ಮನೆಯಲ್ಲಿ ಏನು ಕಂಪ್ಯೂಟರ್ ಕ್ಲಾಸಿಗೆ ಹೋಗ್ಬೇಕು ಮಕ್ಕಳು ಅಂತ ತುಂಬಾ ಎಲ್ರಿಗೂ ಆಸೆ. ನಮ್ಮ ಮನೇಲಿ ಅದೇ ಹೇಳಿದ್ರು. ನಂಗೆ ಡಿಗ್ರಿ ಮಾಡ್ಲಿಕ್ಕೆ ಆಸೆ. ಸೊ ನಮ್ಗೆ ಮನೇಲಿ ಏನಂತ ಹೇಳಿದ್ರು ಕಂಪ್ಯೂಟರ್ ಕಲಿ ನೀನು ಚೆನ್ನಾಗಿರುತ್ತೆ ಅಂತ ಹೇಳಿ. ಬಟ್ ನಂಗೆ ಏನೋ ಒಂದು ಡಿಗ್ರಿ ಮಾಡ್ಲೇಬೇಕು ಅಂತ ಹೇಳಿ. ಸೊ ಇದೆಲ್ಲ ಇಷ್ಟು ಮಾತುಕತೆ ಆಗ್ಬೇಕಾದ್ರೆ ನಂದು ಇದು ಏನು ನಮ್ಗೆ ಆವಾಗ ಇಷ್ಟು ಟೈಮ್ ಅಂತ ಇರುತ್ತಲ್ಲ ಕಾಲೇಜ್ ಜಾಯ್ನ್ ಆಗ್ಲಿಕ್ಕೆ ಅದೆಲ್ಲ ಮುಗ್ದಾಯ್ತು. ಸೊ ಎಲ್ಲಿನೂ ಸೀಟ್ ಸಿಗೋ ಚಾನ್ಸ್ ಇಲ್ಲ. ನನ್ಗೆ ತುಂಬಾ ಬೇಸರದಲ್ಲಿದ್ದೆ. ಅಷ್ಟೊತ್ತಿಗೆ ಅಣ್ಣನ ಜೊತೆ ವರ್ಕ್ ಮಾಡ್ತಿರೋ ಹೊತ್ತು ಈವ್ನಿಂಗ್ ಕಾಲೇಜ್ ಹೋಗ್ತಾ ಇತ್ತು. ಸೊ ಅಣ್ಣ ಹೇಳ್ದ, "ಸೊ ನಿಂಗೆ ಈವ್ನಿಂಗ್ ಕಾಲೇಜ್ ಮಾಡ್ಬೋದು. ಇಲ್ಲಿ ಹೇಗೂ ಸೀಟ್ ಸಿಗ್ತಾ ಇಲ್ಲ. ಎಲ್ಲ ಫುಲ್ ಆಗಿದೆ. ಸೊ ಈವ್ನಿಂಗ್ ಕಾಲೇಜ್ ಹೋಗುದಾದ್ರೆ ಹೋಗು" ಅಂತ. ಮನೆಯಲ್ಲಿ ಓಕೆ ಅಂದ್ರು. ನಂಗೆ ನಿಜವಾಗ್ಲೂ ಮನೇಲಿ ಇದ್ರ ಬಗ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನನ್ನ ಅಪ್ಪ, ಅಮ್ಮ, ಅಣ್ಣ, ಅಕ್ಕನವರಿಗೆ. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಲ್ಲ ಆಗಿನ ಕಾಲದಲ್ಲಿ ಈವ್ನಿಂಗ್ ಕಾಲೇಜಿಗೆ ಕಳಿಸೋದು ಮಕ್ಕಳನ್ನ ತುಂಬಾ ಕಡಿಮೆ. ಸೊ ನಾನು ಈ ಒಂದು ಕಾರಣದಿಂದ ನಾನು ಈವ್ನಿಂಗ್ ಕಾಲೇಜ್ ಜಾಯ್ನ್ ಆದೆ. ಮನೇಲಿ ಪ್ರೋತ್ಸಾಹ ಕೂಡ ಸಿಕ್ತು. ಅದೇ ಟೈಮಲ್ಲಿ ನಾನು ಬೆಳಗಿನ ಹೊತ್ತು ನಾನು ಕಂಪ್ಯೂಟರ್ ಕ್ಲಾಸಿಗೆ ಹೋಗಿದ್ದೆ. ಅದು ಒಂದು 2 ಇಯರ್ಸ್ ಇದು ಇದು 2 ಅವರ್ಸ್ ಇದು ಒಂದು ಡಿಪ್ಲೊಮಾ ಕೋರ್ಸ್ ಇತ್ತು. ಸೊ ಅದಕ್ಕೆ ನಾನು ಜಾಯ್ನ್ ಆದೆ. ಅದು 1 ಇಯರ್ ಕೋರ್ಸ್. ಅದು ಮುಗಿಸಿ ಮತ್ತೆ ನಾನು ಈವ್ನಿಂಗ್ ಕಾಲೇಜ್ ಹಾಗೆ ಕಂಟಿನ್ಯೂ ಮಾಡಿದೆ. ಸೊ ಇದು ನಂದು ಇಷ್ಟು ಎಜುಕೇಶನ್ ಬಗ್ಗೆ. ಸೊ ಹೈಸ್ಕೂಲ್ ಮುಗಿದ್ಮೇಲೆ PUC ಆಗಿ ನಾನು ಡಿಗ್ರಿ ಮಾಡಿದ್ದು ಈವ್ನಿಂಗ್ ಕಾಲೇಜಲ್ಲಿ. ಇದು ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಮತ್ತೆ ನಾನು ಡಿಗ್ರಿ 3 ಇಯರ್ಸ್ ಆದ್ಮೇಲೆ ಮತ್ತೆ ನನಗೆ ಸೆಕೆಂಡ್ ಇಯರ್ ಅಲ್ಲಿ ನನಗೆ ಜಾಬ್ ಕೂಡ ಸಿಕ್ತು. ಓಕೆ. ಸೊ ನಾನು ಬೆಳಗ್ಗೆಯಿಂದ ನನ್ನ ಲೈಫ್ ಹೇಗಿತ್ತು ಅಂತ ಹೇಳಿದ್ರೆ ಫುಲ್ ಪ್ಯಾಕ್ಡ್. ಮಾರ್ನಿಂಗ್ 8 ನಾನು ಮನೆ ಬಿಟ್ರೆ 9:20, 9:30 ಆಗ್ತಿತ್ತು ಮನೆಗೆ ಬರ್ಬೇಕಾದ್ರೆ. ಬೆಳಿಗ್ಗೆ 8 ಅದು ಹೋಗೋದು. ತುಂಬಾ ಚೆನ್ನಾಗಿತ್ತು. ನಿಜವಾಗ್ಲೂ ನನ್ನ ಲೈಫನ್ನ ತುಂಬಾ ಎಂಜಾಯ್ ಮಾಡಿದ್ದೇನೆ. ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡಿದ್ದೇನೆ. ಬೆಳಿಗ್ಗೆ ಅಂದ್ರೆ ನನ್ಗೆ ಕಾಲೇಜಲ್ಲಿ ಫ್ರೆಂಡ್ಸ್, ಆಫೀಸಲ್ಲಿ ಫ್ರೆಂಡ್ಸ್. ಇವತ್ತಿಗೂ ಕೂಡ ಅವರು ನನ್ನ ಫ್ರೆಂಡ್ಸೇ. ಸೊ ತುಂಬಾ ಚೆನ್ನಾಗಿತ್ತು ಜೀವನ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಬಂದಿದ್ದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ. ಓಕೆ. ತುಂಬಾ ಮಕ್ಕಳು ನಾವು 4 ಜನ ಹೆಣ್ಮಕ್ಳು, 1 ಅಣ್ಣ ನನಗೆ. ತುಂಬಾ ಪ್ರೀತಿ ಒಟ್ಟಿಗೆ ಇರುವಂತ ಕುಟುಂಬ ನಮ್ದು. ತುಂಬಾ ಚೆನ್ನಾಗಿತ್ತು. ಹೇಳ್ತಾರಲ್ಲ ಲೈಫಲ್ಲಿ ಚಾಲೆಂಜಸ್ ತುಂಬಾ ಇತ್ತು. ಆದ್ರೆ ಎಲ್ಲವನ್ನ ನಾವು ನಗನಗ್ತಾ ಇಂದಲೇ ನಾವು ಎದುರಿಸಿದ್ದೇವೆ. ನಮ್ಮ ಅಮ್ಮ ತುಂಬಾ ಸ್ಟ್ರಾಂಗ್. ಸೊ ಅದೇ ಕೂಡ ನಮಗೂ ಬಂದಿದೆ ಅಂತ ಹೇಳ್ಬೋದು. ಆ ಸ್ಟ್ರಾಂಗ್ನೆಸ್ ನಿಮ್ ಬಾಡಿ ಲ್ಯಾಂಗ್ವೇಜ್ ಅಲ್ಲೂ ನಿಮ್ ವಾಯ್ಸ್ ಅಲ್ಲೂ ಕಾಣಿಸ್ತಾ ಇದೆ. ಇದು ಅಮ್ಮನಿಂದ ಬಂದಿರುವಂತದ್ದು ಓಕೆ ನಮ್ಗೆ. ಮೇಡಮ್. ನಮ್ಮ ಅಪ್ಪ ತುಂಬಾ ಸಾಫ್ಟ್. ತುಂಬಾ ಸಾಫ್ಟ್. ಸೊ ನನ್ನಲ್ಲಿ ಎರಡೂ ಇದೆ ಅಂತ ಹೇಳ್ಬೋದು. ಸಾಫ್ಟ್ ಕಾರ್ನರ್ ಇದೆ, ಬಟ್ ಮೆಂಟಲಿ ತುಂಬಾ ಸ್ಟ್ರಾಂಗ್ ಇದ್ದೇವೆ. ಇದು ಅಮ್ಮನಿಂದ ಬಂದಿರುವಂತಹ ಗುಣ. ಸೊ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. Okay. ಇದು ನನ್ಗೆ ಲೈಫಲ್ಲಿ ತುಂಬಾ ಹೆಲ್ಪ್ ಆಯ್ತು ಈ ತರ. ಯಾಕಂದ್ರೆ ನಾನು ಈವ್ನಿಂಗ್ ಕಾಲೇಜ್, ಯಾಕಂದ್ರೆ ನಾನು ಇವತ್ತು ಅದನ್ನ ನೆನೆಸ್ಲೇಬೇಕಂದ್ರೆ ನಾನು ಇವಾಗ ನೀವು ಎಲ್ಲ ನನ್ನ ಬಗ್ಗೆ ಏನ್ ಹೇಳಿದ್ರಲ್ಲ ಇದಕ್ಕೆ ಪ್ರತಿಯೊಂದು ಏನು ಒಂದು ಅಡಿಪಾಯ ಅಂತ ಇರ್ಬೇಕಲ್ಲ, ಅದು ಆಗಿದ್ದು ನನಗೆ ನಾನು ಈವ್ನಿಂಗ್ ಕಾಲೇಜ್ ಹೋಗೋದ್ರಿಂದ. ಆ ಒಂದು ಆತ್ಮವಿಶ್ವಾಸ, ಆ ಒಂದು ಏನೋ ಡಿಸಿಷನ್ ತಗೊಳ್ಳೋದು ಇದೆಲ್ಲ. ಯಾಕಂದ್ರೆ ನಾವು ನಾರ್ಮಲ್ ಹೇಗಿರ್ತಾರೆ ಈಗ ಪ್ಯಾಂಪರ್ಡ್ ಮನೇಲಿ ತುಂಬಾ ನಮಗೂ ಪ್ಯಾಂಪರ್ ಮಾಡ್ತಿದ್ರು. ತುಂಬಾ ಪ್ಯಾಂಪರ್ ಮಾಡ್ತಿದ್ರು ಹೆಣ್ಮಕ್ಳು ಅಂದ್ರೆ ಹೆಣ್ಮಕ್ಳು ಅಂತ. ಕೊನೆಯವಳಿಗಿಂತ ಮುಂಚಿನವಳು, ಬಟ್ ನಾನು ಕೊನೆಯವಳು ತರದೇ ಇದ್ದೆ. ಅಮ್ಮನ ಹಿಂದೆನೆ ಇರ್ತಾ ಇದ್ದವಳು. ಯಾವಾಗಲೂ ಅಮ್ಮನ ಹಿಂದೆ, ಅಕ್ಕನ ಹಿಂದೆನೆ ಇರ್ತಾ ಇರೋಳು ಜಾಸ್ತಿ. ಸೊ ಏನಾಗುತ್ತೆ ಅಂತ ನಾವು ಆತರ ಇದ್ದಾಗ ಬೆಳಿಗ್ಗೆ ಹೋಗಿ ಸಂಜೆ ಬರಕ ನಾನು ಕಾಲೇಜಿಗೂ ಹೋಗ್ತಾ ಇದ್ದೇನೆ, ಅದ್ರ ಜೊತೆ ಜಾಬಿಗೂ ಹೋಗ್ತಾ ಇದ್ದೇನೆ ಹೇಳೋ. ನನಗೆ 2 ಲೈಫ್ ಒಟ್ಟಿಗೆ ಸಿಕ್ಕಿದೆ. ಕಾಲೇಜ್ ಮುಗಿಸಿ ಎಲ್ರು ಮತ್ತೆ ಜಾಬಿಗೆ ಹೋಗೋದಲ್ಲ, ಬಟ್ ನನಗೆ 2 ಒಟ್ಟಿಗೆ ಸಿಕ್ಕಿದೆ. ಹೇಗಿತ್ತು ಲೈಫ್ ಹೇಳಿದ್ರಂತೆ, ಮಧ್ಯಾಹ್ನ ಸಂಜೆ ನನಗೆ 5 ಕಾಲೇಜ್ ಸ್ಟಾರ್ಟ್. 4:45 ನನಗೆ ಆಫೀಸಲ್ಲಿ ಬಿಡ್ತಾರೆ. ನಾನು ಮೊದಲೇ ಪರ್ಮಿಷನ್ ಕೇಳಿದೆ. ಬಿಟ್ಟು ಸೀದಾ ಕಾಲೇಜಿಗೆ ಓಡ್ಕೊಂಡು, ಅಂದ್ರೆ ನಂಗೆ ಫಸ್ಟ್ ಜಾಬ್ ಅಲ್ಲಿ ನಂಗೆ 2 ಬಸ್ ಚೇಂಜ್ ಮಾಡಿ ಹೋಗ್ಬೇಕಿತ್ತು. ಅದು ಹೇಗೆ ಓಡ್ಕೊಂಡೇ ಹೋಗೋದು, ನಡೆಯೋದು ಅಂತ ಇಲ್ಲ, ಓಡ್ಕೊಂಡೇ ಹೋಗೋದು ಕಾಲೇಜ್ಗೆ. ಅಂದ್ರೆ ನಾನು ಒಬ್ಳು ಅಲ್ಲ, ಅಲ್ಲಿ ಬರೋರು ಎಲ್ಲರೂ ಅದೇ ತರ ಕಾಲೇಜಿಗೆ ಓಡ್ಕೊಂಡೇ ಹೋಗೋದು. ಮತ್ತೆ 5 to ನಮ್ಗೆ 8:30 ತನಕ ಕ್ಲಾಸ್, ಇದು 8:30 ತನಕ ಕ್ಲಾಸ್ ಇರ್ತಾ ಇತ್ತು ನಮ್ಗೆ. ಆಮೇಲೆ 8:30 ಅಂತ ಒಂದು 5 ಮಿನಿಟ್ಸ್ ಅಲ್ಲಿ ಬಸ್ ನಮ್ಗೆ. ಬಸ್ ಸ್ಟ್ಯಾಂಡ್ ನಾವು ಅಷ್ಟು ಫಾಸ್ಟ್ ಆಗಿ ಓಡಿ ಹೋಗ್ಬೇಕು. ಹಾಗಿತ್ತು. ಫಿಸಿಕಲ್ ಎಕ್ಸರ್ಸೈಸ್ ಕೂಡ. ಆಗ ನನಗೆ ಕಷ್ಟ ಅಂತ ಅನಿಸ್ಲಿಲ್ಲ. ಅದು ತುಂಬಾ ಎಂಜಾಯ್ ಮಾಡ್ತಿದ್ದೆ ಅದನ್ನ, ಆ ಲೈಫ್ ಅನ್ನ. ಮತ್ತೆ ಎಷ್ಟು ಡಬ್ಬಿ ತಗೊಂಡ್ ಹೋಗ್ತಿದ್ರಿ ನೀವು ಹಂಗಿದ್ರೆ? ಒಂದೇ. ನಿಜವಾಗ್ಲೂ ಹೇಳಿದ್ರೆ ಸಾಕಾಗ್ತಿರ್ಲಿಲ್ಲ. ತುಂಬಾ ಹಸಿವೆ ಆಗ್ತಾ ಇತ್ತು. ನಾ ಕಾಲೇಜಲ್ಲಿ ಇರುವಾಗ 2 ಸಲ ಬಂಕ್ ಮಾಡಿದ್ದೇನೆ, ನಾನು ನನ್ನ ಫ್ರೆಂಡ್ ಅನಿತಾ ಅಂತ.
ಒಂದಕ್ಕೆ ಕಾರಣ ತುಂಬಾ ನಿದ್ದೆ ಬರ್ತಾ ಇತ್ತು, ಟಯರ್ಡ್ ಆಗಿತ್ತು. ಹ್ಮ್ ಇನ್ನೊಂದಕ್ಕೆ ಕಾರಣ ಹಸಿವು. ಹ್ಮ್ ಹ್ಮ್ ಏನ್ ಗೊತ್ತಾ, ಮಧ್ಯಾಹ್ನ ಎಲ್ರು 1 ಗಂಟೆಗೆ ಊಟ ಮಾಡೋದಲ್ಲ, ನಾನು ಹ್ಮ್ 1 ಗಂಟೆ ಇಲ್ಲ 2ಕ್ಕೆ 10 ನಿಮಿಷ ಇರುವಾಗ ಊಟ ಮಾಡೋದು. ಯಾಕಂದ್ರೆ ಮತ್ತೆ ರಾತ್ರಿ ರಾತ್ರಿ 8:30. 9:30 ತನಕ ಕುತ್ಕೊಳ್ಬೇಕಲ್ಲ. ಅದು ಸಣ್ಣ ಏಜ್, ನಿಮ್ಗೆ ಗೊತ್ತಲ್ಲ, ಟೀನೇಜ್ ಅಲ್ಲಿ ಹಸಿವೆ ಜಾಸ್ತಿ. ಹ್ಮ್ 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 ಆ ಆಗ ಏನ್ ಗೊತ್ತಾ, ಒಂಥರ ಮನೇಲೆಲ್ಲ ದುಡ್ಡು ಕೇಳಿಕ್ಕೆಲ್ಲ ಆಗ ಮುಜುಗರ ಅಲ್ವಾ ಸ್ವಲ್ಪ. ಹ್ಮ್ 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 ಆ ನಂದು ಏನು ಸ್ಯಾಲ್ರಿ ಬರ್ತಾ ಇತ್ತು, ಅದು ಅಷ್ಟೇ ಇರ್ಲಿಲ್ಲ. ಹ್ಮ್ ಹ್ಮ್ ಬಟ್ ನನಗೆ ನಿಮ್ಗೆ ಗೊತ್ತಲ್ಲ, ಫ್ಯಾಷನ್ ತುಂಬಾ ಇಷ್ಟ. ಹ್ಮ್ ಸೊ ನನ್ಗೆ ಅಂತರೆಲ್ಲ ತಗೊಳ್ಳಿಕ್ಕೆ ತುಂಬಾ ಇಷ್ಟ, ಆಸೆಗಳಿರ್ತಿತ್ತು ತುಂಬಾ. ಹ್ಮ್ ಸೊ ಏನಾಗ್ತಿತ್ತು, ಏನಾದ್ರು ಸ್ಯಾಲ್ರಿ ಆದ ಫಸ್ಟ್ ವೀಕ್ ಅಲ್ಲೆಲ್ಲ ಸ್ವಲ್ಪ ಬೇಲ್ಪುರಿ ಹೋಗಿ ತಿನ್ನೋದು. ನಮ್ದಲ್ಲಿ ಆಮ್, ಒಂದು ಬೇಲ್ಪುರಿ ಅಂಗಡಿ ಇತ್ತು, ಎಲ್.ಎಸ್.ಎಸ್. ಕಾಲೇಜಲ್ಲಿ. ತುಂಬಾ ಫೇಮಸ್ ಬೇಲ್ಪುರಿ ಅಂಗಡಿ ಇತ್ತು ಒಂದು. ಹ್ಮ್ ಅಲ್ಲಿ ಹೋಗಿ ಬ್ರೇಕ್ ಟೈಮಲ್ಲಿ ತಿನ್ನುವಷ್ಟು ಸಮಯ ಇಲ್ಲ, ಕಾಲೇಜಿಗೆ ಬರೋ ಮುಂಚೆ ತಿನ್ಬೇಕು. ಓಕೆ. ಅದು ಸಮಯ ಇಲ್ಲ, ಯಾಕಂದ್ರೆ ಕಾಲೇಜಿಗೆ ಟೈಮಿಗೆ ಬರೋದಲ್ಲ. ಹ್ಮ್ ಎಲ್ಲಿಯಾದ್ರೂ ಹೋಗೋ ಮುಂಚೆ ನಾವು ತಿನ್ಕೊಂಡು ಹೋಗ್ಬೇಕಷ್ಟೇ. ಹಸಿವೆ ತುಂಬಾ ಇರ್ತಿತ್ತು, ನಿಜವಾಗ್ಲೂ ತುಂಬಾ ಹಸಿವೆ. ಮನೆಗ್ ಬರುವಾಗ ಎಷ್ಟು ಹಸಿವೆ ಹೇಳಿದ್ರೆ, ಬಂದು ಕೂಡ್ಲೆ ಕೈಕಾಲ್ ಮುಖ ತೊಳೆದು ತಿನ್ಲಿಕ್ಕೆ ಕುತ್ಕೊಳ್ಳೋದು. ಹ್ಮ್ ಬಟ್ ಅದರಿಂದ ಅಸಿಡಿಟಿ ಕೂಡ ಬಂತು ನನಗೆ. ಆಮೇಲೆ ನಿಜವಾಗ್ಲೂ ತುಂಬಾ ತೊಂದರೆ ಆಯ್ತು. ಹೊಟ್ಟೆ ಖಾಲಿ ಇಡಬಾರ್ದು, ನಾನು ಯಾರಿಗೂ ಅದನ್ನ ರೆಕಮೆಂಡ್ ಮಾಡಲ್ಲ. ಹ್ಮ್ ಏನಾದ್ರು ಆವಾಗಾದ್ರೆ ನನಗೆ ಬಿಸ್ಕೆಟ್ ಎಲ್ಲ ತಿನ್ನೋದು ನಂಗೆ ಅಷ್ಟೇನು ಇಷ್ಟ ಇರಲಿಲ್ಲ. ಹ್ಮ್ ಹ್ಮ್ ನನಗೆ ಪ್ರಾಪರ್ ಫುಡ್ ಬೇಕು, ನನಗೆ ಪ್ರಾಪರ್ ಫುಡ್ ಬೇಕು. ಸೊ ಮನೆಗೆ ಬಂದ್ಮೇಲೆ ಸರಿ ತಿಂತಾ ಇದ್ದೆ. ಮಲಗೋದು ತುಂಬಾ ಲೇಟ್. ಆಮೇಲೆ ಓದೋದು, ಬರೆಯೋದು, ಕಾಲೇಜಿದು ಏನೋ ವರ್ಕ್ ಇರೋದು, ಹ್ಮ್ ಏನೇ ನೋಟ್ಸ್ ಇರ್ಬೋದು ಅಥವಾ ಎಕ್ಸಾಮ್ಗೆ ಓದೋದು ಎಲ್ಲ ರಾತ್ರಿ 10 ಗಂಟೆ ನಂತರ, ಎಲ್ರು ಮಲಗಿದ್ಮೇಲೆ 10-10:30 ನಂತರ ಓಕೆ. ರಾತ್ರಿ ಎಲ್ಲ ಕುತ್ಕೊಳ್ತಾ ಇದ್ದೆ ಎಕ್ಸಾಮಿಗೆ. ಎಷ್ಟ್ ಅವರ್ಸ್ ನಿದ್ದೆ ಮಾಡ್ತಿದ್ರಿ ಹಂಗಿದ್ರೆ ನೀವು? ನನಗೆ ಮೊದ್ಲಿಂದ ನಾನು ನಿದ್ದೆ ಮಾಡ್ತಿರೋದು ತುಂಬಾ ಕಡಿಮೆ ಅಂತ ಹೇಳ್ಬೇಕಂದ್ರೆ, ಆದ್ರೆ ಮಾತ್ರ ನಾನು ಹ್ಮ್ ಹೇಳ್ತಿದ್ದದ್ದು 7-7:30ಗೆ. ಓಕೆ ಓಕೆ. 7 ಹಾಫ್ ಅನ್ ಅವರಲ್ಲೇ ಹೊರಟು. ಪಾಪ ಅಮ್ಮ, ನನಗೆ ಇವತ್ತಿಗೂ ನೆನಪಿದೆ. ನಾನು ನಂದು ಉದ್ದ ಕೂದ್ಲಿದ್ದಿದ್ದು ಅವಾಗ. ಹ್ಮ್ 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 ಸಿಕ್ಕು ತುಂಬಾ, ಅದನ್ನು ಕಟ್ಟೋದೆಲ್ಲ ಕಷ್ಟ ಅಲ್ವಾ. ನಾನು ಕೂದ್ಲು ಬಾಚ್ತಾ ಇದ್ರೆ ಅಮ್ಮ ನನ್ ಬಾಯಿ ಕೊಡ್ತಾ ಇದ್ರು, ಇದೇನಾದ್ರು ತಿಂದು ಹೋಗ್ಲಿ ಅಂದ್ರೆ. ಎಲ್ಲರೂ ಉಪವಾಸನೇ ಹೋಗೋದಲ್ವಾ. ಹ್ಮ್ ಹ್ಮ್ ಅಮ್ಮ ಎಲ್ಲ ಹಿಂದ್ಗಡೆಯಿಂದ ಏನಾದ್ರು ಬಾಯಿ ಕೊಡ್ತಾ ಇದ್ರು, ತಿನ್ನು ಮಗ ತಿನ್ನು ಮಗ ಅಂತೇಳಿ. ತಿನ್ನು ಮತ್ತೆ ಸೀದಾ ಓಡ್ಕೊಂಡೇ ಹೋಗೋದು ಬಸ್ ಸ್ಟ್ಯಾಂಡಿಗೆ. ಆತರ ಏನಾದ್ರು ಉಪವಾಸದಲ್ಲಿ ಹೋಗಿದ್ದೀರಾ ಜಲ್ದಿಯಲ್ಲಿ ಯಾವಾಗಾದ್ರೂ? ಆ ಹೋಗಿದ್ ಅಂದ್ರೆ ಉಪವಾಸ ಅಂತೇಳಿ ಒಂದು ತುತ್ತು ತಿಂದು ಹೋದದ್ದಿದೆ ಎಷ್ಟೋ ಸಲ. ಓಕೆ ಓಕೆ. ಆದ್ರೆ ಅಮ್ಮ ಬಿಡ್ತಿರ್ಲಿಲ್ಲ, ಉಪವಾಸ ಹೋಗ್ಲಿಕ್ಕೆ ಅಂತ ಬಿಡ್ತಿರ್ಲಿಲ್ಲ ಅಮ್ಮ. ಹ್ಮ್ ಹ್ಮ್ ಅದೊಂದು. ಮತ್ತೆ ಈ ತರ ಬಸ್ಸಲ್ಲಿ ತಿನ್ನೋದು ಆತರ ಏನು ಮಾಡ್ತಿರ್ಲಿಲ್ಲ? ಇಲ್ಲ 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 ಇಲ್ಲ, ಓಕೆ ಇವಾಗ ಆ ತರ ಇರ್ಲಿಲ್ಲ. ಓಕೆ. ಮನೇಲಿ ಪ್ರಾಪರ್ ಟಿಫಿನ್ ತಗೊಂಡ್ ಹೋಗ್ತಾ ಇದ್ವಿ ಹ್ಮ್ 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 ಮಧ್ಯಾಹ್ನಕ್ಕೆ. ಇಲ್ಲಿ ಇವಾಗ ಬೆಂಗಳೂರಿನಲ್ಲಿ ನಾನ್ ನೋಡೋದೇನು ಅಂದ್ರೆ ಬೆಳಗ್ಗೆ ಬಸ್ ಹತ್ಕೊಂಡು ಆಫೀಸ್ಗೆ ಹೋಗೋರೆಲ್ಲ ಆ ಐ ಮೀನ್ ಕಂಪ್ನಿ ಬಸ್ ಆದ್ರೆ ಕಂಪ್ನಿ ಬಸ್ ಅಲ್ಲೇ ತಿಂಡಿ ತಿಂತಿರ್ತಾರೆ. ಪಬ್ಲಿಕ್ ಬಸ್ ಆದ್ರೆ ಚಾಕ್ಲೇಟ್ ಎಲ್ಲ ತಗೊಂಡ್ಬಂದ್ ತಿಂತಿರೋದೆಲ್ಲ ತುಂಬಾನೇ ನೋಡಿಸ್ತೀನಿ ಇಲ್ಲಿ. ನಾನು ಇವಾಗ ಮಾಡ್ತೀನಿ ಅದನ್ನ. ಹೌದಾ? ಓಕೆ. ತುಂಬಾ ಹಸಿವೆ ಆದ್ರೆ ಬ್ಯಾಗಲ್ಲಿ ಇಟ್ಕೊಳ್ತೇನೆ. ಹ್ಮ್ ಹ್ಮ್ ನಾನಂದ್ರೆ ಬರುವಾಗ ನೈಟ್ ಹಸಿವೆ ಆದ್ರೆ ಏನಾದ್ರು ಬಾಯಿಗೆ ಹಾಕೊಳ್ತೀನಿ. ಹ್ಮ್ ಬಟ್ ನಿಮ್ ಸ್ಟೋರಿ ಕೇಳ್ತಿದ್ರೆ ವಾಟ್ ಎವರ್ ಹ್ಯಾಪನ್ಸ್ ದಟ್ ಈಸ್ ಫಾರ್ ಗುಡ್ ಅನ್ಸುತ್ತೆ. ಯಾಕಂದ್ರೆ ನಿಮ್ಗೆ ನಿಜವಾಗ್ಲು. ಈವ್ನಿಂಗ್ ಕಾಲೇಜ್ ಮಾಡ್ತಿದ್ರಿ, ಅದಕ್ಕೆ ನೀವು ಕಂಪ್ಯೂಟರ್ ಕಲ್ತ್ರಿ, ಅದಕ್ಕೆ ನೀವು ಜಾಬ್ ಕೂಡ ಮಾಡಿದ್ರಿ. ಅದೇ ನೀವು ಡೇ ಕಾಲೇಜ್ ಆಗಿದ್ರೆ ಇಷ್ಟೆಲ್ಲ ಮಾಡಕ್ ಆಗ್ತಿರ್ಲಿಲ್ಲ. ಇಲ್ಲ ಇಲ್ಲ. And being busy is always very good. And I have to really appreciate your parents and also your brother. ಅದು ಆ ಟೈಮಲ್ಲಿ ಹೌದು. ಹೆಣ್ಮಕ್ಳನ್ನ ಥ್ಯಾಂಕ್ ಯು. ಈವ್ನಿಂಗ್ ಕಾಲೇಜ್ ಕಳ್ಸ್ಬೇಕು ಅಂದ್ರೆ ಇಟ್ಸ್ ನಾಟ್ ಅನ್ ಈಸಿ ಥಿಂಗ್. ನನ್ಗೂ ಇಬ್ರು ಹೆಣ್ಮಕ್ಳು, ಬಟ್ ಅವ್ರು ನನ್ ಕಣ್ ಮುಂದೆನೆ ಇರ್ಬೇಕು. ಒಂದ್ ಸ್ವಲ್ಪ ಕಾಣಿಸಿದ್ರೆ ನನ್ಗೊಂಥರ ಭಯ ಆಗೋಗ್ಬಿಡುತ್ತೆ. ಸೊ ಆ ಟೈಮಲ್ಲಿ ಅವ್ರ ಧೈರ್ಯ ತಗೊಂಡು ನಿಮ್ಗೂ ಧೈರ್ಯ ಕೊಟ್ಟು ಮಾಡಿರ್ಬೇಕು ಅಂದ್ರೆ ಇಟ್ಸ್ ವೆರಿ ಗುಡ್. ಓಕೆ. ನಿಜವಾಗ್ಲೂ ಆಗಿನ ಕಾಲದಲ್ಲಿ ಹೇಗಿತ್ತು, ನಮ್ಮ ಅಪ್ಪ ಹೇಗಿದ್ದಂತಂದ್ರೆ, ನಮ್ ಮನೆಗೆ ನಮ್ಮ ಬಸ್ ಸ್ಟ್ಯಾಂಡ್ ಕಾಣುತ್ತೆ, ಆದ್ರೂ ಪಪ್ಪ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ನಿಲ್ತಾ ಇದ್ರು. ಓಕೆ ಓಕೆ. 3 ವರ್ಷನು. ಅವ್ರು ನಿಲ್ತಾರೆ. ಅವ್ರು ಫಸ್ಟ್ ಇಯರ್ ನಿಲ್ತಾ ಇದ್ರು, ಹಾಗೆ ಸೆಕೆಂಡ್ ಇಯರ್ ಇಂದ ಅವ್ರು ಹೊರಗಡೆ ಬಂದು ನಿಲ್ಲೋದು, ನಾನು ಬಂದು ಮನೆ ಮುಟ್ಟುವವರೆಗೂ. ತುಂಬಾ ಹೆದರಿಕೆ ಇತ್ತು ಅವರಿಗೆ. ಅಂದ್ರೆ ಮನೇಲಿ ತುಂಬಾ, ನಮ್ದು ಹೇಗೆ ಗೊತ್ತಲ್ಲ, ಮಕ್ಕಳನ್ನು ಹೇಳ್ತಾರಲ್ಲ, ತುಂಬಾ ಒಂದು ಪ್ರೀತಿಯಿಂದ, ತುಂಬಾ ಅವರ ಒಂದು ಇದ್ರಲ್ಲಿ ಕಾದ್ಕೊಂಡು ಆ ತರ ಸಾಕಿದ್ದು ನಮ್ಮನ್ನ. ಓಕೆ ಓಕೆ. ಹಾ, ತುಂಬಾ ನಾನು ಮದುವೆ ಆಗುವ ಮುಂಚೆವರೆಗೂ ಒಂಥರ ಮಕ್ಕಳ ತರನೇ, ಆ ತರನೇ ಇದ್ದೆ. ಈಗ ಹಾಗೆ ಈಗ ಈಗಲೂ ಸ್ವಲ್ಪ ಇದೆ, ಇರ್ಬೇಕು ಅಂತ ಅನಿಸುತ್ತೆ ನನಗೆ. ಲೈಫ್ ಚೆನ್ನಾಗಿರುತ್ತೆ ಅಂದ್ರೆ, ಒಂದು ಉತ್ಸಾಹ ಇರುತ್ತೆ. ನನ್ಗನ್ಸುದು ಆ ಮಕ್ಕಳಾಟಿಗೆ ಸ್ವಲ್ಪ ಇರ್ಬೇಕು. ನನ್ಗೂ ಇದೆ ಸೇಮ್ ನಿಮ್ ತರಾನೇ. ನನ್ಗೂ ಸ್ವಲ್ಪ ಮಕ್ಕಳಾಟ ಇದೆ. ಆಫೀಸಲ್ಲಿ ಕೂಡಾನು ನನ್ಗೆ ಯಾರು ಸ್ವಲ್ಪ ದೊಡ್ಡ ಒಂಥರ ನೋಡಲ್ಲ, ಇನ್ನೂ ಒಂಥರ ಮಗು ತರಾನೇ ನೋಡ್ತಾರೆ. ಸೊ ಅದೇನೋ ನನ್ಗೆ ಬೈ ಗಾಡ್ ಕೊಟ್ಟಿರೋದು, ಅದ್ ನನಗ್ ಗೊತ್ತಿಲ್ಲ. ಬಟ್ ಅದ್ ನನ್ನಿಂದ ಹೊರಗಡೆ ಹೋಗ್ತಾ ಇಲ್ಲ ಅದು. ಇನ್ನ ಹೇಳ್ಬೇಕಂದ್ರೆ ನನ್ ಮಗಳು ನನ್ಕಿಂತ ಮೆಚ್ಯೂರ್ಡ್ ಆಗಿದ್ದಾಳೆ.
ಹೌದು. ನನ್ ಮಕ್ಕಳು ನನ್ಕಿಂತ ಮೆಚೂರೇ. ಹ್ಮ್ ಅದು ಒಂದು ಮಾತ್ರ ನಾನು 2 ತರ ಇರ್ತೀನಿ. ಯಾಕಂದ್ರೆ ನಾನು ಹೊರಗಡೆ ಹ್ಮ್ ನಾನ್ ಸ್ವಲ್ಪ ರಿಸರ್ವ್ಡ್ ತರ ಇರ್ತೇನೆ. ಹ್ಮ್ ನಾ ಎಲ್ರ ಹ್ಮ್ ಜೊತೆ ಅಷ್ಟು ಪಕ್ಕ ಮಿಂಗಲ್. ಹ್ಮ್ ಬಟ್ ನಾನ್ ಫ್ರೆಂಡ್ಸ್ ಜೊತೆ ಮಕ್ಕಳಾಟಿಗೆ ನಾನು ಫ್ರೆಂಡ್ಸ್ ಜೊತೆ ಇದ್ರೆ ಹ್ಮ್ ನಾನ್ ಜನನೇ ಬೇರೆ ಅಂತ ಹೇಳ್ಬೋದು. ಯಾಕಂದ್ರೆ ನಾನ್ ಮಕ್ಕಳಾಟಿಗೆ ಕರ್ಕೊಂಡ್ ಬರ್ತೆ. ಹೊರಗಡೆ ನಾನು ಹೇಗೆ ಗೊತ್ತಲ್ಲ, ನೋಡ್ತೇನೆ ಮಾತಾಡ್ಬೇಕಾದ್ರೆ. ಚೆನ್ನಾಗ್ ಮಾತಾಡ್ತೇನೆ ಬಟ್ ಸ್ವಲ್ಪ ರಿಸರ್ವ್ಡ್ ಇರ್ತೇನೆ. ನನ್ಗೆ ಹೇಳ್ತಾರೆ ಸ್ವಲ್ಪ ಇವಳಿಗೆ ಕಾಲೇಜಲ್ಲಿ ಸಹ ತುಂಬಾ ಹಾಗೆ ಹೇಳ್ತಾರೆ. ಇವಳಿಗೆ ಗತ್ತು ಭಯಂಕರ ಅಂತಂದ್ರೆ. ಹ್ಮ್ ನಾನಂದ್ರೆ ನನ್ಗೆ ಸ್ವಲ್ಪ ಅಂದ್ರೆ ಜನರನ್ನ ಆದಷ್ಟು ಹತ್ರ ಹೋಗಿ ಇದ್ ಮಾಡೋದು ಸ್ವಲ್ಪ ಕಡಿಮೆ ಇತ್ತು. ನಾನು ಕಾಲೇಜಲ್ಲಿ ಇರುವಾಗಂತೂ ತುಂಬಾ ಕಡಿಮೆ. ನಂದು ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿ ನಾನು ಹೇಗಂತ ಗೊತ್ತು, ಗಮ್ಮತ್ ಮಾಡ್ತಿದ್ವಿ ನಾವು. ಹ್ಮ್ ಬಟ್ ಹೊರಗಡೆ ಸ್ವಲ್ಪ ಹೀಗೆ ಇರ್ತಿದ್ದೆ. ಸೊ ಯು ಆರ್ ದ ಎಂಟರ್ಟೈನಿಂಗ್ ಫ್ಯಾಕ್ಟರ್ ಟು ಯುವರ್ ಫ್ರೆಂಡ್ಸ್. ನೀವ್ ಇಲ್ದಿದ್ರೆ ಹಾ, ಬೋರ್ ಆಗುತ್ತೆ ಹೌದು. ಅವ್ರಿಗೆಲ್ಲ. ಇರ್ಬೋದು. ಅದು ಅವರನ್ನೇ ಕೇಳ್ಬೇಕು. ನನ್ನ ಫ್ರೆಂಡ್ಸ್ ನನ್ನ ತರಾನೇ ಇದ್ರು. ಓ, ನಾನೇನು ಸ್ಪೆಷಲ್ ಅಲ್ಲ ಅವರ ನಡುವೆ. ಯಾಕಂದ್ರೆ ನಾವು ಚೂಸ್ ಮಾಡೋ ಫ್ರೆಂಡ್ಸ್ ಕೂಡ ಅದೇ ತರ ಇರ್ತಾರಲ್ಲ. ಹ್ಮ್ ಹ್ಮ್ ಹ್ಮ್. ಈಗ್ಲೂ ಇದ್ದೇವೆ ನಾವು. ಖುಷಿ ಅಂತ ಹೇಳಿದ್ರೆ ಈಗ್ಲೂ ನನ್ನ ಜೊತೆಗಿದ್ದಾರೆ ಅವರು. ಓ, ನನ್ನ ಚೈಲ್ಡ್‌ಹುಡ್ ಫ್ರೆಂಡ್. ನಾನು ಹುಟ್ಟಿದನಿಂದ ಯಾವ ಫ್ರೆಂಡ್ ನನ್ನ ಜೊತೆಗಿದ್ಲು, ಇವತ್ತಿಗೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇವೆ. ನನಗೆ ಇವತ್ತಿಗೂ ಅವರೇ ನನ್ನ ಕ್ಲೋಸ್ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್. ಓ, ಆಮೇಲೆ ಹೊಸತ್ತು ಅಂತ ಫ್ರೆಂಡ್ಸ್ ಮಾಡಿದ್ದು ತುಂಬಾ ಕಡಿಮೆ. ಬೆರಳೆಣಿಕೆ ಒಂದು ಇಬ್ರು ಇರ್ಬೋದು ಅಷ್ಟೇ. ಓಕೆ ಓಕೆ ಮ್ಯಾಮ್. ಆಯ್ತು. ತುಂಬಾ ಖುಷಿ ಆಯ್ತು ಮ್ಯಾಮ್ ಕೇಳಿ. ಸೊ ಆ ನಿಮ್ಮ ಅಪ್ಪ ಅಮ್ಮ ಅಣ್ಣ ಅವ್ರಿಗೆಲ್ಲಾನು ತುಂಬಾನೇ ಧನ್ಯವಾದಗಳು ಈ ತರ ನಿಮ್ಗಿಷ್ಟು ಪ್ರೋತ್ಸಾಹ ನೀಡಿದ್ದಕ್ಕೆ. ನನ್ ತರಫ್ನಾಗಿ. ಮತ್ತೆ ಅಕ್ಕನಿಗೂ ಥ್ಯಾಂಕ್ ಯು ಹೇಳ್ಬೇಕು ನಂದು. ಯಾಕಂತ ಹೇಳಿದ್ರೆ ನಾನು ಕಾಲೇಜಿಗೆ ಹೋಗ್ತಾ ಇರಬೇಕಾದ್ರೆ ಹ್ಮ್ ಹ್ಮ್. ನನ್ನೆಲ್ಲ ಆಸೆಗಳನ್ನ ಈಡೇರಿಸಿದ್ದು ನನ್ನ ದೊಡ್ಡಕ್ಕ. ವಾವ್. ಓಕೆ ಓಕೆ. ನಮ್ಗೆ ಆಸೆಗಳೆಲ್ಲ ಅವಾಗ ಏನಿದ್ರು, ಈಗ ಒಂದು ಪಿಕ್ನಿಕ್ ಹೋಗ್ಬೇಕಾ, ನಾನಂದ್ರೆ ಫಸ್ಟ್ ನಾನು ಏನು ಜಾಬ್ ಮಾಡ್ತಿಲ್ಲ, ಇನ್ನು ಪಿಕ್ನಿಕ್ ಹೋಗ್ಬೇಕಾ ಅಥವಾ ಏನಾದ್ರು ತಗೊಳ್ಬೇಕಾ ಇದ್ರೆ ನಂಗೆ ತೆಗೆಸ್ಕೊಡ್ತಿದ್ರು ಎಲ್ಲ ನನ್ನ ದೊಡ್ಡ ಅಕ್ಕ. ಓಕೆ ಮ್ಯಾಮ್. ಸೊ ನನ್ನ ಲೈಫಲ್ಲಿ ನನ್ನ ಅಮ್ಮ, ನನ್ನ ದೊಡ್ಡ ಅಕ್ಕ, ನನ್ನ ಅಣ್ಣ, ಮದುವೆ ಆದ್ಮೇಲೆ ನನ್ನ ಹಸ್ಬೆಂಡ್, ಈಗ ಮಕ್ಕಳು, ಓಕೆ ಇಷ್ಟು ಜನ ಮತ್ತೆ ನನ್ನ ಫ್ರೆಂಡ್ಸ್. ಓಕೆ. ನನ್ನ ಲೈಫ್ ಇದು ಒಂದು ಸಪೋರ್ಟ್ ಸಿಸ್ಟಮ್ ಅಂತ ಹೇಳ್ಬೋದು. ಪಿಲ್ಲರ್ಸ್. ಪಿಲ್ಲರ್ಸ್. ನನ್ನ ಸ್ಟ್ರೆಂತ್ ಕೂಡ ಅವರೇ, ನನ್ನ ವೀಕ್ನೆಸ್ ಕೂಡ ಅವರೇ. ದಟ್ಸ್ ಟ್ರೂ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಚಿಕ್ಕ ವಯಸ್ಸಿನಿಂದಲೇ ನಿಮ್ಗೆ ಫ್ಯಾಷನ್ ಮೇಲೆ ಆಸಕ್ತಿ, ಆಮೇಲೆ ಫ್ಯಾಮಿಲಿ ಮತ್ತು ಕೆರಿಯರ್ ಅಲ್ಲಿ ಬ್ಯುಸಿ ಆಗ್ಬಿಟ್ರಿ. ಮತ್ತೆ ನಿಮ್ಗೆ ಫ್ಯಾಷನ್ ಫೀಲ್ಡ್ಗೆ ಬರಬೇಕು ಅಂತ ಯಾವಾಗ ಅನಿಸ್ತು? ಹಿಂಗೆ ಅನಿಸ್ತು? ಯಾಕೆ ಅನಿಸ್ತು? ನಂಗೆ ಮೊದ್ಲಿಂದ ಚಿಕ್ಕಂದಿನಿಂದಲೂ ಫ್ಯಾಷನ್ ತುಂಬಾ ಇಷ್ಟ. ಫ್ಯಾಷನ್ ಡಿಸೈನರ್ ಆಗ್ಲೇಬೇಕು ಅಂತ ಇತ್ತು. ಹ್ಮ್. ಬಟ್ ಮನೇಲಿ ಹೇಳಿದಾಗ ಆಗ ಹೇಗಿತ್ತಂದ್ರೆ, ಫ್ಯಾಷನ್ ಡಿಸೈನಿಂಗ್ ಕಲ್ತು ಏನ್ ಮಾಡ್ತೀಯ? ಫ್ಯಾಷನ್ ಡಿಸೈನಿಂಗ್ ಏನ್ ಮಾಡ್ತಾರೆ? ಎಂತ ಪ್ರೊಫೆಷನ್? ಅಂದ್ರೆ ಆಗ ಹೇಗಿತ್ತಂದ್ರೆ ಫ್ಯಾಷನ್ ಡಿಸೈನ್ ಅಂತ ಹೇಳಿದ್ರೆ ಟೈಲರಿಂಗ್ ಅಂತ ಅರ್ಥ ಆಗ್ತಾ ಇತ್ತು ಆವಾಗ. ಓಕೆ. ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಹ್ಮ್ ನನ್ಗೆ ತುಂಬಾ ಮೊದ್ಲು ನನ್ನ ಫ್ರೆಂಡ್ಸ್‌ಗೆ ಗೊತ್ತಿತ್ತು, ಹ್ಮ್ ಇವಳು ಒಂದ್ ದಿವಸ ಫ್ಯಾಷನ್ ಡಿಸೈನ್ ಕಲಿತಾಳೆ ಅಂತ ಹೇಳಿ. ಹ್ಮ್ ಬಟ್ ಮನೇಲಿ ಕೇಳಿದಾಗ ಆವಾಗ ಬೇಡ ಅಂದ್ರು. ಅಂದ್ರೆ ಅದ್ರ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಇಲ್ಲ ಹ್ಮ್ ಅದಕ್ಕೋಸ್ಕರ. ಹ್ಮ್ ಬಟ್ ಮದುವೆ ಆಗುವ ಟೈಮಲ್ಲಿ ನಾನು ನನ್ನ ಹಸ್ಬೆಂಡ್‌ಗೆ ನಾನು ಹೇಳಿದ್ದೆ, ನಂಗೆ ಫ್ಯಾಷನ್ ಡಿಸೈನಿಂಗ್ ಕಲಿಬೇಕು ಅಂತ. ಸೊ ನನ್ನ ಮೈಂಡಿಂದ ಅದು ಯಾವತ್ತೂ ಹೋದದ್ದಿಲ್ಲ. ಇವತ್ತಲ್ಲ ನಾಳೆ ಮಾಡ್ಲೇಬೇಕು ಅಂತ ಅದು ಫಿಕ್ಸ್ ಆಗಿದೆ. ನನ್ನ ಕಾಲೇಜಲ್ಲಿ PU ಓದ್ತಾ ಇರುವಾಗಲೂ ನಮ್ಮ ಫ್ರೆಂಡ್ಸ್‌ಗೆ ನನಗೆ ಹೇಳ್ತಾ ಇದ್ದೆ. ಈ ಡಿಗ್ರಿ ಕಾಲೇಜಲ್ಲೂ ಅಷ್ಟೇ ಹ್ಮ್ ಹ್ಮ್ ನಾನು ಹೇಳ್ತಾ ಇದ್ದೆ ನನ್ನ ಫ್ರೆಂಡ್ಸ್‌ಗೆಲ್ಲ, ನಾನು ಕಲಿಬೇಕದು ಫ್ಯಾಷನ್ ಡಿಸೈನಿಂಗ್ ಮಾಡ್ಲೇಬೇಕು ಅಂತ ಹೇಳಿ. ಆಮೇಲೆ ಮದುವೆ ಆದ ಕೂಡ್ಲೇ ನನ್ಗೆ ಏನಾಯ್ತು ಅಂತ ಹೇಳಿದ್ರೆ, ನಾನು 1 ಮಂತ್ ಅಲ್ಲೇ ಪ್ರೆಗ್ನೆಂಟ್ ಆದೆ. ಹ್ಮ್ ಹ್ಮ್ ಸೊ ಮದುವೆ ಆದ ಕೂಡ್ಲೆ ಫಸ್ಟ್ ನನ್ ಮಗ ಹುಟ್ಟಿದ. ಹ್ಮ್ ಮಗ ಹುಟ್ಟಿ ನನ್ಗೆ ಒಂದು ಮನ್ಸಲ್ಲಿ ಇತ್ತು. ಯಾಕಂದ್ರೆ ನನ್ಗೆ ಮನೇಲಿ ಅಮ್ಮ ನಮ್ಮನ್ನ ಮಕ್ಕಳನ್ನ ತುಂಬಾ ಪ್ರೀತಿಯಿಂದ ಸಾಕಿದ್ರು. ಎಲ್ಲಿಯೂ ನಮ್ಮನ್ನ ಒಂದ್ ದಿವಸ ಬಿಟ್ಟು ಹೋದದಿಲ್ಲ. ಅಂತ ಒಂದು ವಾತಾವರಣದಲ್ಲಿ ಬೆಳೆದ್ರಿಂದ ನನಗೂ ನನ್ನ ಮನ್ಸಲ್ಲಿ ಇತ್ತು, ಹ್ಮ್ ಏನಿದ್ರು ನಮ್ಮ ಮೊದಲ 5 ವರ್ಷ ಇದೆಯಲ್ಲ ಮಕ್ಳಿಗೆ ಕೊಡ್ಬೇಕು ನಾವು. ಹ್ಮ್ 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 ಮಕ್ಳಿಗೊಂದು 5 ವರ್ಷ ಬರೋವರೆಗೂ ಆ ಒಂದು ಬಾಲ್ಯ ಮತ್ತೆ ನಂಗೆ ಸಿಗುದಿಲ್ಲ ನೋಡಿ. ಹ್ಮ್ ಹ್ಮ್ ಮಕ್ಕಳು ಅವ್ರದ್ದು ಏನೇ ಇರ್ಬೇಕು, ಯಾಕಂದ್ರೆ ನನ್ನ ಹಸ್ಬೆಂಡ್ ಬಿಸಿ ಇರ್ತಾ ಇದ್ರು ಆಫೀಸಲ್ಲಿ. ಹ್ಮ್ ಆಮೇಲೆ ಅವರು ಬರೋದೇ ನೈಟ್ ತುಂಬಾ ಲೇಟ್. ಸೊ ನಾನು ಕೂಡ ಹೋದ್ರೆ ನನ್ನ ಮಗುವಿಗೆ ಅಮ್ಮ ಅಂತ ಬೇಕಲ್ವಾ. ಹ್ಮ್ ಸೊ ಯಾಕೆಂದ್ರೆ ಮದುವೆ ಆಗಿ 2 ವರ್ಷದಲ್ಲಿ ನಾವು ಬೇರೆ ಮನೆ ಮಾಡಿದ್ವಿ. ಸೊ ನಾವು ಗಂಡ ಹೆಂಡತಿ ಮಗು ಮಾತ್ರ ನಾವು ಬೇರೆ ಇರ್ತಿದ್ವಿ ಅಲ್ವಾ. ಆದ್ರೆ ನನ್ನ ಮಗುವಿನ ಜೊತೆಗೆ ನಾನಿಲ್ಲ ಅಂತ ಹೇಳಿದ್ರೆ ಬೇರೆ ಯಾರು ಇರ್ತಾರೆ. ಮತ್ತೆ ನನಗೆ ಬೇಬಿ ಸಿಟ್ಟಿಂಗ್ ಹಾಕಿ ನನಗೆ ನನ್ನ ಕಾಲೇಜಿಗೆ ಹೋಗೋದು ಅಥವಾ ಜಾಬಿಗೆ ಹೋಗೋದು ನಂಗೆ ಇಷ್ಟ ಇರ್ಲಿಲ್ಲ. ಹ್ಮ್ ಹ್ಮ್ ಸೊ 5 ವರ್ಷ ಆದ ಕೂಡ ನಾನು ಒಂದ್ಸಲ ಯೋಚನೆ ಮಾಡಿದೆ, ನನಗೆ ಫ್ಯಾಷನ್ ಡಿಸೈನಿಂಗ್ ಮಾಡ್ಬೇಕು. ಯಾಕಂದ್ರೆ ನನ್ನ ಮನಸ್ಸಲ್ಲಿ ಇತ್ತದು. ನಾನು ಇವತ್ತು ನನ್ನ ಹಸ್ಬೆಂಡ್ ಹತ್ರ ಕೂಡ ಹೇಳ್ತಾ ಇದ್ದೆ. ಆವಾಗ ನನಗೆ ಯಾವುದು ನನಗೆ ಹುಡುಕ್ತಾ ಇದ್ದೆ ಕಾಲೇಜ್ ಯಾವ್ದಾದ್ರು ಇದೆಯಾ ಅಥವಾ ಹುಡುಕಿ, ನಂಗೆ ಯಾವ್ದು ಸಿಕ್ಕಿಲ್ಲ ಅವಾಗ, ನಂಗೆ ಗೊತ್ತಾಗ್ಲಿಲ್ಲ. ಹೀಗೆ ಅದಾದ ನಂತರ 5.5 ಇಯರ್ಸ್ ಆದ್ಮೇಲೆ ನನ್ನ ಮಗಳು ಹುಟ್ಟಿದ್ಲು. ಓಕೆ ಓಕೆ. ಆಮೇಲೆ 5 ಇಯರ್ಸ್ ಆದ್ಮೇಲೆ ಅಷ್ಟೊತ್ತಿಗೆ ನಂಗೆ 35 ಇಯರ್ಸ್ ಆಗಿತ್ತು. ನನಗೆ ಮಗಳು ಹುಟ್ಟಿ ಹ್ಮ್ ಅವಳಿಗೆ 5 ಇಯರ್ಸ್ ಆಗ್ಬೇಕಾದ್ರೆ ನಂಗೆ 35 ಆವಾಗ. ಹ್ಮ್ ಹ್ಮ್ ಒಂದ್ ದಿವಸ ಏನೋ ಶಾಪಿಂಗ್ ಅಂತ ನಾವು ಉಡುಪಿಗೆ ಹೋಗ್ತಾ ಇರ್ಬೇಕಾದ್ರೆ, ಹ್ಮ್ ಕಲ್ಸಂಕ ಅಂತ ಒಂದು ಪ್ಲೇಸ್ ಇದೆ. ಹ್ಮ್ ಲೆಫ್ಟ್ ಸೈಡ್ ಅಲ್ಲಿ ನಾನು ಕೂತಿರ್ತೇನೆ. ನಾನು ಹೊರಗಡೆ ನೋಡ್ಬೇಕಾದ್ರೆ ಒಂದು ನಂಗೆ ಬ್ಯಾನರ್ ಕಾಣುತ್ತೆ ದೊಡ್ಡದು, ಫ್ಯಾಷನ್ ಡಿಸೈನಿಂಗ್, ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಅಂತ ಹೇಳಿ. ಹ್ಮ್ 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 ಸ್ವಲ್ಪ ಮುಂದೆ ಹೋಗಿರ್ತೇವೆ. ನನ್ನ ಹಸ್ಬೆಂಡ್ ಹತ್ರ ವಾಪಸ್ ಬನ್ನಿ ಅಲ್ಲಿ ಏನೋ ಫ್ಯಾಷನ್ ಡಿಸೈನಿಂಗ್ ಇದು ಪೋಸ್ಟರ್ ಕಾಣ್ತಾ ಇದೆ ಕಾಲೇಜಿದು ಅಂತ. ಬಂದು ನಿಂತು ನೋಡ್ದೆ.
ನೋಡಿದಾಗ ಇದು ಫ್ಯಾಷನ್ ಡಿಸೈನಿಂಗ್ ಅದರಲ್ಲಿ ಡಿಪ್ಲೊಮಾ ನಂಗೇನ್ ಬೇಕಿತ್ತು ನನ್ಗೊಂದು ಆಮ್, ನಾನು ಇದು ಮೊದ್ಲೇ ನಾನು ಯೋಚನೆ ಮಾಡಿದ್ದೆ ನಂಗೆ 1 ಇಯರ್ ಎಲ್ಲ ಕೋರ್ಸ್ ಮಾಡ್ಲಿಕ್ಕೆ ಬೇಡ ನಂಗೆ 3 ಇಯರ್ಸ್ ದೇ ಕೋರ್ಸ್ ಮಾಡ್ಬೇಕು ಅಂತ ಅದು ಫುಲ್ ಅದೊಂದು ಈಗ ಏನ್ ಹೇಳ್ತಾರೆ 1 ಇಯರ್ದಲ್ಲ ಅದು ಫ್ಯಾಷನ್ ಡಿಸೈನಿಂಗ್ ಅಲ್ಲ ಆಕ್ಚುಲಿ ಹ್ಮ್ 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 ಜಸ್ಟ್ ಟೈಲರಿಂಗ್ ತರಾನೇ ಸ್ವಲ್ಪ ಏನೋ ಫ್ಯಾಷನ್ ಸ್ವಲ್ಪ ಕೆಲವು ಸಬ್ಜೆಕ್ಟ್ ಇರುತ್ತೆ ಅಷ್ಟೇ ಪ್ರಾಪರ್ ಫ್ಯಾಷನ್ ಡಿಸೈನಿಂಗ್ ಅಂತ 3 ಇಯರ್ಸ್ ಆರ್ 5 ಇಯರ್ಸ್ ಓಕೆ ಓಕೆ ಸೊ ಇದು ನಾನು ಅಲ್ಲಿ ನೋಡಿದೆ ADFT ಅಂತ ಹೇಳಿ ಆ ಕೋರ್ಸಸ್ ಹ್ಮ್ ಹ್ಮ್ ಇಂದಿರಾ ಶಿವರಾವ್ ಪಾಲಿಟೆಕ್ ಈ ಕಾಲೇಜದೊಂದು ಬ್ಯಾನರ್ ನಾನು ನೋಡ್ತೇನೆ ನೋಡಿ ಅಲ್ಲಿ ನನ್ನ ಹಸ್ಬೆಂಡ್ ಹತ್ರ ಹೇಳ್ತೇನೆ ನೋಡಿ ನನಗೆ ಇದಕ್ಕೆ ಹೋಗ್ಬೇಕು ನಂಬರ್ ಎಲ್ಲ ನೋಟ್ ಮಾಡ್ತೇವೆ ಫೋಟೋ ತೆಗಿತೇನೆ ಅದ್ರದ್ದು ಹ್ಮ್ ಆವಾಗ ನಂದು ಆಕ್ಚುಲಿ ಅದು ಜುಲೈ ತಿಂಗಳು ನನ್ನ ಬರ್ಡೇ ಮಂತ್ ಹ್ಮ್ 9th ಜುಲೈ ನನ್ನ ಬರ್ತ್ಡೇ ಇದು ಬಹುಶಃ 5th 6th ಇರಬೇಕು ಡೇಟ್ ಮರುದಿವಸವೇ ನಾವು ಅದು ಸ್ಯಾಟರ್ಡೆ ಮಂಡೇ ಕಾಲೇಜಿಗೆ ಹೋಗ್ತೇವೆ ಅಲ್ಲಿ ಮಾತಾಡ್ತೇವೆ ನಾನು ಫಸ್ಟ್ ಕೇಳಿದೆ ನಾನು ಇವಾಗ ಕಾಲೇಜ್ ಜಾಯಿನ್ ಆಗ್ಬೋದಾ ಅಂತ ಹ್ಮ್ ಹ್ಮ್ ಅಲ್ಲಿ ಆಫೀಸಲ್ಲಿ ಯಾಕೆ ಅವರು ಹೇಳಿದ್ರು ಹಾ ಖಂಡಿತ ಜಾಯ್ನ್ ಆಗ್ಬೋದು ನಿಮ್ಗಿಂತ ಮುಂಚೆ ಇಲ್ಲಿ ಒಬ್ರು ಲೆಕ್ಚರ್ ಇದ್ದಾರೆ ಅವರು ಇಲ್ಲೇ ಕಲ್ತು ಇಲ್ಲೇ ಮದ್ವೆ ಆದ್ಮೇಲೆ ಅವ್ರು ಕಲ್ತಿದ್ದು ಇಲ್ಲೇ ಅವರು ಇವಾಗ ಜಾಯ್ನ್ ಆಗಿದ್ದಾರೆ ಒಂದ್ ಇಬ್ರು ಇದ್ದಾರೆ ಹಾಗೆ ಅಂತ ಹೇಳಿ ಅವ್ರನ್ನ ಮೀಟ್ ಮಾಡ್ಬೋದಾ ಅಂತ ಹೇಳಿದ್ರು ಅವ್ರನ್ನ ಕಳ್ಸಿದ್ರು ಕಾಲೇಜಿಗೆ ಅವ್ರು ಮಾತಾಡಿದ್ರು ನನ್ನ ಹತ್ರ ಇಲ್ಲ ನೀವು ಜಾಯ್ನ್ ಆಗ್ಬೋದು ಅಂತ ನಂಗೊಂದು ಎಷ್ಟು ಖುಷಿ ಆಯ್ತು ಹೇಳಿದ್ರೆ ಹ್ಮ್ ಹ್ಮ್ ಅದು ಆವಾಗ ಅದೇ ನಂದು ಬರ್ಡೇ ಮಂತ್ ಅಲ್ವಾ ಹ್ಮ್ ಹ್ಮ್ ಸೊ ಅದೇ ನಂದು ನನ್ನ ಹಸ್ಬೆಂಡ್ ಕೊಟ್ಟ ನನ್ನ ಲೈಫ್ ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು ಓಕೆ ಯಾಕಂತ ಹೇಳಿದ್ರೆ ಮದುವೆ ಆದ್ಮೇಲೆ ಹ್ಮ್ ಹ್ಮ್ ಎಲ್ರಿಗೂ ಕೂಡ ಅವ್ರ ಗಂಡ ಫ್ಯಾಮಿಲಿ ನೀನು ಹೋಗು ಅಂತ ಹೇಳೋದು ಕಾಲೇಜಿಗೆ ಓಕೆ ಹ್ಮ್ ಅಂತ ಹೇಳೋದು ತುಂಬಾ ಕಷ್ಟ ಓಕೆ ಯಾಕಂದ್ರೆ ಓಕೆ ನಾವು ದೊಡ್ಡ ಮನ್ಸು ಮಾಡಿ ಹೋಗು ಅಂತ ಹೇಳೋದು ಅಲ್ಲ ಓಕೆ ಹೇಳ್ಬೋದು ಬಟ್ ಅದನ್ನ ನಿಭಾಯಿಸೋದು ಕೂಡ ಅಷ್ಟೇ ಕಷ್ಟ ಅಲ್ವಾ ಹ್ಮ್ ಹ್ಮ್ ಯಾಕಂತಂದ್ರೆ ಓಕೆ ಹೇಳುದು ಅಂತ ಹೇಳಿದ್ರೆ ತುಂಬಾ ಚಾಲೆಂಜಸ್ ಇರ್ತಾರೆ ಮನೆಯಲ್ಲಿ ಈಗ ನಾನು 10 ವರ್ಷದಿಂದ ನೀವು ನೋಡಿ ಹೌಸ್ ವೈಫ್ ಆಗಿ ಹ್ಮ್ ನಾನು ಮನೆಯಲ್ಲೇ ಇದ್ದೇನೆ ಹ್ಮ್ 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 ನಮ್ಮ ಮನೆಯದು ರೂಟೀನ್ ಎಲ್ಲ ಅದೇ ತರ ನಡೀತಾ ಇದೆ ನಾನು ಕಾಲೇಜಿಗೆ ಹೋದ್ರೆ 9 to 5 ನಾನು ಇರಲ್ಲ ಓಕೆ ಹೌದು 9 to 5 8:30 ನಾನು ಮನೆ ಬಿಡ್ಬೇಕಾಗತ್ತೆ ಹ್ಮ್ ಅಲ್ವಾ ಹ್ಮ್ ಇರಲ್ಲ ಸೊ ತುಂಬಾ ಚಾಲೆಂಜಸ್ ಇರುತ್ತೆ ಮಕ್ಕಳನ್ನ ಎಲ್ಲಿ ಬಿಡುದು ಅಂದ್ರೆ ನನ್ನ ಮಗಳು ಆ, ನಾನು ಆವಾಗ್ಲೇ ಯೋಚನೆ ಮಾಡಿದೆ ಯಾಕಂತ ಹೇಳಿದ್ರೆ UKG ಅಂತ ಹೇಳಿದ್ರೆ ಬೆಳಿಗ್ಗೆ ಹೋದ್ರೆ ಸಂಜೆ ಬರ್ತಾರೆ ಹ್ಮ್ 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 ಬಟ್ ಮಕ್ಕಳು ಬರ್ಬೇಕಾದ್ರೆ ನಾನು ಮತ್ತೆ ಬರ್ಬೇಕು ಬಂದು ಮುಟ್ಟೋದು ಮನೆಗೆ ಹ್ಮ್ ಹ್ಮ್ ಸೊ ಇದೆಲ್ಲ ಓಕೆನಾ ಹ್ಮ್ ಹ್ಮ್ ಯಾವ ತರ ಇದು 3 ಇಯರ್ಸ್ ಇರುತ್ತೆ 3 ಇಯರ್ಸ್ ನಿಭಾಯಿಸ್ಬೇಕು ಹ್ಮ್ ಹ್ಮ್ ಆ ಟೈಮಲ್ಲಿ ನನ್ನ ಹಸ್ಬೆಂಡ್ ಜಾಬ್ ಹೇಗಿತ್ತು ಅಂತಂದ್ರೆ ಅವ್ರು ಅಫಿಷಿಯಲ್ ಟೂರ್ ತುಂಬಾ ಹೋಗ್ತಿದ್ರು ಓ ತಿಂಗಳಲ್ಲಿ ಹೋದ್ರೆ ಒಂದೊಂದು ವಾರ ಇಲ್ಲ ಅವರು ಹ್ಮ್ ಹ್ಮ್ ಸೊ ತಿಂಗಳಲ್ಲಿ 2 ಸಲ ಹೋದ್ರೆ ಅಂತ ನಿಮ್ಗೆ ಗೊತ್ತು ತಿಂಗಳಲ್ಲಿ 10 ದಿವಸ ಇಲ್ಲ ಆಗ ಏನ್ ಮಾಡೋದು ಹ್ಮ್ ನಂಗೆ ಮನೆ ನಿಭಾಯಿಸ್ಲಿಕ್ಕೆ ಆಗತ್ತಾ ಹ್ಮ್ ಬಟ್ ಅವರು ಒಂದು ಕ್ಷಣನೂ ಯೋಚನೆ ಮಾಡಲಿಲ್ಲ ಹ್ಮ್ ಹ್ಮ್ ಓಕೆ ನೀನ್ ಹೋಗು ನಾನಿದ್ದೇನೆ ಅಂತ ಹ್ಮ್ ಕಾಲೇಜ್ ಜಾಯ್ನ್ ಆದೆ ನಾನು ಸೊ ನನ್ನ ಬರ್ಡೇ ಮಂತ್ ಅಲ್ಲಿ ಆಕ್ಚುಲಿ ಕಾಲೇಜ್ ಸ್ಟಾರ್ಟ್ ಆಗಿತ್ತು ಅವಾಗ ನಾನು ಸ್ವಲ್ಪ ಲೇಟ್ ಜಾಯ್ನ್ ಆದೆ ಓಕೆ ಓಕೆ ಬಟ್ ನಂಗೆ ಅಲ್ಲಿ ಇದು ನಾನು ಫ್ಯಾಷನ್ ಡಿಸೈನ್ ಮಾಡ್ಲಿಕ್ಕೆ ನಾನೊಂದು ನನ್ನ ಯೋಚನೆ ಮಾತ್ರ ಅಲ್ಲ ನನ್ಗೆ ಇಂದಿರಾ ಶಿವರಾವ್ ಪಾಲಿಟೆಕ್ನಿಕ್ ಕೂಡ ನನ್ನ ಕಾಲೇಜಿಗೆ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂತ ಹೇಳಿದ್ರೆ ಒಂದು ನಂಗೆ ಆ ವರ್ಷ ಯಾಕಂದ್ರೆ ನನ್ನ ಜೊತೆ ಕಲಿತಾ ಇದ್ದಮ್ಮವರು ಹ್ಮ್ ಹ್ಮ್ ಎಲ್ಲ 10th ಅಥವಾ PUC ಆಗಿ ಬಂದವರು ಹ್ಮ್ 15 ವರ್ಷದಿಂದ 17 ವರ್ಷದ ಒಳಗಿನ ಮಕ್ಕಳು ಅವ್ರ ಜೊತೆ ನಾನು ಕಲಿತಾ ಇರುವಂತದ್ದು ಓಕೆ ಓಕೆ ಕಾಲೇಜಲ್ಲಿ ನಂಗೆ ಓಕೆ ಅಂತಿದ್ದೆ ಯಾಕಂದ್ರೆ ಆಗ ಆ ತರ ಕಲಿಯೋದು ತುಂಬಾ ಕಡಿಮೆ ಹ್ಮ್ ಮತ್ತೆ ನಂದು ಲೆಕ್ಚರರ್ಸ್ ಅಲ್ಲಿ ಒಂದಿಬ್ರು ಅವರು ಕೂಡ ಯಾರು ನಾಗವೇಣಿ ಮ್ಯಾಮ್ ಅಂತ ಹೇಳಿ ಓಕೆ ಅವರು HOD ಆಗಿದ್ರು ಹ್ಮ್ ಅವರು ಮತ್ತೆ ವಿದ್ಯಾ ಮ್ಯಾಮ್ ಹ್ಮ್ ಅವರಿಬ್ರು ಕೂಡ ಹಾಗೆ ಮದ್ವೆ ಆದ್ಮೇಲೆ ಕಲ್ತಿದ್ದು ಹ್ಮ್ ಸೊ ಅದು ನನಗೊಂದು ಪ್ಲಸ್ ಪಾಯಿಂಟ್ ಆಯ್ತು ಅಂತ ಹೇಳ್ಬೋದು ಆಮೇಲೆ ನನಗೆ ಕಾಲೇಜಲ್ಲಿ ನಾನು ಪರ್ಮಿಷನ್ ಕೇಳಿದೆ ಒಂದು ಹ್ಮ್ ಹ್ಮ್ ನನಗೆ ಕಾಲೇಜ್ 9ಗೆ ಸ್ಟಾರ್ಟ್ ಆದ್ರೆ 9ಗೆ ಬರ್ಲಿಕ್ಕೆ ಆಗ ನಂಗೆ 15 to half an hour ಒಂದು ಪರ್ಮಿಷನ್ ಕೊಡ್ಬೋದು ಲೇಟ್ ಆಗಿ ಬರ್ಲಿಕ್ಕೆ ಪ್ಲೀಸ್ ಅಂತ ಹೇಳಿ ಯಾಕಂದ್ರೆ ನನಗೆ ಹೀಗೆ ಹಸ್ಬೆಂಡ್ ಇರುವಾಗ ಬರ್ಬೋದು ಬಟ್ ಹಸ್ಬೆಂಡ್ ಊರಲ್ಲಿ ಇದ್ದಾಗ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಹ್ಮ್ ಬಂದು ನಾನು ಮತ್ತೆ ಬರೋದು ಸ್ವಲ್ಪ ಕಷ್ಟ ಆಗತ್ತೆ ಅಂತ ಅವ್ರು ಓಕೆ ಓಕೆ ಯಾವ ಕಾಲೇಜಲ್ಲೆಲ್ಲ ಪರ್ಮಿಷನ್ ಕೊಡಲ್ಲ ಹ್ಮ್ ಅಲ್ಲಿ ಪ್ರಕಾಶ್ ಅಂತ ಹೇಳಿ ಅವರು ಪ್ರಿನ್ಸಿಪಲ್ ಆಗಿದ್ರು ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆ, ಆ, ಮತ್ತೆ ನಬೆಲಾ ಮ್ಯಾಮ್ ಅಂತ ಇದ್ರು ಅವರೆಲ್ಲ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಆ ಟೈಮಲ್ಲಿ ಯಾಕಂದ್ರೆ ನಾನು ಬರುವಾಗ ಯಾರಿಗೆ ಬಿಡ್ತಾರಲ್ವಾ ಲೇಟ್ ಆಗಿ ಅಟೆಂಡೆನ್ಸ್ ಸಿಕ್ತಿರ್ಲಿಲ್ಲ ಹ್ಮ್ 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 ಆ, ಆದ್ರೆ ನನಗೆ ಪರ್ಮಿಷನ್ ಕೊಟ್ಟಿದ್ರು ಮತ್ತೊಂದು ಪರ್ಮಿಷನ್ ಅಂತ ಕೇಳಿದ್ರೆ ನನಗೆ ಮೊಬೈಲ್ ಒಂದು ನನಗೆ ಅಂದ್ರೆ ಇಟ್ಕೊಳ್ಬೇಕು ನಾನು ಹ್ಮ್ ಹ್ಮ್ ಮಕ್ಕಳಿಗೆ ಅಂದ್ರೆ ನಾನು ರಜೆ ಇದ್ದಾಗ ಹ್ಮ್ ಹ್ಮ್ ಜಸ್ಟ್ ಒಂದು ಏನು ನಾನು ಏನು ಹೇಳಲಿಕ್ಕೆ ಮಕ್ಕಳಿಗೆ ನಂಗೆ ಮಧ್ಯಾಹ್ನ ಹೊತ್ತು ಆಫೀಸಲ್ಲಿ ಇಟ್ರೆ ನಂಗೆ ಒಂದು ಕಾಲ್ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡಿ ಇದೆಲ್ಲ ಅವಕಾಶ ಇರುವುದಿಲ್ಲಲ್ಲ ಕಾಲೇಜಲ್ಲಿ ಹ್ಮ್ 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 ಅದೊಂದು ನಾನು ಎರಡು ಪರ್ಮಿಷನ್ ಅಲ್ಲಿ ಕೇಳಿದ್ದೆ ಈ ತರ ಒಂದು ನನ್ನ ಕಾಲೇಜ್ ಲೈಫ್ ಸ್ಟಾರ್ಟ್ ಆಯ್ತು ಆಫ್ಟರ್ ಮ್ಯಾರೇಜ್ ನಿಮ್ ಕ್ಲಾಸ್ಮೇಟ್ಸ್ ಹೆಂಗಿದ್ರು ಆ ಟೈಮಲ್ಲಿ ತುಂಬಾ ಫ್ರೆಂಡ್ಲಿ ಇದ್ರು ಅವರು ನನ್ನನ್ನ ಕೆಲವರು ಅಕ್ಕ ಹೇಳ್ತಿರ್ ಕೆಲವರು ನಿಮ್ಮಿಂತಲೇ ಹೇಳ್ತಿದ್ರು ತುಂಬಾ ಫ್ರೆಂಡ್ಲಿ ಇದ್ರು ನಂಗೆ ಕಾಲೇಜ್ ಜಾಯ್ನ್ ಆಗ್ಬೇಕಾದ್ರೆ ತುಂಬಾ ನನಗೆ ಒಂದು ಟೆನ್ಷನ್ ಇತ್ತು ಹ್ಮ್ 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 ನನ್ನನ್ನು ಕ್ಲಾಸ್ ಅಲ್ಲಿ ಅಕ್ಸೆಪ್ಟ್ ಮಾಡ್ತಾರಾ ಹ್ಮ್ ಹ್ಮ್ ಅದು ಯೂನಿಫಾರ್ಮ್ ಹಾಕೊಂಡು ಹೋಗ್ಬೇಕಿತ್ತು ನೀವೇ 30 ವರ್ಷದ 35 ವರ್ಷದ ಹೆಂಗ್ಸು ಹ್ಮ್ ಹ್ಮ್
ಯೂನಿಫಾರ್ಮ್ ಹಾಕೊಂಡು ಹೋಗ್ಬೇಕಿತ್ತು ಕಾಲೇಜ್ ಮಕ್ಕಳ ತರಾನೇ. ಹ್ಮ್ ಹ್ಮ್ ಬಟ್ ತುಂಬಾ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ರು, ಅಕ್ಸೆಪ್ಟ್ ಮಾಡಿ ನನ್ನ ಜೊತೆಗೆ ಇರ್ತಾ ಇದ್ರು, ಫ್ರೆಂಡ್ಲಿ ಇದ್ರು. ಹೌ- ಅವ್ರ ಜೊತೆ ನಾನು ಹೇಳ್ತೇನೆ, ನಂಗೆ ಎಲ್ರಿಗೂ ಒಂದೇ ಸಲ ಚಾನ್ಸ್ ಸಿಗೋದಲ್ವಾ, ನಂಗೆ 2 ಸಲ ಸಿಕ್ಕಿತ್ತು. ನಾನು ನಿಜ ಹೇಳ್ಬೇಕಾದ್ರೆ ಕಾಲೇಜಲ್ಲಿ ಯಾವಾಗ ಹ್ಮ್ ಈವ್ನಿಂಗ್ ಕಾಲೇಜ್ ಮಾಡಿದ್ರೆ ನಂಗೆ ಆ ಲೈಫ್ ಸಿಕ್ಕಿರ್ಲಿಲ್ಲ. ಕಾಲೇಜಲ್ಲಿ ಎಂಜಾಯ್ ಓಕೆ ಮಾಡೋದು, ಎಲ್ಲದ್ರಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಹ್ಮ್ ನನ್ನ ಮೈಂಡ್ ಫ್ರೀ ಆಗಿ ಇರ್ತಿರ್ಲಿಲ್ಲ. ಹ್ಮ್ ಅಂದ್ರೆ ಮಾಡ್ತಿದ್ದೇವೆ ಎಂಜಾಯ್, ಬಟ್ ಈ ತರ ಅಥವಾ ಕಾಂಪಿಟಿಷನ್ಸ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡೋದೆಲ್ಲ ಆಗ್ತಿರ್ಲಿಲ್ಲ. ಹ್ಮ್ ಬಟ್ ನನ್ಗೆ ದೇವ್ರು ಅದೊಂದು 2ನೇ ಚಾನ್ಸ್ ಕೊಟ್ರು. ಹ್ಮ್ ನನ್ನ ಆ ಒಂದು 3 ವರ್ಷದ ನಾನು ಕಾಲೇಜ್ ಲೈಫ್ ಅನ್ನು ನಿಜವಾಗ್ಲೂ ಪೂರ್ತಿ 100% ನಾನು ತುಂಬಾ ಖುಷಿಯಿಂದ ಆ ಒಂದು ಸಮಯನ ಕಳೆದೆ ಅಂತ ಹೇಳ್ಬೋದು. ಇದಕ್ಕೆ ಅವರು ಕಾರಣ, ನನ್ನ ಜೊತೆ ಕಲಿತಾ ಇದ್ದವರು ಕೂಡ, ಸ್ಟೂಡೆಂಟ್ಸ್‌ಗಳು ಕೂಡ. ನನ್ಗೆ ಅವ್ರ ನನ್ನ ಮಕ್ಳ ತರ ಆಗ್ತಿತ್ತು. ಯಾಕಂದ್ರೆ ನನ್ನ ಮಗನಿಗಿಂತ ಸ್ವಲ್ಪ ಸಣ್ಣವರು ಅವರು ಓಕೆ ಅಷ್ಟೇ. ಹ್ಮ್ 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 ನನಗೆ 35 ವರ್ಷ ಹೇಳಿದ್ರೆ ಅವರಿಗೆ ಹ್ಮ್ ಅಲ್ವಾ 15 ಇಂದ 17 ವರ್ಷ ಹ್ಮ್ ಅಷ್ಟೇ. ಹ್ಮ್ ಅಷ್ಟೇ ಅವರಿಗೆ. ಹ್ಮ್ ನನ್ ಮಗ ಅಂತೂ 11 ವರ್ಷದವ ಆಗ. ಮಗನಿಗಿಂತ ಸ್ವಲ್ಪ ದೊಡ್ಡದು. ನನ್ಗೆ ಮಕ್ಳ ತರಾನೇ ಆಗ್ತಿದ್ರು. ಹ್ಮ್ ಬಟ್ ಅವರು ನಿಮ್ಮಿಂದಲೇ ಹೇಳ್ತಿದ್ರು ನನ್ನ ನೆಚ್ಚಿನವ್ರು. ಇಡೀ ಕಾಲೇಜಲ್ಲಿ. ಬೇರೆ ಕ್ಲಾಸ್‌ನವರೆಲ್ಲ ಅಕ್ಕ ಅಂತ ಹೇಳ್ತಿದ್ರು. ನಮ್ ಕ್ಲಾಸ್‌ಮೇಟ್ಸ್ ಎಲ್ಲ ನಿಮ್ಮಿ. ಓಕೆ ನನ್ ಸೀನಿಯರ್ಸ್ ಕೂಡ. ಈಗ್ಲೂ ಟಚ್ ಅಲ್ಲಿ ಇದಾರಾ ನಿಮ್ ಕ್ಲಾಸ್ಮೇಟ್ಸ್? ಇದ್ದಾರೆ. ಇದ್ದಾರೆ. ಕೆಲವರಿದ್ದಾರೆ. ಎಲ್ರೂ ಅಲ್ಲ. ಕೆಲವರಿದ್ದಾರೆ. ಓಕೆ ಕೆಲವರಿದ್ದಾರೆ. ಈಗ್ಲೂ ಅವರ ಮದ್ವೆ ಎಲ್ಲ ಇದ್ರೆ ಹೋಗಿದ್ದೇನೆ. ಹ್ಮ್ ಏನೋ ಒಂಥರ ಖುಷಿ. ಈಗ್ಲೂ ಟಚ್ ಅಲ್ಲಿ ಇದ್ದಾರೆ. ಓಕೆ ಲವ್ಲಿ ಮ್ಯಾಮ್. ತುಂಬಾ ಲೈಕ್ ಯು ಹ್ಯಾಡ್ 2 ಚಾನ್ಸಸ್ ಟು ಗೋ ಟು ಕಾಲೇಜ್. ಕಾಲೇಜ್ ಲೈಫ್ ತುಂಬಾ ಹೌದು. ಚೆನ್ನಾಗಿರುತ್ತೆ. ಬಟ್ ದೇವ್ರು ಕೊಟ್ಟ ವರ ಅದ್ ನೀವು 2 ಸತಿ ಹೋಗಿದ್ದೀರಾ. ಹೌದು. ಅಂಡ್ ಆಲ್ಸೋ ಯುವರ್ ಹಸ್ಬೆಂಡ್ ಆಗ್ಲಿ, ಆ, ನಿಮ್ಮ ಫ್ಯಾಮಿಲಿ, ನಿಮ್ ಮಕ್ಕಳಾಗ್ಲಿ, ಚಿಕ್ಕವರು ಯಾರ್ ಮೀನ್ ಅವ್ರು ಚಿಕ್ಕವರಾದ ಆಗಿದ್ರ ಅಂತ ಅವ್ರನ್ನ ಅವರೇ ನೋಡ್ಕೊಂಡ್ರು. ನೀವು ನಿಜವಾಗ್ಲೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸಾರಿ ನಡುವೆ ಮಾತಾಡಿದ್ದು. ಓಕೆ ಗ್ರೇಟ್ ಮ್ಯಾಮ್. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಇದ್ರ ಬಗ್ಗೆ ನೀವ್ ಆಲ್ರೆಡಿ ಹೇಳಿದೀರಾ. ಮೇ ಬಿ ನೀವ್ ಇನ್ನೂ ಸ್ವಲ್ಪ ಅದ್ರ ಬಗ್ಗೆ ಜಾಸ್ತಿ ಹೇಳ್ಬೋದು. ಫ್ಯಾಷನ್ ಡಿಸೈನಿಂಗ್ಗೆ ಯಾವ ಕೋರ್ಸ್‌ಗಳು ಮಾಡ್ಬೇಕು? ನೀವ್ ಆಲ್ರೆಡಿ ಡಿಪ್ಲೊಮಾ ಬಗ್ಗೆ ಹೇಳಿದೀರಾ. ಈ ಡಿಪ್ಲೊಮಾನೇ ಅಲ್ದೆ ಬೇರೆದು ಏನಾದ್ರು ಇದ್ಯಾ? ಇಲ್ದಿದ್ರೆ ಐ ಮೀನ್ ಪ್ರೈವೇಟ್ ಆಗು ಯಾರಾದ್ರೂ ಗೌರ್ಮೆಂಟ್‌ದೇ ಅವ್ರದ್ದೇ ಆದಂತ ಇದೆಯಾ? ಪ್ರೈವೇಟ್ ಅವರು ಹೇಳ್ಕೊಡ್ತಾರಾ? ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಂಗೆ ಗವರ್ನ್ಮೆಂಟ್ ಕಾಲೇಜಲ್ಲಿ ನಂಗೆ ಗೊತ್ತಿಲ್ಲ. ಬಟ್ ಪ್ರೈವೇಟ್ ಆಗಿ ನಿಮ್ಗೆ ಹ್ಮ್. ಇದರಲ್ಲಿ ಡಿಪ್ಲೊಮಾ ಮಾಡೋದು 3 ಇಯರ್ಸ್. ನಾನ್ ಮಾಡಿದ್ದು ADFT ಅಂತ ಹೇಳಿ, Okay. ಅಪರೆಲ್ ಡಿಸೈನಿಂಗ್ ಅಂಡ್ ಫ್ಯಾಬ್ರಿಕೇಶನ್ ಟೆಕ್ನಾಲಜಿ ಅಂತ ಹೇಳಿ ನಾನ್ ಮಾಡಿದ ಕೋರ್ಸ್ ಹೆಸರು. ಹ್ಮ್. ಇದು 3 ವರ್ಷದ ಡಿಪ್ಲೊಮಾ. ಹ್ಮ್. ಇದು ಇದರಲ್ಲಿ BSc ಅಂತ ಮಾಡ್ಬೋದು. ಯಾಕಂದ್ರೆ ನಾನು ಹ್ಮ್. ಏನು ಡಿಪ್ಲೊಮಾ ಮಾಡಿದ್ದಲ್ಲ. ಆಮೇಲೆ ನಾನು 1 1/2 ಒಂದು 2 ಇಯರ್ಸ್ ನಾನು ಟೀಚ್ ಕೂಡ ಮಾಡಿದ್ದೆ. ನಾನು ಉಡುಪಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂತೇಳಿ, ಅದು BSc ಕಾಲೇಜ್. ಓಕೆ ಓಕೆ ಸೊ ಅದ್ರಲ್ಲಿ ಈಗ ನೀವು ಡಿಗ್ರಿ ಹೇಗೆ ಮಾಡ್ತೀರಾ, ಅದೇ ತರ ಫ್ಯಾಷನ್ ನಲ್ಲಿ ಡಿಗ್ರಿ ಮಾಡ್ಬೋದು. ಓಕೆ ಓಕೆ BSc ಮಾಡ್ಬೋದು. ಓಕೆ ಅದಲ್ಲದೆ ಈಗ ನಮ್ದು ಉಡುಪಿಯಲ್ಲಿ ಆದ್ರೆ MIT ಅಲ್ಲಿ ಕೂಡ 3 ಇಯರ್ಸ್ ಕೋರ್ಸ್ ಇದೆ. 3 ಇಯರ್ಸ್ ಅಂದ್ರೆ 4 ಇಯರ್ಸ್ ಕೋರ್ಸ್ ಇದೆ. 1 ಇಯರ್ ಎಕ್ಸ್ಟ್ರಾ ಮಾಡ್ಬೋದು. ಓಕೆ ಓಕೆ ಆ, ಅದಲ್ಲದೆ ಬೇರೆ ಬೇರೆ ಈಗ ನಿಫ್ಟ್ ಅಂತ ಹೇಳಿ ತುಂಬಾ ಫೇಮಸ್ ನಮ್ದು ಇಂಡಿಯಾದಲ್ಲಿ. ಕೇಳಿದೀನಿ ಅದ್ರ ಬಗ್ಗೆ. ಹೌದು, ನಿಫ್ಟ್ ಹೌದು. ಹ್ಮ್ ಅದು ಬಿಟ್ಟು ಬೇರೆ ತುಂಬಾ ಕಾಲೇಜುಗಳಿವೆ. ಹ್ಮ್. ನಿಮ್ಗೆ ಯಾವ ತರ ಕೋರ್ಸ್‌ಗಳು ಬೇಕು ಅಂದ್ರೆ, ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಕೂಡ ನೀವು 3 ಇಯರ್ಸ್ ಮಾಡಿದ್ಮೇಲೆ ಸ್ಪೆಷಲೈಸ್ ಇದು ಮಾಡ್ಬೋದು. ಒಂದೊಂದು ಸಬ್ಜೆಕ್ಟ್‌ಗಳಲ್ಲಿ ಅದು ಕೂಡ ಮಾಡ್ಬೋದು. ಓಕೆ ಮತ್ತೆ ಫ್ಯಾಷನ್ ಡಿಸೈನಿಂಗ್ ಕಲ್ತ್ರೆ ನಿಮ್ಗೆ ಆಕ್ಚುಲಿ ಆಪರ್ಚುನಿಟಿ ತುಂಬಾ ಇದೆ. ಫ್ಯಾಷನ್ ಎಂಬುದು ಅದಕ್ಕೆ ಲೈಫ್ ಅಂತ ಇಲ್ಲ ನೋಡಿ. ನಾವು ಇರೋವರೆಗೂ ಫ್ಯಾಷನ್ ಇರುತ್ತೆ. ಮನುಷ್ಯ ಪ್ರಪಂಚದಲ್ಲಿ ಇರೋವರೆಗೂ ಫ್ಯಾಷನ್ ಇದ್ದೇ ಇರುತ್ತೆ. ಸೊ ಈ ಒಂದು ಪ್ರೊಫೆಷನ್ ಅನ್ನ ಹೆಚ್ಚು ಸೀರಿಯಸ್ ಆಗಿ ತಗೊಳ್ಳಿ. ಇದನ್ನು ಕೂಡ, ಯಾಕಂದ್ರೆ ಎಲ್ಲರೂ ಡಾಕ್ಟರ್, MBBS ಮಾಡುದಾ, ಇಂಜಿನಿಯರಿಂಗ್ ಮಾಡುದಾ ಅದ್ರ ಕಡೆನೇ ಯೋಚನೆ ಮಾಡ್ತಾರೆ. ಈಗಂತೂ AI ಕಲಿದ್ ಬಿಟ್ರೆ ಬೇರೆ ಕಡೆಗೆ, ಈಗ ಮೆಡಿಕಲ್ ಫೀಲ್ಡ್ ಹೇಗೆ ಇದೆ, ಫ್ಯಾಷನ್ ಡಿಸೈನಿಂಗ್ ಕೂಡ ಒಂದು ಒಳ್ಳೆ ಫೀಲ್ಡ್. ನಿಮ್ಗೆ ಕರ್ನಾಟಕದ ಸಹ ಬೇರೆ ಬೇರೆ ಕಾಲೇಜುಗಳಿವೆ, ನೀವು ಜಾಯಿನ್ ಆಗ್ಬೋದು. ಇವಾಗ ನಂಗೆ ಗೊತ್ತಿರೋ ಪ್ರಕಾರ ಬ್ಯಾಂಗ್ಳೂರಲ್ಲಿ ಸುಮಾರು ಕಾಲೇಜುಗಳಿವೆ. ಈಗ ನಮ್ಮ ಮಂಗಳೂರಲ್ಲಿ ಇದು ಇದೆ, ನಿಟ್ಟೆ ಕಾಲೇಜ್ ಇದೆ. ಓಕೆ ಅಲ್ಲಿ ಕೂಡ ಫ್ಯಾಷನ್ ಡಿಸೈನಿಂಗ್ ಇದೆ. ನಮ್ಗೆಲ್ಲ ಈಗ ಎಕ್ಸಾಮಿಗೆಲ್ಲ ಅವರೇ ಬರ್ತಿದ್ದಿತ್ತು. ಓಕೆ ಓಕೆ ಎಕ್ಸ್ಟರ್ನಲ್ಸ್. ಹೌದು, ನಮ್ಗೆ ಪ್ರಾಕ್ಟಿಕಲ್ ಎಲ್ಲ ಅವರೇ ಬರ್ತಿದ್ರು. ಸೊ ನಿಮ್ಗೆ ಏನ್ ಬೇಕು, ಯಾಕಂದ್ರೆ ನಿಮ್ಗೆ ಇವಾಗ ನೀವು ಚಾಟ್ GPT ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ನಿಮ್ಗೆ ಯಾವ ಸೂಟ್ ಆಗುತ್ತೆ. ಯಾಕಂದ್ರೆ ಫ್ಯಾಷನ್ ಡಿಸೈನಿಂಗ್ ಅಂತ ಹೇಳಿದ್ರೆ ಅದು ತುಂಬಾ ದೊಡ್ಡ ಒಂದು ಸಾಗರ ಇದ್ದಾಗೆ. ಓಕೆ ನಿಮ್ಗೆ ಬೇರೆ ಬೇರೆ ಫೀಲ್ಡ್ ಇದೆ ಅದರಲ್ಲಿ. ಫ್ಯಾಷನ್ ಡಿಸೈನಿಂಗ್ ಪ್ರಾಪರ್ ಒಂದು ಫ್ಯಾಷನ್ ಕೋರ್ಸ್ ಅಲ್ಲದೆ ಅದರಲ್ಲೇ ಮತ್ತೆ ಸ್ಪೆಷಲ್ ಕೋರ್ಸ್‌ಗಳು ಬೇಕಾದಷ್ಟು ಇದೆ. ನಿಮ್ಗೆ ಮಾಡಬಹುದು. ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ. ಲೈಕ್ ಎಕ್ಸಾಂಪಲ್ ಏನು ಯಾವ ಯಾವ ಫೀಲ್ಡ್ ಇದೆ ಅದ್ರಲ್ಲಿ? ಈಗ ನೋಡಿ, ನಾವು ಮರ್ಚಂಡೈಸಿಂಗ್ ಇದೆ ಒಂದು. ಈಗ ನಾವು ಯೋಚನೆ ಮಾಡ್ಕೊಂಡು ನಾವು ಬುಟಿಕ್ ಅಲ್ಲಿ ವರ್ಕ್ ನಮ್ಗೆ ಇಂಟ್ರೆಸ್ಟ್ ಇದೆ, ಅಥವಾ ನಮ್ಗೆ ಇಂಡಸ್ಟ್ರಿಯಲಿಸ್ಟ್ ಇದೆ ಅಂತ. ಈಗ ದೊಡ್ಡ ದೊಡ್ಡ ಫ್ಯಾಷನ್ ಇಂಡಸ್ಟ್ರಿಗಳಿವೆ, ಫ್ಯಾಕ್ಟರಿಗಳಿವೆ. ಅಲ್ಲಿ ಕೂಡ ನೀವು ವರ್ಕ್ ಮಾಡಬಹುದು.
ಓ- ಆಸ್ ಎ ಡಿಸೈನರ್ ವರ್ಕ್ ಮಾಡ್ಬೋದು. ಇವನ್ ಮರ್ಚಂಡೈಸಿಂಗ್ ಇದೆ, ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ಬೋದು. ಓಕೆ ಓಕೆ ಮಾರ್ಕೆಟಿಂಗ್ ಫೀಲ್ಡ್ ಇದೆ. ನೀವು ಲೆಕ್ಚರರ್ ಆಗ್ತಿರೋ ಲೆಕ್ಚರರ್ ಆಗ್ಬೋದು ಫ್ಯಾಷನ್ ಡಿಸೈನಿಂಗ್ ಕಾಲೇಜಲ್ಲಿ. ನಾನು 2 ಇಯರ್ಸ್ ವರ್ಕ್ ಮಾಡಿದ್ದೇನೆ. ನಾನು ಇಂಡಿಯನ್ ಫ್ಯಾಷನ್ ಹಿಸ್ಟ್ರಿ ಮತ್ತೆ ವರ್ಲ್ಡ್ ಹಿಸ್ಟ್ರಿಗೆ ನಾನು 2 ಇಯರ್ಸ್ ಗೆಸ್ಟ್ ಲೆಕ್ಚರರ್ ಆಗಿ ಹೋಗಿದ್ದೇನೆ. ಓಕೆ ಲೆಕ್ಚರರ್ ಆಗ್ಬೋದು, ಅಥವಾ ನಿಮ್ಮದೇ ಓನ್ ಒಂದು ಟೈಲರಿಂಗ್ ಕ್ಲಾಸ್ ಇಡ್ಬಿಡ್ತೀರಾ, ಅಥವಾ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ಗಳನ್ನೇ ನೀವೇ ಕ್ರಿಯೇಟ್ ಮಾಡ್ತಿರಾದ್ರೂ ಮಾಡ್ಬೋದು. ಓಕೆ ಅಥವಾ ನೀವು ಟಿವಿ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ಬೋದು, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ಬೋದು, ಅಥವಾ ಈಗ ತುಂಬಾ ಪಾಪ್ಯುಲರ್ ಫ್ಯಾಷನ್ ಕನ್ಸಲ್ಟೆಂಟ್ ಆಗಿ ಕೂಡ ವರ್ಕ್ ಮಾಡ್ಬೋದು. ಫ್ಯಾಷನ್ ಕನ್ಸಲ್ಟೆಂಟ್ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಹೌದು, ಅದು ಇದೆ. ಓಕೆ ಅದು ಇದೆ. ಅದು ಅಲ್ಲದೆ ದೊಡ್ಡ ದೊಡ್ಡದು ಕಂಪನಿಗಳಲ್ಲೆಲ್ಲ ಹೇಗಿದೆ ಅಂತ, ಕಾರ್ಪೊರೇಟ್ ಕಂಪನಿಗಳೆಲ್ಲ ಒಂದು ಸೆಕ್ಷನ್ ಇರುತ್ತೆ ಓಕೆ ಓಕೆ ಫ್ಯಾಷನ್ ಅಂತ. ಇರುತ್ತೆ. ಅದರಲ್ಲಿ ವರ್ಕ್ ಮಾಡ್ಬೋದು ನೀವು. ಎಷ್ಟು, ಅಥವಾ ನೀವು ಈಗ ಸೆಲೆಬ್ರಿಟಿಗಳಿದ್ರೆ ಅವರಿಗೆ ಒಂದು ಪರ್ಸನಲ್ ಫ್ಯಾಷನ್ ಡಿಸೈನರ್ ಅವರದ್ದೇ ಒಂದು, ನೀವು ಅವರ ಜೊತೆ ವರ್ಕ್ ಮಾಡ್ಬೋದು, ಅವರಿಗೆ ಸ್ಟೈಲಿಶ್ ಹಾಕಿ. ಓಕೆ ಓಕೆ ನಿಮ್ಗೆ ಸ್ಟೈಲಿಂಗ್, ಈಗ ನೀವು ಫ್ಯಾಷನ್ ಅಂತ ಹೇಳಿದ್ರೆ ಇದ್ರೊಟ್ಟಿಗೆ ನಿಮ್ಗೆ ಮತ್ತೆ ಕೆಲವು ಕೋರ್ಸ್ಗಳನ್ನ ಮಾಡಿದ್ರೆ ನಿಮ್ಗೆ ನಿಮ್ಮದೇ ಆದ ಒಂದು ಆಫೀಸ್ ಕೂಡ ಮಾಡ್ಕೊಳ್ಬೋದಲ್ವಾ. ಈಗ ಫ್ಯಾಷನಿಂಗ್ ಕಲ್ತಿದ್ದೀರಾ, ಅದ್ರ ಜೊತೆಗೆ ನಿಮ್ಗೆ ಗ್ರೂಮಿಂಗ್ ಅದು ಕಲ್ತು ಬಿಟ್ರೆ ಓಕೆ ನಿಮ್ಗೆ ಯಾವುದೇ ಒಂದು ಸೆಲೆಬ್ರಿಟಿಗೆ ನಿಮ್ಗೆ ಅವ್ರ ಜೊತೆ ವರ್ಕ್ ಮಾಡ್ಬೋದು ನೀವು. ಓಕೆ ಮತ್ತೆ ಪೇ ಕೂಡ ಚೆನ್ನಾಗಿದೆಯಾ ಇಂಡಸ್ಟ್ರಿ? ತುಂಬಾ ಚೆನ್ನಾಗಿದೆ, ಗೊತ್ತಿಲ್ಲ ಜನಕ್ಕೆ. ಇವಾಗ ನೀವು ಏನು ಈಗ ಒಂದು ಇಂಜಿನಿಯರ್ಗೆ ಎಷ್ಟು ಸ್ಯಾಲರಿ ಇರುತ್ತಲ್ಲ, ನೀವು ಈಗ ಒಂದು ಕನ್ಸಲ್ಟೆಂಟ್ ಆಗಿ ಹೋದ್ರೆ ನಿಮ್ಗೆ ಅಷ್ಟೇ ಸ್ಯಾಲರಿ ನಿಮ್ಗೆ ಕೂಡ ಸಿಗುತ್ತೆ. ಫ್ಯಾಷನ್ ಡಿಸೈನರ್ ಕೂಡ ಓಕೆ ಮಾಡ್ಬೋದು. ಅದರಿಂದ ಲೆಕ್ಚರರ್ ಕೂಡ ಆಗ್ಬೋದಲ್ವಾ. ಈಗ ಸ್ಕೂಲಲ್ಲಿ ಹೇಗೆ ಟೀಚ್ ಮಾಡ್ತಾರೆ ಬೇರೆ ಸಬ್ಜೆಕ್ಟ್ಗೆ, ಫ್ಯಾಷನ್ ಡಿಸೈನಿಂಗ್ ಕಲ್ತ್ರೆ ಫ್ಯಾಷನ್ ಡಿಸೈನಿಂಗ್ ಸ್ಕೂಲಲ್ಲಿ ಕೂಡ ಕಾಲೇಜಲ್ಲಿ ಕೂಡ ವರ್ಕ್ ಮಾಡ್ಬೋದಲ್ವಾ ಹೌದು. ಅಂತ ನಾನು ಬೆಳಿಗ್ಗೆ 8:30ಗೆ ಹೋದ್ರೆ 5 o'clock ಮನೇಲಿ ಇರ್ತೀರಾ. ಓಕೆ 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 ಇದು ಕೂಡ ಇವತ್ತು ಟೈಮಿಂಗ್ಸ್ ಯಾರಿಗೆ ತುಂಬಾ ಸ್ಟ್ರಗಲ್ ಎಲ್ಲ ಮಾಡ್ಲಿಕ್ಕೆ ಬೇಡ ಅಂತವರಿಗೆ ಮಾಡ್ಬೋದು, ಅದನ್ನ ಕೂಡ ಮಾಡ್ಬೋದು. ಆಮೇಲೆ ಅದು ಅಲ್ಲದೆ ನಿಮ್ಗೆ ಈಗ ನಿಮ್ಮದೇ ಈಗ ಒಂದು ಒಳ್ಳೆ ಆಪರ್ಚುನಿಟಿ ಇರುತ್ತೆ ನಿಮ್ಗೆ. ನಿಮ್ದು ಯೂಟ್ಯೂಬ್ ಚಾನಲ್ ಇದ್ರೆ ಅದನ್ನು ಕೂಡ ಮಾಡ್ಬೋದಲ್ವಾ. ಓಕೆ ಓಕೆ ನಿಮ್ಮದೇ ಒಂದು ಚಾನಲ್ ಕ್ರಿಯೇಟ್ ಮಾಡಿ ಅದರಲ್ಲಿ ನೀವು ಫ್ಯಾಷನ್ ಬಗ್ಗೆ ಮಾತಾಡಬಹುದು, ಅಥವಾ ಈಗ ಹೆಚ್ಚಾಗಿ ಸ್ಟೈಲಿಶ್ ಆಗಿ ಕಾಣ್ಬೇಕಾದ್ರೆ ಯಾವ ತರ ಎಲ್ಲ ನಿಮ್ದು ನಮ್ದು ಈ ಬಾಡಿ ಟೈಪ್ ಈ ತರ ಹಾಕೋದು, ಆ ತರದಲ್ಲಿ ವಿಡಿಯೋಸ್ ಮಾಡಿ ಹಾಕ್ಬೋದು. ಓಕೆ ನಿಮ್ಗೆ ಮನ್ಸಿರ್ಬೇಕಷ್ಟೇ, ಮಾಡ್ಬೇಕಂತ ಹೇಳ್ತಾರಲ್ಲ, ಇದಕ್ಕೆ ಅದೇ ಮಾಡ್ಬೇಕು ಇದೇ ಮಾಡ್ಬೇಕು ಅಂತ ಇಲ್ಲ. ಓಕೆ ಈ ಫೀಲ್ಡ್ ತುಂಬಾ ದೊಡ್ಡದಿದೆ, ತುಂಬಾ ದೊಡ್ಡದು. ಓಕೆ ತುಂಬಾ ದೊಡ್ಡದಿದೆ, ತುಂಬಾ ದೊಡ್ಡದಿದೆ. ಯಾಕಂತ ಹೇಳಿದ್ರೆ ಇದಕ್ಕೆ ಈ ಪ್ರೊಫೆಷನ್ ಈಗ ಕೆಲವು ಇವಾಗ ಅದಕ್ಕೆ ಏನು ಡಿಮಾಂಡ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಫ್ಯಾಷನ್ ಫೀಲ್ಡ್ ಆಗಲ್ಲ ಅಲ್ಲ. ಒಂದು ಹೋಟೆಲ್ ಬಿಸ್ನೆಸ್, ಒಂದು ಫ್ಯಾಷನ್ ಫೀಲ್ಡ್ ಐತಿ, ಯಾವತ್ತೂ ಅದು ಹೋಟೆಲ್ ಇದ್ದೇ ಇರುತ್ತೆ. ಡಾಕ್ಟರ್ ಇದೆಲ್ಲ ಯಾವತ್ತು ಡಾಕ್ಟರ್ಸ್ ಬೇಕೇ ಎಲ್ಲ ಬೇಕು, ಬೇಕೇ ಬೇಕು. ಬೇಕೇ ಬೇಕು. ಕಂಪ್ಯೂಟರ್ ಡೌನ್ ಆದ್ರೇನೆ ಇದು ಡೌನ್ ಆಗಲ್ಲ. ಆಗಲ್ಲ ಆಗಲ್ಲ ಆಗಲ್ಲ, ಖಂಡಿತ ಆಗಲ್ಲ. ಬಟ್ ಟ್ಯಾಲೆಂಟ್ ಬೇಕು. ನಮ್ಮನ್ನು ಇದ್ರಲ್ಲಿ ಇಂಪಾರ್ಟೆಂಟ್, ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡ್ತಾ ಇರಬೇಕು. ಇವಾಗ ನಾನು ಕೂಡ ಓಕೆ ಓಕೆ ನನ್ನನ್ನು ನಾನು ಅಪ್ಗ್ರೇಡ್, ಈಗ ಏನು ಹೊಸತು ಟ್ರೆಂಡ್ ಅಲ್ಲಿ ಇದೆ ನಂಗೆ ಅದು ಗೊತ್ತಿರ್ಬೇಕು. ಇದರಲ್ಲಿ ತುಂಬಾ ಇಂಟ್ರೆಸ್ಟ್ ಇರ್ಬೇಕು, ಓಕೆ ಓಕೆ ಇಂಟ್ರೆಸ್ಟ್ ಇರ್ಬೇಕು, ಇದ್ರ ಬಗ್ಗೆ ನಾಲೆಜ್ ಇರ್ಬೇಕು. ಈಗ ನನಗೆ ನೀವು ಕಾಲೇಜ್ಗಳು ಯಾವ್ದು ಅಂತ ಕೇಳಿದ್ರೆ ನಂಗೆ ಅಷ್ಟು ಗೊತ್ತಿಲ್ಲ, ಓಕೆ ಯಾವ ಕಾಲೇಜ್ ಎಲ್ಲ ಇವಾಗ ಇದೆ, ಯಾವ ಕೋರ್ಸ್ಗಳಿವೆ ಅಂತ. ಬಟ್ ಈಗ ಹೊಸತು ಟ್ರೆಂಡ್ ಅಲ್ಲಿ ಏನಿದೆ ಅಂತ ಕೇಳ್ಬೋದು. ಈಗ ಒಂದು ಕಲರ್ಸ್ ಆಗಿರ್ಬೋದು ಟ್ರೆಂಡ್ ಅಲ್ಲಿ, ಈ ವರ್ಷ ಯಾವ್ದು ಕಲರ್ ಬರುತ್ತೆ ಟ್ರೆಂಡ್ ಅಲ್ಲಿ, ಯಾವ ಡಿಸೈನ್ ಬರುತ್ತೆ. ಈಗ ಈಗ ಒಂದು 2-3 ವರ್ಷದಲ್ಲಿ ಹೇಗೆ ಅಂತ ಹೇಳಿದ್ರೆ, ಇಷ್ಟು ವರ್ಷಗಳು ಏನೆಲ್ಲ ಟ್ರೆಂಡ್ ಇತ್ತು ಎಲ್ಲ ಒಟ್ಟಿಗೆ ಬಂದಿದೆ ಇವಾಗ. ಓಕೆ ಆ ತರ. ಸೊ ನಾವು ಆ ಟ್ರೆಂಡ್ ಫಾಲೋ ಮಾಡ್ತಾ ಇರಬೇಕು. ಇವಾಗ ಕರೆಂಟ್ ಟ್ರೆಂಡ್ ಏನಿದೆ ಮೇಡಮ್? ಇವಾಗ ಕರೆಂಟ್ ಏನು ಕ್ಯಾಶುವಲ್ಸ್, ಓವರ್ ಸೈಜ್ಡ್ ಇದೆಲ್ಲ ಟ್ರೆಂಡ್ ಅಲ್ಲಿ ಇದೆ. ಓಕೆ ಈಗ ಹೇಗೆ ಅಂತ ಕೂಲ್ ಡ್ರೆಸ್ಗಳು ಅಂದ್ರೆ ಎಲ್ಲರಿಗೆ ಇವಾಗ ಮೊದಲು ಟೈಟ್ ಫಿಟ್ಟಿಂಗ್ ಡ್ರೆಸ್ಗಳು ತುಂಬಾ ಟ್ರೆಂಡ್ ಅಲ್ಲಿ ಇತ್ತು. ಇವಾಗ ಯಾರಿಗೂ ಅದು ಇಷ್ಟ ಆಗ್ತಾ ಇಲ್ಲ. ಲೂಸ್ ಫಿಟ್ಟಿಂಗ್ ಕ್ಯಾಶುವಲ್ ಡ್ರೆಸ್ಗಳು ತುಂಬಾ ಇಷ್ಟ ಪಡ್ತಾರೆ. ಇವನ್ ಡಿಸೈನರ್ ವೇರ್ ಅಲ್ಲಿ ಕೂಡ ಅಷ್ಟೇ. ಮೊದಲೆಲ್ಲ ಡಾರ್ಕ್ ಕಲರ್ಸ್ ತುಂಬಾ ಟ್ರೆಂಡ್ ಅಲ್ಲಿ ಇತ್ತು. ಇವಾಗೆಲ್ಲ ಕೂಲ್ ಕಲರ್ಸ್ ಆಗಿರ್ಬೋದು, ಪೇಸ್ಟಲ್ ಕಲರ್ಸ್ ತುಂಬಾ ಟ್ರೆಂಡ್ ಅಲ್ಲಿ ಇದೆ. ಡಾರ್ಕ್ ಕಲರ್ಸ್ ಹೋಗಿಲ್ಲ ಅಂತಲ್ಲ, ಬಟ್ ಈಗ ಏನು ಅಂತ ಹೇಳಿದ್ರೆ ಮಿನಿಮಲ್ ಅದು ಟ್ರೆಂಡ್ ಅಲ್ಲಿ ಇದೆ. ಓಕೆ ಎಲ್ಲ ಟೂ ಹೆವಿ ಇದು ಬೇಡ, ಡಿಸೈನಿಂಗ್ ಬೇಡ ಯಾರಿಗೆ, ಸಿಂಪಲ್ ಆಗಿರುವಂತದ್ದು. ಆ ತರ ಟ್ರೆಂಡ್ ಎಷ್ಟ್ ದಿವಸ ಇರುತ್ತೆ? 1 ಇಯರ್ 2 ಇಯರ್ ಇರುತ್ತಾ, ಅಲ್ಲಿದ್ರೆ ಹೆಂಗಿರುತ್ತೆ? ಹೆಚ್ಚಾಗಿ ಟ್ರೆಂಡ್ ತುಂಬಾ ಫಾಲೋ ಮಾಡಿದ್ರೆ ಅದಕ್ಕೆ ಲೈಫ್ ತುಂಬಾ ಕಡಿಮೆ. ನಾವು ಅದಕ್ಕೆ ಏನು ಕ್ಲಾಸಿಕ್ ಡಿಸೈನ್ಸ್ ಅನ್ನ ನಾನು ಹೆಚ್ಚಾಗಿ ಪ್ರಮೋಟ್ ಮಾಡ್ತೇನೆ. ಕ್ಲಾಸಿಕ್ ಡಿಸೈನ್ ಹೇಗೆ ಅಂತ ಹೇಳಿದ್ರೆ, ಮೊದ್ಲು ಇತ್ತು, ಇವಾಗ್ಲೂ ಇದೆ, ಇನ್ನು ಮುಂದೆ ಕೂಡ ಇರುತ್ತೆ. ಕೆಲವೊಂದು ಪ್ಯಾಟರ್ನ್ಸ್ ಗಳು, ಕೆಲವೊಂದು ಕಲರ್ಸ್ ಗಳು, ಕೆಲವೊಂದು ಡಿಸೈನ್ ಗಳು ಅಷ್ಟೇ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಸಾರಿ ತಗೊಂಡ್ರೆ ನಾವು, ಕಾಂಜೀವರಂ ಸಾರಿ ಮೊದ್ಲು ಇತ್ತು, ಇವಾಗ್ಲೂ ಇದೆ ಟ್ರೆಂಡ್ ಅಲ್ಲಿ. ಮೈಸೂರು ಸಿಲ್ಕ್ ಮೊದ್ಲು ಇತ್ತು, ಇವಾಗ್ಲೂ ಇದೆ. ಅದೇ ತರ ಈಗ ಒಂದು ಬನಾರಸ್ ಸಾರಿ ಮೊದ್ಲು ಟ್ರೆಂಡ್ ಅಲ್ಲಿ ಇತ್ತು, ಇವಾಗ್ಲೂ ಇದೆ.
ಆ ಸಾರಿ ಯಾರ ಹತ್ರ ಇಟ್ಕೊಂಡಿದ್ದಾರೆ ಅದು ಟ್ರೆಂಡ್ ಹೋಗೋದೇ ಇಲ್ಲ ನೋಡಿ. ಟಿಪಿಕಲ್ ಪ್ಯಾಟರ್ನ್‌ಗಳು ಅದ್ರಲ್ಲಿ ಕ್ಲಾಸಿಕ್ ಓಕೆ ಡಿಸೈನ್. ಓಕೆ ಈವನ್ ನೆಕ್ ಪ್ಯಾಟರ್ನ್ ಕೂಡ ಈಗ ನಾವು ಬ್ಲೌಸ್ ಅಲ್ಲಿ ಅಥವಾ ಡ್ರೆಸ್ ಅಲ್ಲಿ ನೆಕ್ ಪ್ಯಾಟರ್ನ್‌ಗಳು ಕೆಲವೆಲ್ಲ ಸಿಂಪಲ್ ನೆಕ್ ಪ್ಯಾಟರ್ನ್‌ಗಳಿವೆ. ಹ್ಮ್ ಅದನ್ನ ಬೇಕಾದ್ರೆ ನಾವು ಅದಕ್ಕೆ ಏನಾದ್ರು ಎಲ್ಲೊಂದು ಎಲಿಮೆಂಟ್ ಸೇರಿಸಿ ಅದನ್ನ ಗ್ರ್ಯಾಂಡ್ ಕಾಣುವ ಹಾಗೆ ಮಾಡಬಹುದಷ್ಟೇ. ಓಕೆ ಓಕೆ ಈವನ್ ಕಾಟನ್ ಸಾರಿಗಳು, ಹ್ಯಾಂಡ್ಲೂಮ್ ಸಾರಿಗಳು ಯಾವತ್ತೂ ಟ್ರೆಂಡ್ ಔಟ್ ಆಫ್ ಫ್ಯಾಷನ್ ಆಗೋದೇ ಇಲ್ಲ ಅಲ್ವಾ? ಹ್ಮ್ ಅದ್ರಲ್ಲಿ ನಾವು ಟ್ರೆಂಡ್ ಹೇಗೆ ಫಾಲೋ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಕ್ಲಾಸಿಕ್ ಡಿಸೈನ್ ಅನ್ನ ಹಿಡ್ಕೊಂಡು ಅದಕ್ಕೆ ಈಗ ಟ್ರೆಂಡ್ ಇದೆ ಏನಾದ್ರು ಎಲಿಮೆಂಟ್ ಅನ್ನ ಸೇರಿಸಿ, ಬೇಡ ಅಂತ ಹೇಳಿದ್ರೆ ತೆಗೆಯುವಂತದ್ದು. ಓಕೆ ಇದು ಓಕೆ ಮಾಡ್ಕೊಳ್ಬಹುದು. ಓಕೆ ಇಟ್ಸ್ ಇಟ್ಸ್ ವೆರಿ ಲೈಕ್ ಇವಾಗ ನಾನು ಹೆಂಗೆ ಇದನ್ನ ಹೋಲಿಸ್ತಿದ್ದೀನಿ ಅಂದ್ರೆ ಪಿಜ್ಜಾ ಅಂತ ಫಾರಿನ್ ಇಂದ ಬಂದಿದ್ದು ಪಿಜ್ಜಾ. ಹಾ. ಅದು ನಾವ್ ಇಂಡಿಯಾದಲ್ಲಿ ತಿನ್ಬೇಕು ಅಂದ್ರೆ ನಮ್ ಇಂಡಿಯನ್ ಸ್ಪೈಸಸ್ ಇದ್ರೇನೆ ನಮ್ಗೆ ಇಷ್ಟ ಆಗುತ್ತೆ. ಆಡ್ ಮಾಡು. ಆ ಟಾಪಿಂಗ್ಸ್ ಏನ್ ಮೇಲ್ಗಡೆ ಹಾ. ಏನು ನಾವು ಟಾಪ್ ಆಗುತ್ತಲ್ಲ ಅದನ್ನ ಚೇಂಜ್ ಮಾಡ್ಕೊಂಡು ಹಾ. ಈಗಿನ ಟ್ರೆಂಡಿಗೆ ನಿಜವಾಗ್ಲೂ ಅದು. ಹ್ಮ್. ಯಾಕಂದ್ರೆ ನೀವು ಫ್ಯಾಷನ್ ಅಂತ ಹೇಳಿದ್ರೆ ಹ್ಮ್. ಏನಾಗುತ್ತೆ ಗೊತ್ತಾ? ನಾವು ಫ್ಯಾಷನ್ ಇಂದಲೇ ಹೋದ್ರೆ ಈಗ ಫಾರ್ ಎಕ್ಸಾಂಪಲ್ ಟ್ರೆಂಡ್ ಚೇಂಜ್ ಆಗ್ತಾ ಇರ್ತದೆ. ಹ್ಮ್ ಪ್ರತಿಯೊಂದನ್ನು ನಾವು ಆಡ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ನಮ್ಮ ವಾರ್ಡ್ರೋಬ್ ಅಲ್ಲಿ ಹ್ಮ್ ಅಲ್ವಾ? ಹ್ಮ್ ಹ್ಮ್ ಟೂ ಮಚ್ ಆಗುತ್ತೆ. ನಾನು ಆಸ್ ಎ ಫ್ಯಾಷನ್ ಡಿಸೈನರ್ ಏನ್ ಹೇಳ್ತೇನೆ, ಯಾವ್ದು ಸಹ ಟೂ ಮಚ್ ಮಾಡ್ಬೇಡಿ. ತುಂಬಾ ಟ್ರೆಂಡ್ ಫಾಲೋ ಮಾಡಬೇಡಿ. ಓಕೆ ಓಕೆ ಸ್ವಲ್ಪ ಫಾಲೋ ಮಾಡಿ. ಹ್ಮ್ ಅಂದ್ರೆ ಹ್ಮ್ ಈಗ ಆ ಒಂದು ಟ್ರೆಂಡ್ ಬರುತ್ತೆ. ಒಂದು ಬಟ್ಟೆ ತಗೊಳ್ತೀರಾ, ಒಂದು 2, 3 ತಗೊಳ್ಳಿ, 4, 5 ತಗೊಳ್ಳಿ. 10, 20 ಅದೇ ಟ್ರೆಂಡ್ ಅಲ್ಲಿ ಇರುವಂತದ್ದು ತಗೊಳ್ಬೇಡಿ. ಟ್ರೆಂಡ್ ಹೋದ್ರೆ ಎಲ್ಲೋ ವೇಸ್ಟ್. ಎಲ್ಲ ವೆಸ್ಟ್ ಹ್ಮ್ ಮತ್ತೆ ಈಗ ಗ್ಲೋಬಲ್ ವಾರ್ಮಿಂಗ್ ಕೂಡ ಒಂದು ಫ್ಯಾಷನ್ ಕೂಡ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲರೂ ಹ್ಮ್ ಯೂಸ್ ಅಂಡ್ ಥ್ರೋ ಆಗಿದೆ. ಹ್ಮ್ ತಗೊಳ್ತಾರೆ, ಹ್ಮ್ ಬಿಸಾಡ್ತಾರೆ. 2 ಸಲನೂ ಹಾಕಲ್ಲ. ನಮ್ಮ ಹತ್ರ ಬರೋ ಕಸ್ಟಮರ್ ಹೇಳ್ತಾರೆ, ನಂಗೆ ಒಂದ್ ಸಲ ಹಾಕ್ಲಿಕ್ಕೆ ಅಂತ ಹೇಳ್ತಾರೆ. ಹ್ಮ್ ನೀವ್ ಎನ್ಸಿ ಒಂದು ಬಟ್ಟೆ, ಆ ಒಂದು ಫ್ಯಾಬ್ರಿಕ್ ಅನ್ನ ತಯಾರು ಮಾಡ್ಲಿಕ್ಕೆ ಎಷ್ಟೊಂದು ಕಷ್ಟ ಇರುತ್ತೆ. ಎಷ್ಟೊಂದು ಪ್ರೊಸೆಸ್ ಇದೆ ಗೊತ್ತಾ? ಎಷ್ಟು ಲಾಂಗ್ ಪ್ರೊಸೆಸ್ ಇದೆ. ಎಷ್ಟು ಜನರ ಶ್ರಮ ಇದೆ. ಹ್ಮ್ 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 ನಮ್ದು ಎಷ್ಟು ನೀರು, ಹ್ಮ್ ಎಷ್ಟು ನಮ್ದು ಅಲ್ವಾ? ನಮ್ಮ ಎಲ್ಲವನ್ನ ಯೂಸ್ ಮಾಡಿರ್ತೇವೆ. ಏನ್ ಹೇಳ್ತೇವೆ ನಾವು, ನಮ್ಮ ಈಗ ನೇಚರನ್ನ ನಾವು ಎಷ್ಟು ಒಂದು ಹಾಳು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಹ್ಮ್ ಬರೀ ಒಂದು ಫ್ಯಾಷನ್‌ಗೋಸ್ಕರ ಟ್ರೆಂಡ್ ಚೇಂಜ್ ಆಗುತ್ತೆ ಅಂತ ಹೇಳ್ಕೊಂಡು. ಓ ಸೊ ಅಲ್ವಾ? ನಾವೀಗ ಒಂದು ಕಾಟನ್ ತಕೊಂಡ್ರೆ ಅಥವಾ ಯಾವುದೇ ನಾವು ಒಂದು ಫ್ಯಾಬ್ರಿಕ್ ತಕೊಂಡ್ರೆ, ಅದ್ರ ಹಿಂದೆ ಎಷ್ಟು ಶ್ರಮ ಇದನ್ನ ಬೆಳೆಸ್ತಾರೆ ರೈತ. ಓ ಅದನ್ನ ತಕೊಂಡ್ ಬಂದು ಆಮೇಲೆ ಫ್ಯಾಕ್ಟರಿ ಕೊಂಡು ಅದನ್ನ ಪ್ರೊಸೆಸ್ ಮಾಡಿ ಆಮೇಲೆ ಅದರಲ್ಲಿ ನೂಲು ಮಾಡಿ ಅದನ್ನ ಫ್ಯಾಬ್ರಿಕ್ ಮಾಡಿ ಅಷ್ಟೆಲ್ಲ ಶ್ರಮ ಒಂದ್ಸಲ ಹಾಕಿ ಯೂಸ್ ಅಂಡ್ ಥ್ರೋ ಅಂತ ನೀವೆನ್ಸಿ. ಅದನ್ನ ಕೊಂಡೋಗಿ ಏನ್ ಮಾಡ್ತಾರೆ? ಹೊರಗೆ ಬಿಸಾಡ್ತಾರೆ. ರೀಸೈಕಲ್ ಮಾಡಿ. ರೀಸೈಕಲ್ ಓಕೆ ಆದಷ್ಟು ರೀಸೈಕಲ್ ಮಾಡಿ. ಯಾಕಂದ್ರೆ ಎಷ್ಟೋ ಕಡೆ ಹಳೆ ಬಟ್ಟೆ ಕೊಂಡೋಗಿ ಡಂಪ್ ಮಾಡಿ ಅದ್ರದೇ ಒಂದು ಗುಡ್ಡೆ ತರ ಎಷ್ಟು ಇದೆ ಗೊತ್ತಾ ಇವಾಗ? ಹ್ಮ್ ಪೊಲ್ಯೂಷನ್‌ಗೆ ಅದು ಒಂದು ಕಾರಣ. ಓಕೆ ಓಕೆ ಗ್ಲೋಬಲ್ ವಾರ್ಮಿಂಗ್ ಅದು ಒಂದು ಕಾರಣ. ಅದ್ರದ್ದು ಹ್ಮ್ ಏನಾಗುತ್ತೆ ಈಗ ನಾವು ನ್ಯಾಚುರಲ್ ಫ್ಯಾಬ್ರಿಕ್ ಓಕೆ, ಈ ಕಾಟನ್ ಅದೆಲ್ಲ. ಈ ಸಿಂಥೆಟಿಕ್ ಫ್ಯಾಬ್ರಿಕ್ ಎಲ್ಲ ಇರುತ್ತಲ್ಲ ಅದು ಒಂದ್ಸಲ ಮಣ್ಣಲ್ಲಿ ಹೋದ್ರೆ ಅದು ಕರಗೋದೇ ಇಲ್ಲ. ಹ್ಮ್ ಅಲ್ಲೇ ಇರುತ್ತೆ ಹ್ಮ್ ಅಲ್ವಾ? ಸಿಂಥೆಟಿಕ್ ಫ್ಯಾಬ್ರಿಕ್ಸ್ ಎಲ್ಲ ಏನಿದೆ ಆದಷ್ಟು ಹ್ಯಾಂಡ್ಲೂಮ್ ಯೂಸ್ ಮಾಡಿ ಓಕೆ ಅಂತ ಹೇಳೋದು. ಓಕೆ ರೀಯೂಸ್ ಮಾಡಿ. ಈಗ ಒಂದು ಸಾರಿ ಇರುತ್ತೆ ಅದನ್ನ ಡಿಫ್ರೆಂಟ್ ಸ್ಟೈಲಲ್ಲಿ ಉಡಿ. ಬೇರೆ ಬೇರೆ ಬ್ಲೌಸ್‌ಗಳು ಬೇರೆ ಬೇರೆ ಸ್ಟೈಲಿಶ್. ಈಗ ಒಂದನ್ನ ಟ್ರೆಡಿಷನಲ್ ಆಗಿ ಉಡಿ. ಒಂದ್ಸಲ ಮಾಡರ್ನ್ ಟೈಪ್ ಅಲ್ಲಿ ಉಡಿ ಅದನ್ನ. ಈಗ ಕೋಟ್ ಹಾಕೊಂಡು, ಲಾಂಗ್ ಬ್ಲೌಸ್ ಹಾಕೊಂಡು ಯಾವ ತರ ಡಿಫ್ರೆಂಟ್ ಸ್ಟೈಲಲ್ಲಿ ಯೂಸ್ ಮಾಡ್ಬೋದು ಒಂದು ಸಾರಿಯನ್ನ. ಸಾರಿ ಮತ್ತೆ ಬೇಡ ಬೇಡ ಅಂತ ಆಗತ್ತೆ. ಅದ್ರಲ್ಲಿ ಈಗ ನಿಮ್ಗೆ ಪ್ಯಾಂಟ್ ಮಾಡ್ಕೊಳ್ಬೋದು, ಕುರ್ತಿ ಮಾಡ್ಕೊಳ್ಬೋದು, ಹ್ಮ್ ಆ ಕುರ್ತಿ ಸೆಟ್ ಮಾಡ್ಕೊಳ್ಬೋದು. ಹ್ಮ್ ಅಥವಾ ಮಾಡರ್ನ್ ಔಟ್‌ಫಿಟ್ಸ್ ಎಷ್ಟೋ ಮಾಡ್ಬೋದು. ಫ್ರಾಕ್ ಮಾಡ್ಬೋದು, ಗೌನ್ ಮಾಡ್ಬೋದು. ಏನೋ ಮಾಡ್ಬೋದು. ಆ ಫ್ಯಾಬ್ರಿಕ್ ಇದು ಯಾವ ಟೈಪ್ ಫ್ಯಾಬ್ರಿಕ್ ನೋಡ್ಕೊಂಡು ಅದನ್ನ ರೀಯೂಸ್ ಮಾಡಿ. ಅ, ಇದು ನಾನ್ ನಂಬ್ತೀನಿ. ಯಾಕಂದ್ರೆ ನಮ್ಮ ತಾಯಿ, ಹ್ಮ್. ನಮ್ಮ ವೈಫು ಅವ್ರವ್ರ ಸ್ಯಾರೀಸ್‌ನ ನಮ್ಮ ಮಕ್ಕಳಿಗೆ ಇದು ಟ್ರೆಡಿಷನಲ್‌ಗೆ, ಚೂಡಿದಾರ್‌ಗೆ ಇದು ಹಾ. ಲಂಗ ಜಾಕೆಟ್‌ಗೆ ಎಲ್ಲಾನು ಹೊಲ್ಸೋದಕ್ ಕೊಟ್ಟಿರೋದ್ ನೋಡಿದೀನಿ ನಾನು. ಎಸ್ಪೆಷಲಿ ಹೆಂಗಿರುತ್ತೆ ಅಂದ್ರೆ ನಮ್ಮ ಮದ್ವೆಗಳ್ಗೆಲ್ಲ ಹೋಗ್ತೀವಿ. ಹುಡುಗಿರ್ಗೆ ಸ್ಯಾರೀಸ್ ಎಲ್ಲ ಕೊಡ್ತಾರಲ್ವಾ. ಯೂಶುವಲಿ ಹುಡುಗಿರ್ಗೆ ಆ ಸ್ಯಾರೀಸ್ ಇಷ್ಟ ಆಗಲ್ಲ. ಅದನ್ನ ಬಿಸಾಕೋದ್ ಯಾಕೆ ಅಂತ ಹೇಳ್ಬಿಟ್ಟು ಅದನ್ನಾನೇ ಮಕ್ಕಳಿಗೆ ಅದೇನೋ ಮಾಡೆಲ್ ಮಾಡಿ ಹೊಲ್ಸಿ ಅವ್ರಗಳಿಗೆ ಹಾಕ್ತಾರೆ. ಅದನ್ನೆಲ್ಲ ನಮ್ಮನೇಲಿ ಮಾಡಿರೋದ್ ನೋಡಿದೀನಿ ಅದನ್ನ. ಹೌದು, ರೀಯೂಸ್ ಮಾಡಿ ಅಂತ ಹ್ಮ್. ಹೇಳೋದು ಅಷ್ಟೇ. ಯಾಕಂತ ಹೇಳಿದ್ರೆ ಈಗ ನಾನು ಕೂಡ ಮೊದ್ಲು ನಾನು ತುಂಬಾ ಶಾಪಿಂಗ್ ಮಾಡ್ತಾ ಇದ್ದೆ ಒನ್ಸ್ ಅಪಾನ್ ಎ ಹ್ಮ್ ಟೈಮ್. ಹ್ಮ್ ಇವಾಗ ಅದ್ರ ಬಗ್ಗೆ ನಾನು ಯಾವಾಗ ಈ ಫೀಲ್ಡಿಗೆ ಬಂದ್ಮೇಲೆ ನಾವು ನೋಡ್ತೀವಲ್ಲ ಹೊರಗಡೆ ಎಲ್ಲ, ನಾನು ತುಂಬಾ ಕಡಿಮೆ ಮಾಡಿದ್ದೀನಿ ಶಾಪಿಂಗ್ ಮಾಡೋದು. ವರ್ಷಕ್ಕೆ 1, 2 ತಪ್ಪಿದ್ರೆ 3 ಸಾರಿ ತಗೊಳ್ತೀನಿ ಅಷ್ಟೇ. ಹ್ಮ್ ಮೊದ್ಲು ಪ್ರತಿ ಹಬ್ಬಕ್ಕೂ ಈಗ ನಾನು ಸಾರಿಗಳನ್ನ ರೀಯೂಸ್ ಮಾಡ್ತೇನೆ. ಹ್ಮ್ ಹ್ಮ್ ನಾನು ಇವತ್ತಿಗೂ ನನ್ನ 15, 20 ವರ್ಷಗಳ ಹಿಂದಿನ ಸಾರಿಗಳು ಇವತ್ತಿಗೂ ಡಿಫ್ರೆಂಟ್. ಈಗ ಅದು ಮಾಡರ್ನ್ ಬ್ಲೌಸ್ ಏನಿದೆ ಅದನ್ನ ಹಾಕಿ ಉಡ್ತೇನೆ ನಾನು. ಓಕೆ ಅಥವಾ ಹಳೆ ಬ್ಲೌಸ್ ಇದ್ರೆ ಅದಕ್ಕೇನಾದ್ರು ಎಕ್ಸ್ಟ್ರಾ ಏನಾದ್ರು ಸೇರಿಸಿ ಹ್ಮ್ ಈಗ ಅದು ಟ್ರೆಂಡಿ ಬ್ಲೌಸ್ ತರ ಮಾಡಿ ಅದನ್ನ ಹಾಕ್ತೇನೆ. ವೇಸ್ಟ್ ಮಾಡಲ್ಲ. ಒಳ್ಳೇದ್ ಮೇಡಮ್. ನನ್ಗೆ ಐ ಮೀನ್ ಇದು ಇಟ್ಸ್ ಅ ವೆರಿ ಗುಡ್ ಮೆಸೇಜ್. ಓಕೆ, ನಾವು ತಗೊಳ್ಳೋ ಶಾಪಿಂಗ್ ಆಗ್ಲಿ, ಬಟ್ಟೆಗಳಾಗ್ಲಿ ಅದನ್ನ ವೇಸ್ಟ್ ಮಾಡಿದ್ರೆ ಇದು ಗ್ಲೋಬಲ್ ವಾರ್ಮಿಂಗ್ಗೆ
ಈ ಪೊಲ್ಯೂಷನ್ ಹ. ಹೆಂಗ್ ಎಫೆಕ್ಟ್ ಆಗ್ತಿದೆ ಅದನ್ನ ನೀವ್ ಹೇಳಿದ್ರಿ. ಅದನ್ನ ಸ್ಟಾಪ್ ಮಾಡಬೇಕು, ಅದನ್ನ ರಿಯೂಸ್ ಹೆಂಗ್ ಮಾಡ್ಬೇಕು ಅನ್ನೋದು ಕೂಡ ನೀವು ಒಳ್ಳೆ ಐಡಿಯಾ ಕೊಟ್ಟಿದ್ದೀರಾ. ಅಂಡ್ ಇಟ್ಸ್ ರಿಯಲಿ ವೆರಿ ಇಂಪಾರ್ಟೆಂಟ್ ಅಂಡ್ ಥ್ಯಾಂಕ್ ಯು ಫಾರ್ ದಟ್. ಇದು ನಾನು ಆಸ್ ಎ ಫ್ಯಾಷನ್ ಡಿಸೈನರ್ ಆಗಿ ಹೇಳ್ಬೇಕಾದಂತ ವಿಷಯ. ಹ್ಮ್ ನಾನು ಅಂತಲ್ಲ, ಫ್ಯಾಷನ್ ಡಿಸೈನರ್ ಹೇಳ್ಬೇಕು ಅಂತ ಇಲ್ಲ. ನಮ್ಗೆ ಗೊತ್ತಿರ್ಬೇಕು ನಮ್ ಸುತ್ತಮುತ್ತ ಏನ್ ಮಾಡ್ತಾ ಇದೆ. ಮತ್ತೆ ನಾವು ಪ್ರಕೃತಿಯನ್ನ ನಿಜವಾಗ್ಲೂ ತುಂಬಾ ಪ್ರೀತಿಸ್ಬೇಕು. ಹ್ಮ್ ಯಾಕಂದ್ರೆ ಪ್ರಕೃತಿ ಇದ್ರೆ ಪ್ರಕೃತಿ ಕೋಪಗೊಂಡ್ರೆ ನಾವು ನೋಡ್ಬೋದು ಈಗ ಪ್ರಕೃತಿ ಕೋಪಗೊಂಡಾಗ ಏನೆಲ್ಲ ಆಗಿದೆ ಅಂತ ಹೇಳಿ. ಹ್ಮ್ ಹ್ಮ್ ಸೊ ನಾವು ತುಂಬಾ ಪ್ರಕೃತಿಯನ್ನ ನಾವು ಹಾಳು ಮಾಡಿದ್ದೇವೆ, ತುಂಬಾ ಇಫ್ ಯು ಮಿಸ್ಯೂಸ್ ಡಿಸ್ಟರ್ಬ್ ಮಾಡಿದ್ದೇವೆ. ನೇಚರ್ ವಿಲ್ ಡಿಸ್ಟರ್ಬ್ ಅಸ್. ನಮ್ಮನ್ನ ನಿಜವಾಗ್ಲೂ ಪ್ರಕೃತಿ ಒಂದು 0.001% ಪ್ರಕೃತಿ ಹಾಳು ಮಾಡಿರ್ಬೋದು. ಹ್ಮ್ ಯಾಕಂದ್ರೆ ನಾವು ಹಾಳು ಮಾಡಿದ್ದಕ್ಕೆ ಕಂಪೇರ್ ಮಾಡಿದ್ರೆ ಹ್ಮ್ ನಾವೇನ್ ಮಾಡಿದೇವೆ, ಇಷ್ಟೋ ತಡ್ಕೊಂಡು ಕೂತಿದೆ. ಹ್ಮ್ ಎಷ್ಟು ಸಮಯ ತಡ್ಕೊಂಡು ಕೂತ್ಕೊಳ್ತಾರೆ ಗೊತ್ತಿಲ್ಲ ನಮ್ಮ ಪ್ರಕೃತಿ. ಹ್ಮ್ ಹ್ಮ್ ಪ್ರಕೃತಿ ನಮ್ಗೆ ತಿರುಗಿ ಬಿದ್ರೆ ಬದುಕೋದು ತುಂಬಾ ಕಷ್ಟ. ಹ್ಮ್ ಯಾಕಂದ್ರೆ ನೋಡಿ ಈಗ ಫಾಸ್ಟ್ ಫ್ಯಾಷನ್ ಬಂದು ಹ್ಮ್ 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 ನಮ್ದು ಎಷ್ಟು ಕೋಟಿ ಜನ ಇದ್ದಾರೆ ಇಡೀ ವರ್ಲ್ಡ್ ಅಲ್ಲಿ. ಫಾಸ್ಟ್ ಫ್ಯಾಷನ್ ಬಂದಾಗ ಒಂದ್ಸಲ ಒಂದು ಫ್ಯಾಬ್ರಿಕ್ ಹಾಕಿ ಬಿಸಾಡಿದ್ದು ಅಂತ ಆದ್ರೆ ಏನಾಗುತ್ತೆ ಪ್ರಪಂಚ? ಹ್ಮ್ ಆದಷ್ಟು ರೀಯೂಸ್ ಮಾಡಿ. ಯಾವತ್ತೂ ಔಟ್ ಆಫ್ ಫ್ಯಾಷನ್ ಅಂತ ಆಗತ್ತೆ ಅಂತ ನೀವು ಯೋಚನೆ ಮಾಡಬೇಡಿ. ಆ ಫ್ಯಾಷನ್ ಪುನಃ ಬರುತ್ತೆ. ಇಲ್ಲದ್ರೆ ಕನ್ವರ್ಟ್ ಮಾಡ್ಕೊಳ್ಳಿ. ಈಗ ನೋಡಿ ಹ್ಮ್ ಆ, ಸ್- ನಿಮ್ಗೆ ಈಗ ಶಾರ್ಟ್ ಸ್ಲೀವ್ ಬ್ಲೌಸ್ ಹೆಚ್ಚಾಗಿ ಶಾರ್ಟ್ ಸ್ಲೀವ್ ಬಂತು ಅಂತ ಎಲ್ಲರೂ ಬಿಸಾಡ್ತಾರೆ ಬ್ಲೌಸ್ ಗಳನ್ನ. ಬೇಡ, ಈಗ ಅದೇ ಎಲ್ಬೋ ತನಕ ಸ್ಲೀವ್ ಅದು ಫ್ಯಾಷನ್ ಟ್ರೆಂಡ್ ಅಲ್ಲಿ ಇದೆ. ನಿಮ್ಗೆ ಬೇಡ ಅಂದ್ರೆ ನೀವು ಸ್ಲೀವ್ಲೆಸ್ ಹಾಕೊಳ್ತೀರಾ ಅಂತ ಹೇಳಿದ್ರೆ ಸ್ಲೀವ್ಲೆಸ್ ಮಾಡ್ಕೊಳ್ಳಿ ಆ ಬ್ಲೌಸ್ ಗಳನ್ನ. ಹ್ಮ್ 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 ಈಗ ಇಷ್ಟು ಶಾರ್ಟ್ ಸ್ಲೀವ್ ಬ್ಲೌಸ್ ಇದೆ ಅಲ್ವಾ, ಅದು ಔಟ್ ಆಫ್ ಫ್ಯಾಷನ್ ಆಗಿದೆ ಇವಾಗ. ಸ್ವಲ್ಪ ಬರ್ತದೆ ಮೂವಿಯಲ್ಲೆಲ್ಲ ಈಗ ಸ್ವಲ್ಪ ನೋಡ್ತಾ ಇದ್ದೇವೆ ಬಿಟ್ರೆ ಹ್ಮ್ ಜನಸಾಮಾನ್ಯರು ಹಾಕೋದು ತುಂಬಾ ಕಡಿಮೆ. ಓಕೆ ನಿಮ್ಗೆ ಬೇಡ ಅಂತ ನೀವು ಸ್ಲೀವ್ಲೆಸ್ ಹಾಕೊಳ್ತೀರಾ ಅಂತಂದ್ರೆ ಅದೇ ಬ್ಲೌಸ್ ಅನ್ನ ಸ್ಲೀವ್ಲೆಸ್ ಮಾಡ್ಕೊಳ್ಳಿ. ಓಕೆ ಓಕೆ, ನಾವು ಸ್ಲೀವ್ಲೆಸ್ ಹಾಕೊಳ್ಳಲ್ಲ ಅಂತ ಇದ್ರೆ ಹ್ಮ್ ನೀವು ಯಾವ ಸಾರಿಗೆ ಹಾಕ್ತಿರೋ ಆ ಬ್ಲೌಸ್ ಅಲ್ಲಿ 2-3 ಶೇಡ್ ಇದೆ, ಒಂದು ಶೇಡ್ ಅನ್ನ ತಕೊಂಡು ಹ್ಮ್ ಹ್ಮ್ ಅದೇ ಟೈಪ್ ಫ್ಯಾಬ್ರಿಕ್ ಇಟ್ಕೊಂಡು ಸ್ಲೀವ್ ಉದ್ದ ಮಾಡ್ಕೊಳ್ಳಿ ಅಲ್ಲ. ಓಕೆ ಗುಡ್ ಐಡಿಯಾಸ್. ಓಕೆ ಹಾ, ಯಾವುದು ಈಗ ಪಫ್ ಸ್ಲೀವ್ ಬೇಕಾ ಮಾಡ್ಕೊಳ್ಳಿ, ಬೆಲೂನ್ ಸ್ಲೀವ್ ಬೇಕಾ ಮಾಡ್ಕೊಳ್ಳಿ, ಹ್ಮ್ ಡಿಫ್ರೆಂಟ್ ಸ್ಲೀವ್ ಮಾಡ್ಕೊಳ್ಳಿ. ಅಥವಾ ಬೇಡ ಆ ತರ ಫ್ಯಾಬ್ರಿಕ್ ಸಿಗ್ತಾ ಇರುವಾಗ ಅದಕ್ಕೆ ಸಾರಿಗೆ ಮ್ಯಾಚ್ ಆಗುವಂತ ಯಾವುದೇ ಒಂದು ಫ್ಯಾಬ್ರಿಕ್ ಅನ್ನ ತಕೊಂಡು ಅದರಲ್ಲಿ ಒಂದು ಡಿಫ್ರೆಂಟ್ ಡಿಸೈನ್ ಇದು ಮಾಡ್ಕೊಳ್ಳಿ. ಓಕೆ ಮೇಡಮ್. ಬೇಡ ಅಂತಂದ್ರೆ ಆ ಸ್ಲೀವ್ ಅನ್ನ ತೆಗೆದು ಇನ್ನೊಂದು ಡಿಸೈನ್ ಮಾಡ್ಕೊಳ್ಳಿ. ಆ ಸ್ಲೀವ್ ಅನ್ನ ಹಾಗೆ ತೆಗೀರಿ, ಜೋಪಾನಾಗಿ ಇಟ್ಕೊಳ್ಳಿ. ಇನ್ನೊಂದು ಪ್ಯಾಟರ್ನ್ ಇನ್ನೊಂದು ಸ್ಲೀವ್ಗೆ ಫ್ಯಾಬ್ರಿಕ್ ತಂದು ಮಾಡ್ಕೊಳ್ಳಿ. ಹಾಗೆ ಸ್ಲೀವ್ನೆಸ್ಟ್ ಫ್ಯಾಬ್ರಿಕ್ ಮಾತ್ರ ಯೂಸ್ ಆಯ್ತು. ಓಕೆ ಮೇಡಮ್. ಮತ್ತೆ ಇನ್ನೊಂದು ಒಳ್ಳೆ ವಿಷಯ ಹೇಳಿದ್ರಿ. ಸೊ ಎಷ್ಟೆಲ್ಲ ಕಷ್ಟ ಇರುತ್ತೆ ಫ್ಯಾಷನ್ ಒಂದು ಬಟ್ಟೆ ತಯಾರು ಮಾಡೋದಕ್ಕೆ. ಅದೆಲ್ಲ ನಾವು ಗೊತ್ತಾಗಲ್ಲ, ತಗೊಂತೀವಿ, ಚೆನ್ನಾಗಿಲ್ಲ ಅಂತ ಎಸೆದ್ ಬಿಡ್ತೀವಿ. ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಬೇಕು ಎಲ್ಲಿಂದ ಬಂದಿದೆ ಅನ್ನೋದು. ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಅಪಿರಲ್ ಡಿಸೈನಿಂಗ್ ಡಿಪ್ಲೊಮಾ ಮಾಡ್ತಾ ಇದ್ದಾಗ ಬಿಗ್ಗೆಸ್ಟ್ ಚಾಲೆಂಜ್ ನಿಮ್ಗೆ ಏನಾಗಿತ್ತು? ಅದರಿಂದ ನೀವು ಕ್ರಿಯೇಟಿವ್ ಸ್ಕಿಲ್ಸ್ ಏನಾದ್ರೂ ಕಲ್ತ್ರಾ? ಕ್ರಿಯೇಟಿವ್ ಸ್ಕಿಲ್ ಅನ್ನ ಅದು ಮತ್ತೆ ಹೇಳ್ತೇನೆ ಏನಂತ. ಚಾಲೆಂಜ್ ಏನಿದ್ದದ್ದು ಗೊತ್ತಾ? ಹ್ಮ್. ಆಸ್ ಎ ಹೌಸ್ ವೈಫ್ ಆಗಿ 10 ಇಯರ್ಸ್ ಇದ್ದಾಗ ನಾನು ಕಾಲೇಜ್ ಮುಗಿಸಿದ್ದು 98 ಅಲ್ಲಿ. ಸೊ ನಾನು 2013 ವರೆಗೆ ಹೌಸ್ ವೈಫ್ ಆಗಿದ್ದೆ. ಅಂದ್ರೆ 10 ಇಯರ್ಸ್ ಹೌಸ್ ವೈಫ್ ಆಗಿದ್ದೆ. ಸೊ ನಮ್ಮ ದಿನಚರಿ ಹೇಗಿರುತ್ತೆ ಅಂತ ಹೇಳಿದ್ರೆ ಮನೇಲಿ ಅಡಿಗೆ ಮಾಡೋದು, ಮಕ್ಕಳನ್ನ ನೋಡ್ಕೊಳ್ಳೋದು, ಹೊರಗಡೆ ಹೋಗಿ ಬರೋದು ಅಷ್ಟೇ. ಒಂದೇ ಕಡೆ 1 ಅವರ್ ಕುತ್ಕೊಳ್ಳೋದು ಒಂದು ದೊಡ್ಡ ಚಾಲೆಂಜ್. ಇನ್ನೊಂದು ನಾನು ಬರೀತಾ ಇದ್ದಿದ್ದು. ನೋಟ್ಸ್ ಎಲ್ಲ ಎಲ್ಲಿ ಬರಿತೀವಿ? ಬರೀ ಒಂದು ಅಡಿಗೆ ಸಾಮಾನಿಗೆ ಲಿಸ್ಟ್ ಮಾಡೋದು ಬರೆಯೋದು ಬಿಟ್ರೆ ಕಂಟಿನ್ಯೂಸ್ ಹಾಫ್ ಅನ್ ಅವರ್ 1 ಅವರ್ ಬರ್ದು ಅಭ್ಯಾಸ ಇಲ್ಲ. ಬರೀಲಿಕ್ಕೆ ತುಂಬಾ ಕಷ್ಟ ಆಯ್ತು. ಆ ಬರೆಯೋ ಅಭ್ಯಾಸನೇ ಹೋಗಿತ್ತು. ಓದೋ ಅಭ್ಯಾಸ ಎಲ್ಲ ಮ್ಯಾಗಝಿನ್ ಅಲ್ಲಿ ಓದೋದು ಅಷ್ಟೇ. ಎಕ್ಸಾಮ್ ಟೈಮ್ ಅಲ್ಲಿ ನನ್ಗೆ ಆ 1 ಅವರ್ ಎಕ್ಸಾಮ್ ಇರುವಾಗ 2 ಅವರ್ಸ್ ಎಕ್ಸಾಮ್ ಇರುವಾಗ ಬರೆಯೋದಿತ್ತಲ್ಲ ತುಂಬಾ ಕಷ್ಟ. ಈವನ್ ನೋಟ್ಸ್ ಬರೆಯುವಾಗ ಕಷ್ಟ ಆಗ್ತಿತ್ತು. ನಂದು ಫಾಸ್ಟ್ ಬರೀಲಿಕ್ಕೆ ಆಗ್ತಿರ್ಲಿಲ್ಲ ನಂಗೆ. ಪೆನ್ ಹಿಡ್ಕೊಂಡು ಅಷ್ಟೊತ್ತು ಬರೆಯೋದು ಅದು ಕಷ್ಟ ಆಗಿತ್ತು. ಕ್ಲಾಸ್ ರೂಮ್ ಅಲ್ಲಿ ಒಂದೇ ಕಡೆ ಕುತ್ಕೊಳ್ಳೋದು ಅದು ಒಂದು ಚಾಲೆಂಜ್. ತುಂಬಾ ಚಾಲೆಂಜ್ ಆಗಿತ್ತು. ಮತ್ತೆ ನಾನು ಯೂನಿಫಾರ್ಮ್ ಹಾಕೊಂಡು ಹೋಗುವಾಗ ಎಲ್ರು ಒಂದು ನೋಡೋ ದೃಷ್ಟಿ ಇರುತ್ತೆ. ಇವಳಿಗೇನಪ್ಪ ಇವಾಗ ಬಂತು, ನನ್ನ ಮುಖ ನೋಡೋ ನನ್ನ ಏಜ್ ಗೊತ್ತಾಗತ್ತೆ ಖಂಡಿತ. ಕಾಲೇಜ್ ಹಾಕೊಂಡು ಈ ಮಕ್ಕಳೊಟ್ಟಿಗೆ ಇವಳಿಗೇನ್ ಬೇಕಿದು, ಒಂದು ನೋಡುವ ದೃಷ್ಟಿ ಇರುತ್ತಲ್ಲ, ಆತ್ಮವಿಶ್ವಾಸ ಬೇಕು. ನಾನು ಅವ್ರು ಹೀಗೆ ನೋಡು, ನಾನು ಹೀಗೆ ನೋಡ್ತಾ ಇದ್ದೆ, ನಂಗೇನು ಅನಿಸ್ತಾ ಇರ್ಲಿಲ್ಲ. ಬಟ್ ಕೆಲವರಿಗೆ ಅದು ಮುಜುಗರ ಅನಿಸ್ತದೆ. ನನಗೆ ಮುಜುಗರ ಅಂತ ಯಾವತ್ತೂ ಅನಿಸಿಲ್ಲ. ಬಟ್ ನಾನು 1 ಇಯರ್ ಯಾವಾಗ ಹೋದೆ, ಡೈಲಿ ನಾನು ನೋಡಕ್ ಶುರು ಮಾಡಿದ್ರು, ಎಷ್ಟು ರೆಸ್ಪೆಕ್ಟ್ ಕೊಡ್ಲಿಕ್ಕೆ ಶುರು ಮಾಡಿದ್ರು ಗೊತ್ತಾ? ಇವತ್ತಿಗೂ ನಮ್ಮ ಆಟೋ ಸ್ಟ್ಯಾಂಡ್ ಹತ್ರ ಆಗಿರ್ಬೋದು ಅಥವಾ ನನಗೆ ಪರಿಚಯ ಇರೋರು ಕಾಲೇಜ್ ಮೇಡಮ್ ಅಂತ ಹೇಳ್ತಾರೆ. ನೋಡಿ, ನನ್ನ ಮೊದ್ಲಿಂದ ನಾನು ಏನೋ ಮಾಡಿದ್ದೆ ಅದು ಬರಲ್ಲ. ಬಟ್ ನಾನು ಕಾಲೇಜ್ ಮೇಡಮ್ ಹೇಳ್ತಾರೆ, ಎಷ್ಟು ನಾನು ಎನಿಸ್ತಿದ್ರು ಯಾಕೆ ಕೇಳ್ತಾರೆ ಮತ್ತೆ ಹೇಳ್ತಾರೆ,
ನೀವು ಯೂನಿಫಾರ್ಮ್ ಹಾಕೊಂಡು ಕಾಲೇಜಿಗೆ ಹೋಗ್ತಿದ್ರಲ್ಲ ಅದು ಅವರಲ್ಲ ನಿಮ್ಮನ್ನ ನೋಡಿದ್ದೇನೆ. ತುಂಬಾ ಹೆಮ್ಮೆ ಅನಿಸುತ್ತೆ ಅವಾಗ. ಹ್ಮ್ ಯಾಕಂದ್ರೆ ಕಾಲೇಜಿಗೆ ನಮ್ಗೆ ಆತ್ಮವಿಶ್ವಾಸ ತುಂಬಾ ಮುಖ್ಯ ಅಂತ ನಾನು ಹೇಳ್ತೇನೆ. ಹ್ಮ್ ತುಂಬಾ ಮುಖ್ಯ. ತುಂಬಾ ಚಾಲೆಂಜಸ್ ಬರುತ್ತೆ ನಿಮ್ಗೆ. 35 ಇಯರ್ಸ್ ಅಲ್ಲಿ ನೀವು ಕಾಲೇಜಿಗೆ ಹೋಗಿ 3 ಇಯರ್ಸ್ ಕಲಿಯೋದು ಅಂತ ಹೇಳಿದ್ರೆ ಏ ಇದು ಕಷ್ಟ ಅಂತ ಅಲ್ಲ. ಆತ್ಮವಿಶ್ವಾಸ ತುಂಬಾ ಹ್ಮ್ ಮುಖ್ಯ. ಹ್ಮ್ ತುಂಬಾ ಆತ್ಮವಿಶ್ವಾಸ ಬೇಕು. ಹ್ಮ್ ಜನ ನಿಮ್ಮ ಬಗ್ಗೆ ಮಾತಾಡ್ಕೊಳ್ತಾರೆ. ಇವಳಿಗೆ ಹೀಗೆ ಬಂತು. ಮತ್ತೆ ಅನ್ಸ ಅಯ್ಯೋ ಪಾಪ ಆ 2 ಮಕ್ಳು ಈಗ ಮಕ್ಳಿಗೆ ರಜೆ ಇರುವಾಗ ಹ್ಮ್ ಹ್ಮ್ ಸ್ಯಾಟರ್‌ಡೇ ಹ್ಮ್ ಹ್ಮ್ ನಾನ್ ಬರೋದು ಲೇಟ್. ಹ್ಮ್ ಸ್ಯಾಟರ್‌ಡೇ ಮಕ್ಳಿಗೆ ರಜೆ ಇರ್ತಿತ್ತು ನನ್ನ ಮಗಳಿಗೆ. ಒಬ್ಳೇ ಕುತ್ಕೊಳ್ಬೇಕಿತ್ತು. ನೀವೆನ್ಸಿ 5 ವರ್ಷದಲ್ಲಿ 1 ದಿವಸ ನನ್ನ ಮಕ್ಕಳನ್ನ ಎಲ್ಲೂ ಬಿಟ್ಟು ಹೋಗ್ತಿರ್ಲಿಲ್ಲ. ಹ್ಮ್ ಎಲ್ಲಾರು ಫಂಕ್ಷನ್‌ಗೆ ಹೋಗಿ ಬಂದ್ರು ಮಕ್ಕಳು 10 ನಿಮಿಷ ನಂಗೆ ವೇಟ್ ಮಾಡ್ತಿದ್ರು. 15 ನಿಮಿಷ ವೇಟ್ ಹ್ಮ್ ಮಾಡ್ಬಿಟ್ಟು ಬಿಟ್ರೆ ಹ್ಮ್ ಮಕ್ಕಳನ್ನ ಬಿಟ್ಟು ನಾನು ಎಲ್ಲಿ ಹೋಗ್ಬೇಕು ಮಕ್ಕಳನ್ನ ಕರ್ಕೊಂಡು ಇಬ್ರು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಹ್ಮ್ 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 ಹಾಗೆ ಬೆಳೆದ ಮಕ್ಕಳು ಹ್ಮ್ ಹ್ಮ್ ನೀವೆನಿಸಿ ಸ್ಯಾಟರ್‌ಡೇ ಒಬ್ಬಳೇ ಕೂತ್ಕೊಳ್ಬೇಕು. ನಾನು ಅಳ್ತಾ ಇದ್ದೆ ಕ್ಲಾಸಲ್ಲಿ. ಯಾಕಂದ್ರೆ ಆ ಟೈಮಲ್ಲಿ ಕೆಲವೊಂದು ರೇಪ್ ಕೇಸ್‌ಗಳೆಲ್ಲ ಆಗಿತ್ತು. ಹ್ಮ್ ಹ್ಮ್ ಪೇಪರಲ್ಲಿ, ಹ್ಮ್ ನ್ಯೂಸ್‌ನಲ್ಲೇ ಬರ್ತಿತ್ತು. ನಂಗೆ ಆಗ ಟೆನ್ಷನ್. ಹ್ಮ್ ಹ್ಮ್ ನನ್ನ ಮಗಳನ್ನ ಒಬ್ಬಳನ್ನೇ ಮನೇಲಿ ಬಿಟ್ಟು ನಂಗೆ ಯಾವುದೇ ಆಹ್, ಮಕ್ಕಳನ್ನ ಕ್ಲಾಸಿಗೆ ಅಂದ್ರೆ ಇದಕ್ಕೆ ಬೇಬಿ ಸಿಟ್ಟಿಂಗಿಗೆ ಕಳಿಸೋದು ಬೇಡ ಇತ್ತು ನನಗೆ. ಹ್ಮ್ 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 ಮನೆ ನನ್ಗೆ ಇದು ಭಾವನೆ ಅಂತಂದ್ರೆ ನಮ್ಮ ಮನೆಯಲ್ಲೇ ನಮ್ಮ ಮಕ್ಕಳು ಸೇಫ್ ಅಂತ ಹೇಳಿ. ಹ್ಮ್ ಸೊ ರಜಾ ಟೈಮಲ್ಲಿ ಅವರಿಗೆ ರಜೆ ಇದ್ರೆ ನಾನು ಬೆಳಿಗಿಂದ ಸಾಯಂಕಾಲ ನಂಗೆ ಕಾಲೇಜಲ್ಲಿ ಏನು ಸಮಯಗಳು ಮಕ್ಕಳು ಇಬ್ಬರೇ ಮನೇಲಿದ್ದಾರೆ ಅಂದ್ರೆ ನಾನು ಅವರಿಗೆ ಬಿಸಿ ಬಿಸಿ ಮಾಡಿ ಸ್ಕೂಲಿಂದ ಬರ್ಬೇಕಾದ್ರೆ ಬಿಸಿ ಅಡಿಗೆ ಮಾಡಿ ರೆಡಿ ಇಡ್ತಾ ಇದ್ದೆ. ಹ್ಮ್ ಹ್ಮ್ ನಾನು ಬೆಳಿಗ್ಗೆ ಹೋದ್ರೆ ಸಂಜೆ ಬರುವಾಗ ಮಕ್ಕಳಿಗೆ ಬೆಳಿಗ್ಗೆ ಏನ್ ಮಾಡಿಟ್ಟು ಅದನ್ನೇ ಮಕ್ಕಳೇ ಹಾಕೊಂಡು ತಿನ್ಬೇಕು. ನೀವು ಯೋಚನೆ ಮಾಡಿ. ಹ್ಮ್ ಹ್ಮ್ 5 ವರ್ಷದ ಮಗಳು ಒಬ್ಳು. ಹ್ಮ್ ಹ್ಮ್ ನನ್ನ ಮಗ ಒಂದು 10 ವರ್ಷದ 10, 11 ವರ್ಷದ ಮಗ ಹ್ಮ್ ಆಗ್ತಾನೆ. ಹ್ಮ್ ಹ್ಮ್ ಅವರಿಗೂ ಅದೊಂದು ಚಾಲೆಂಜೇ ಅಲ್ವಾ? ಅಷ್ಟು ವರ್ಷ ಜೊತೆಗಿದ್ದಿದ್ದು ಒಂದು ಮಕ್ಕಳು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹ್ಮ್ ನನ್ಗೆ ಕ್ಲಾಸಲ್ಲಿ ನಿಜವಾಗೂ ಹೇಳಿದ್ರೆ ನನ್ಗೆ ಕ್ಲಾಸಲ್ಲಿ ಕುತ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ ಅವಾಗ. ಹ್ಮ್ ನಾವು ಹೇಳ್ಬೋದು ಇಷ್ಟೇ ಆತ್ಮವಿಶ್ವಾಸ, ಎಷ್ಟು ಧೈರ್ಯ ಇತ್ತು ಅಂತ. ಬಟ್ ನಾನು ಆ ಪಾಯಿಂಟ್ ಅಲ್ಲಿ ತುಂಬಾ ವೀಕ್ ಆಗ್ತಿದ್ದೆ. ಅಳ್ತಾ ಇದ್ದೆ ಕ್ಲಾಸಲ್ಲಿ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ, ಹ್ಮ್ ನನ್ನ ಕಾಲೇಜ್ ಮೇಟ್ಸ್, ನನ್ನ ಕ್ಲಾಸ್‌ಮೇಟ್ಸ್, ನನ್ನ ಲೆಕ್ಚರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಅವಾಗ. ಹ್ಮ್ ಹ್ಮ್ ಇಲ್ಲ ಏನಾಗಲ್ಲ ಟೆನ್ಷನ್ ಮಾಡು. ಫಸ್ಟ್ ಇಯರ್ ತುಂಬಾ ಕಷ್ಟ ಆಯ್ತು ನನ್ಗೆ. ಹ್ಮ್ ಹ್ಮ್ ಆಮೇಲೆ ಎಕ್ಸಾಮ್ ಅಲ್ಲಿ ಬರ್ದೇ ಗೊತ್ತಿಲ್ಲ ಅಲ್ವಾ? ಅಷ್ಟು ವರ್ಷ ಈಗ ನಮ್ಗೆ ನಾವು ಪಿ.ಯು ಮಾಡಿ ಡಿಗ್ರಿ ಮಾಡುವಾಗ ನಾವು ಒಂದು ಫ್ಲೋ ಅಲ್ಲಿ ಇರ್ತೇವಲ್ವಾ? ಹ್ಮ್ ಹ್ಮ್ ಬಟ್ ಇದು ಬಿಟ್ಟಿದ್ದಾಗ ನನಗೆ ಎಕ್ಸಾಮಿಗೆ ಬರೀಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ನಾನು 2 ಇಯರ್ಸ್ ಕೂಡ 3 ಇಯರ್ಸ್ ಅಲ್ಲಿ 2 ಇಯರ್ಸ್ ಕೂಡ ಲಾಸ್ಟ್ 20 ಮಿನಿಟ್ಸ್ ಇದು ಕ್ವೆಶ್ಚನ್ ಅನ್ನ ಯಾವಾಗ್ಲೂ ಬಿಡೋದೆ ನಾನು. ನನಗೆ ಟೈಮೇ ಸಾಕಾಗ್ತಿರ್ಲಿಲ್ಲ ಬರೀಲಿಕ್ಕೆ. ಹ್ಮ್ ಓಕೆ ಅದು ಒಂಥರ ಚಾಲೆಂಜ್. ಮತ್ತೆ ಕ್ಲಾಸಲ್ಲಿ ಏನಂತ ನಮ್ಗೆ ಏನು ನಮ್ಗೆ ಈಗ ನನ್ಗೆ ಒಂದು ಏಜ್ ಆದ. ನಂಗೆ 35 ಇಯರ್ಸ್ ಇರುವಾಗ ನನ್ನ ಮೈಂಡ್ ಆ 6 ಆ ಇದಕ್ಕೆ ತಕ್ಕ ಹಾಗೆ ಇರೋಲ್ಲ. ನಮ್ಮನ್ನ ನಾವು ಬಿಲ್ಡ್ ಮತ್ತೆ ನಾವು ಅದನ್ನ ನಾನು ಬಿಲ್ಡ್ ಮಾಡ್ಕೊಂಡು ಹೋದೆ. ನನ್ನ ಮನಸ್ಸು, ನಮ್ಮ ಮನಸ್ಥಿತಿ ಇದೆಲ್ಲ. ಹ್ಮ್ ಹ್ಮ್ ಯಾಕಂದ್ರೆ ಅಲ್ಲಿ ಅವರಿಗೆ ಅದು ಹೊಸ್ತಲ್ಲ. ನನ್ಗೆ ಮಾತ್ರ ಹೊಸ್ತು. ಹ್ಮ್ ಹ್ಮ್ ನನ್ನಿಂದ ಅವರಿಗೆ ತೊಂದರೆ ಆಗ್ಬಾರ್ದು. ಹ್ಮ್ ಹ್ಮ್ ಲೆಕ್ಚರರ್ಸ್‌ಗೆ ತೊಂದರೆ ಆಗ್ಬಾರ್ದು ನನ್ನಿಂದ ಅಲ್ವಾ? ಬಟ್ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಕಾಲೇಜಲ್ಲಿ. ಕಾಲೇಜ್ ಸಪೋರ್ಟ್ ನನಗೆ ಅಷ್ಟು ಇದ್ದದಕ್ಕೆ, ಮತ್ತೆ ನನ್ನ ಗಂಡ ಮತ್ತೆ ನನ್ನ ಮಕ್ಕಳ ಸಪೋರ್ಟ್ ಇದ್ದದಕ್ಕೆ ನಿಜವಾಗ್ಲೂ ನನ್ಗೆ ಇದು ಸಾಧ್ಯ ಆಯ್ತು. ಮತ್ತೆ ನಂಗೆ ಎಕ್ಸಾಮ್ ಎಲ್ಲ ಇರುವಾಗ ನಾನು ಹೇಳ್ತಿರ್ಲಿಲ್ಲ ಮನೇಲಿ ಕಷ್ಟ ಆಗುತ್ತೆ. ತುಂಬಾ ಕಷ್ಟ ಆಗ್ತಿತ್ತು. ಹ್ಮ್ ಯಾಕಂದ್ರೆ ಇವರು ಊರಲ್ಲಿ ಇರ್ತಿರ್ಲಿಲ್ಲ ನನ್ನ ಹಸ್ಬೆಂಡ್. ಆಗ ನನಗೆ ಎಕ್ಸಾಮ್ ಇದ್ದಾಗ ಮಕ್ಕಳದ್ದು ಓದಿಸೋದು ಮತ್ತೆ ಮಕ್ಕಳು ಅವರೇ ಕಲಿತಾ ಇದ್ರು. ಮಕ್ಕಳಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದಿಲ್ಲ. ಯಾಕಂದ್ರೆ ಅವರು ಹೇಗೆ ಅಂತಂದ್ರೆ ಮಕ್ಕಳು ಅವರವರೇ ಓದ್ತಾ ಇದ್ರು ಪಾಪ. ನನ್ಗೆ ಯಾವುದಕ್ಕೂ ಉಪದ್ರ ಮಾಡ್ತಿರ್ಲಿಲ್ಲ. ಅವರೇ ಓದೋದು, ಅವರ ಕೆಲಸ ಅವರೇ ಮಾಡ್ತಿದ್ರು. ನನ್ನ ಮಗಳು 5.5 ವರ್ಷದ ಮಗಳು, ಹ್ಮ್ 5 ವರ್ಷದ ಮಗಳು ಅವಳ ಕೆಲಸ ಅವಳೇ ಮಾಡ್ಕೊಳಕ್ಕೆ ಶುರು ಮಾಡಿದ್ಲು. ಇದು ಒಂದು ಯಾಕಂದ್ರೆ ಅದ್ಕಿಂತ ಮೊದ್ಲಿಂದ ಮಾಡ್ತಾ ಇದ್ರೆ ಇದಾಗಲ್ಲ, ಹ್ಮ್ ಕಷ್ಟ ಆಗಲ್ಲ. ಹ್ಮ್ ಹ್ಮ್ ಒಮ್ಮೆಲೇ ನಾನೊಂದು ಕಾಲೇಜ್ ಹೋಗೋದ್ರಿಂದ ಎಲ್ಲರ ಲೈಫಲ್ಲೂ ಚೇಂಜಸ್ ಬಂತು ನೋಡಿ. ಓಕೆ ನನ್ಗೋಸ್ಕರ ಅವರು ಅಡ್ಜಸ್ಟ್ ಆಗ್ಬೇಕಾಯ್ತು. ಆಮೇಲೆ ನಮ್ಮ ಅಪ್ಪ ನನ್ನ ಎಕ್ಸಾಮ್ ಟೈಮಲ್ಲಿ ನಾನು ಹೇಳ್ತಿರ್ಲಿಲ್ಲ ಕಷ್ಟ ಆಗುತ್ತೆ ಅಂತ. ಹ್ಮ್ ಫೋನ್ ಮಾಡಿ ಮಾತಾಡ್ತಿದ್ರು, "ಹೇಗಿದ್ಯಾ? ಯಾವಾಗ ಮಗ ಎಕ್ಸಾಮ್?" ಅಂತ. ಎಕ್ಸಾಮ್ ಟೈಮಲ್ಲಿ ಪಾಪ ಇವರು ಊರಲ್ಲಿ ಇರ್ತಿರ್ಲಿಲ್ಲ. ಹೆಚ್ಚಿನ ಎಕ್ಸಾಮ್‌ಗಳ ಟೈಮಲ್ಲಿ ಇವರು ಊರಲ್ಲಿ ಇರ್ತಿರ್ಲಿಲ್ಲ. ಹ್ಮ್ ಬರ್ತಿದ್ರು ಅವಾಗ ಹ್ಮ್ ಅಪರೂಪಕ್ಕೊಮ್ಮೆ ಎಕ್ಸಾಮ್ ಇರುವಾಗ. ಹ್ಮ್ ಹ್ಮ್ ಬಂದು 1 ದಿವಸ, 2 ದಿವಸ ಅಥವಾ 1 ವೀಕ್ ಇದ್ದು ಹೋಗ್ತಿದ್ರಪ್ಪ. ಹೇಳದೇನೆ ಮಾಡಿರುವಂತದ್ದು. ಹ್ಮ್ ಮತ್ತೆ ಆತ್ಮವಿಶ್ವಾಸ ನನ್ನ ಮನದಿಂದ ತುಂಬಾ ತುಂಬಿದ್ದಾರೆ. ನೀವ್ ಹೇಳ್ತಿದ್ರಲ್ವಾ ಹೋಗ್ತಿರ್ಬೇಕಾದ್ರೆ ಸ್ಟೇರಿಂಗ್ ಎಲ್ಲ ಇರುತ್ತೆ ಅಂತ ಅದನ್ನ ಸಾಧಿಸ್ಕೊಂಡು ಹೋಗೋದು ದಟ್ಸ್ ನಾಟ್ ಈಸಿ. ಹೇಳೋದ್ ತುಂಬಾ ಈಸಿ ಅದು. ಓಕೆ ಐ ಡೋಂಟ್ ಹೌದು. ಕೇರ್ ಹಂಗೆ ಹೋಗ್ತೀನಿ ಅನ್ನೋದು ಹೇಳೋದು ಈಸಿ. ಬಟ್ ಅದನ್ನ ನಾವು ಮನ್ಸ್ನಲ್ಲೇ ಇಟ್ಕೊಂಡು ಅದನ್ನ ಧೈರ್ಯವಾಗಿ ಹೋಗ್ಬೇಕಂದ್ರೆ ಇಟ್ಸ್ ನಾಟ್ ಸೋ ಈಸಿ. ಏನಂದ್ರೆ ನಾನು ಒಂದು ಆರ್ಟ್ ಆಫ್ ಲಿವಿಂಗ್ ಸ್ಟೂಡೆಂಟ್ ಕೂಡ ಅಲ್ಲಿ ಶ್ರೀ ಶ್ರೀ ರವಿಶಂಕರ್ ಹೇಳ್ತಾರೆ. ನಾವ್ ಏನ್ ಕಂಟ್ರೋಲ್ ಮಾಡ್ಬೇಕು ನಾವ್ ಅದನ್ನ ಮಾಡ್ಬೇಕು. ಇವಾಗ ಹೊರಗಡೆಯವ್ರು ಏನ್ ಅನ್ಕೊಂತಾರೋ ಅದೆಲ್ಲ ನಮ್ ಕಂಟ್ರೋಲ್ ಮಾಡಕ್ ಆಗಲ್ಲ. ಅದನ್ನೆಲ್ಲ ನೀವ್ ಇಗ್ನೋರ್ ಮಾಡ್ಬಿಟ್ಟು ಮುಂದೆ ಹೋಗಿ. ನೀವ್ ಹೇಳ್ತಿದ್ರೆ ಅವ್ರು ಹೇಳೋ ಮಾತನ್ನ ನೀವ್ ಆಲ್ರೆಡಿ ನಿಭಾಯಿಸ್ತಿದೀರಾ ಅನ್ಸುತ್ತೆ ಅಷ್ಟ್ ಹೌದು. ಯಾಕಂದ್ರೆ ವಯಸ್ಸಾಗೋದು ನಮ್ದು ಹ್ಮ್ ದೇಹಕ್ಕೆ, ಮನ್ಸಿಗಲ್ಲ. ಹ್ಮ್ ಹ್ಮ್ ನನ್ಗೆ ಮಾಡ್ಬೇಕು ಅಂತ ಇದ್ರೆ ನಾನು ಏನ್ ಚಾಲೆಂಜ್ ಬರ್ತದೆ ಎಲ್ಲವನ್ನ ಎದುರಿಸ್ಕೊಂಡು ಹೋಗ್ಬೇಕು. ಹ್ಮ್ ನೋಡಿ ನಾನು ಅವ್ರು ಹೇಳ್ತಾರೆ ಅಂತ ನಾನು ಕೂಗಿಕೊಂಡು ಮನೇಲಿ ಕುತ್ಕೊಳ್ತಿದ್ರೆ, ಹ್ಮ್ ಹ್ಮ್ ನಮ್ಗೆ ತುಂಬಾ ಕಮೆಂಟ್ ಹೇಳ್ತಾರೆ. ತುಂಬಾ. ಹ್ಮ್ ಹ್ಮ್ ತುಂಬಾ ಹೇಳ್ತಾರೆ. ಅದೇ ಒಂದು ಲೇಡೀಸ್ ಹೋಗ್ತಾ ಇದ್ರೆ ಹೆಂಗಸ್ರು ಹೋಗ್ತಾ ಇದ್ದಾರೆ. ಅದು ಮಕ್ಕಳ ನೆರಳನ್ನು ಮನೇಲಿ ಬಿಟ್ಟು ಈಗ ರಜೆಲೆಲ್ಲ ಹ್ಮ್
ಬಿಡ್ತಾ ಹೋದ್ರೆ ತುಂಬಾ ನಾವು ಕೇಳ್ಬೇಕು. ಮಕ್ಕಳನ್ನ ಸರಿಯಾಗಿ ನೋಡಲ್ಲ ಅಂತ ಹೇಳ್ತಾರೆ. ಹ್ಮ್ ಇವಳಿಗೆ ಗಂಡನೇ ಮಕ್ಕಳ ಕ್ಯಾರೇ ಇಲ್ಲ ನೋಡಿ. ಅವಳ ಹ್ಮ್ ಲೈಫ್ ಇದೆ, ಅವಳು ನೋಡ್ಕೊಂಡು ಹೋಗಿದ್ದಾಳೆ. ಹ್ಮ್ ಪಾಪ 2 ಮಕ್ಕಳು ಮನೆಯಲ್ಲಿ ಕೂತಿವೆ. ಇವಳಿಗೆ ಇವಳದ್ದೇ ಕಾಲೇಜ್ ಕಲಿಬೇಕಂತೆ ಈ ಏಜ್ ಅಲ್ಲೂ ಹೇಳ್ತಾರೆ. ಹ್ಮ್ ಹ್ಮ್ ಗಂಡ ಎಷ್ಟೋ ಜನ ಮನೇಲಿ ಅಡಿಗೆ ಮಾಡ್ತೀರಾ ನೀವು? ಹಾಗೂ ಕೇಳೋರಿದ್ದಾರೆ. ಹ್ಮ್ ಯಾಕೆ ನಾನು ಕಾಲೇಜ್ ಇರ್ತೇನೆ, ನನ್ನ ಎಕ್ಸಾಮ್ ಇರ್ತದೆ ಅಲ್ವಾ? ಆದ್ರೆ ಅದನ್ನೆಲ್ಲ ಕೇಳ್ಕೊಂಡು ಕೂತ್ರೆ ನಾನು ಕಾಲೇಜ್ ಬಿಟ್ಟಿದ್ದಿದ್ರೆ ನಾನು ಇವತ್ತು ಫ್ಯಾಷನ್ ಡಿಸೈನರ್ ಆಗ್ತಿರ್ಲಿಲ್ಲ. ಹ್ಮ್ ಹೇಳೋರು ಅಲ್ಲೇ ಇದ್ದಾರೆ. ಹ್ಮ್ ನಾನು ಮುಂದುವರೆದೆ ಜೀವನದಲ್ಲಿ ಅಲ್ವಾ? ಫ್ಯಾಷನ್ ಡಿಸೈನಿಂಗ್ ಮಾಡಿದೆ. ಇವತ್ತು ನಾನು ಬುಟಿಕ್ ಓಪನ್ ಮಾಡಿದ್ದೀನಿ. ಯಾರು ಏನು ಹೇಳ್ತಾರಂತ ಯಾವತ್ತು ನನ್ ಲೈಫಲ್ಲಿ ಯಾವತ್ತೂ ಕೂಡ ಹ್ಮ್ ಹ್ಮ್ ಯಾರು ಏನು ಹೇಳ್ತಾರಂತ ಕುತ್ಕೊಳ್ಬಾರ್ದು. ನಾವು ಮುಂದುವರಿತಾನೆ ಇರಬೇಕು. ಎಸ್ ಕಾನ್ಫಿಡೆನ್ಸ್ ಎಂಬುದಕ್ಕೆ ತುಂಬಾ ಇಂಪಾರ್ಟೆಂಟ್. ಹ್ಮ್ ನಮ್ಮನ್ನು ನಾವು ಹೇಗೆ ಇಟ್ಕೊಳ್ತೇವೆ, ನಮ್ಮ ಜೀವನವನ್ನ ರೂಪಿಸುವವರು ನಾವೇ. ಹ್ಮ್ ದೇವರ ಸಹಾಯನೂ ಇದೆ, ಇಲ್ಲ ಅಂತಲ್ಲ. ಫ್ಯಾಮಿಲಿ ಸಪೋರ್ಟ್ ಇದೆ. ಹ್ಮ್ ಬಟ್ ಎಲ್ಲಕ್ಕಿಂತ ಮುಂಚೆ ಮನಸ್ಸಲ್ಲಿ ನಾವು ಗಟ್ಟಿ ಮನಸ್ಸು ಮಾಡ್ಬೇಕು. ನಾವು ತೀರ್ಮಾನ ಮಾಡ್ಕೊಳ್ಳೋದು. ಇಲ್ಲ ಯಾರು ಏನೇ ಹೇಳಿ ನಾನ್ ಮಾಡ್ಬೇಕು ಅಂತ ಹೇಳಿ. ಹ್ಮ್ ಅಂಡ್ ಎಲ್ಲರನ್ನೂ ಅಪ್ರಿಶಿಯೇಟ್ ಮಾಡ್ತೀನಿ, ಬಟ್ ಸ್ಪೆಷಲ್ ಅಪ್ರಿಶಿಯೇಷನ್ ನಿಮ್ ಮಕ್ಳಿಗೆ ಮಾಡ್ಬೇಕು. ನಿಮ್ ಮಗಂಗೂ ಮಗಳಿಗೂ ಆ ಚಿಕ್ಕ ವಯಸ್ಸಿನಲ್ಲೇ ಅವ್ರು ನಿಮ್ ಸಪೋರ್ಟ್ ಕೊಟ್ಟು ಅವ್ರು ನೋಡ್ಕೊಂಡಿದಾರೆ ಅಂದ್ರೆ ರಿಯಲಿ ಹ್ಯಾಟ್ಸ್ ಆಫ್ ಟು ದೆ. ನನ್ ಪರವಾಗಿ ಹೇಳಿ, ಐ ರಿಯಲಿ ಅಪ್ರಿಶಿಯೇಟೆಡ್ ದಮ್. ಖಂಡಿತ. ನಂಗೆ ಇವತ್ತಿಗೂ ನೆನಪಿದೆ, ನನ್ ಮಗಳು ನನ್ಗೆ ಗಿಲ್ಟ್ ಫೀಲಿಂಗ್ ಆಗ್ತಿತ್ತು. ಹ್ಮ್ ಹ್ಮ್ ನಾನು ಎಷ್ಟೇ ಸ್ಟ್ರಾಂಗ್ ಹೊರಗಡೆ ಇರಲಿ, ಮಕ್ಕಳ ಎದುರು ಬಂದಾಗ, ಮಕ್ಕಳನ್ನ ನೋಡಿದಾಗ ಹ್ಮ್ ನಂಗೆ ಆಗ್ತಿತ್ತು, ನಾನು ಬೆಳಿಗ್ಗೆ ಮಾಡಿ ಹೋದ ಅಡಿಗೆಯನ್ನ ಸಂಜೆ ಮಕ್ಕಳು ತಿನ್ಬೇಕು. ನಂಗೆ ತುಂಬಾ ಫೀಲ್ ಆಗ್ತಿತ್ತು. ಹ್ಮ್ ಮಕ್ಕಳು ನನ್ನ ಅರ್ಥ ಮಾಡ್ಕೊಳ್ತಿದ್ಲು. ನಂಗೆ ಇವತ್ತಿನ ನೆನಪಿದೆ. ಮಗಳು ನಾನು ಕಾಲೇಜಿಂದ ವಾಪಸ್ ಬರ್ಬೇಕು, ಅವ್ಳು ರಜೆ ಇದ್ದಾಗ ಹ್ಮ್ ಒಂದು ನೋಟ್ ಬರಿತಾ ಇದ್ಲು, ವೆಲ್ಕಮ್ ಹೋಮ್, ಓಕೆ. ಐ ಲವ್ ಯು ಮಾಮ್. ಹ್ಮ್ ಹ್ಮ್ ನಂಗೆ ನಿಜವಾಗ್ಲು ಆ ಎಷ್ಟು ನಂಗೆ ಆ ಶಕ್ತಿ ತುಂಬ್ತಾ ಇತ್ತು ಅಂತ ಹೇಳಿದ್ರೆ, ಹ್ಮ್ ಬರ್ಬೇಕಾದ್ರೆ ಹ್ಮ್ ನೋಟ್ ಬರ್ದಿಡೋದು ನನ್ ಮಗಳು ಡೋರಲ್ಲಿ ನಾನು ಎಂಟರ್ ಆಗ್ಬೇಕಾದ್ರೆ. ಮತ್ತೆ ಮಗಳು ಸಣ್ಣವಳು, ಅವಳು ಒಂದು ಮಾತು ಹೇಳಿದಾಳೆ ನನಗೆ. ಹ್ಮ್ ನಾನು ಒಂದ್ಸಲ ಅವಳಿಗೆ ಕೇಳಿದೆ, ಅಂದ್ರೆ ನಮ್ಗೆಲ್ಲ ಮಾತು ಹೊರಗಡೆಯಿಂದ ಕೇಳಿಸ್ತಲ್ಲ ಏನ್ ಹೇಳ್ತಾರೆ ಅಂತ. ಹ್ಮ್ ನಾನು ಕೇಳಿದೆ, ನಿಂಗೆ ಬೇಸರ ಆಗತ್ತ ಮಗ, ನಾನು ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ದೇನೆ ಅಂತ. ನಾನು ರಜೆ ಇರುವಾಗ, ಸ್ಕೂಲ್ ಇರುವಾಗ ಗೊತ್ತಾಗಲ್ಲ. ರಜೆ ಎಲ್ಲ ಇರುವಾಗ ಹ್ಮ್ ಹ್ಮ್ 2 ಡೇಸ್ ರಜೆ ಎಲ್ಲ ಇದ್ರೆ ಮಕ್ಕಳಿಗೆ ಮನೇಲಿ ಇದ್ದಾಗ ನನಗೆ ಕೇಳಿದ್ರು, ನಾನ್ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೇನೆ ಮಗ, ನಿಂಗೆ ಬೇಸರ ಆಗತ್ತಾ ನಿಮ್ಮನ್ನ ಬಿಟ್ಟು ಹೋಗ್ತಾ ಇದ್ದಲ್ಲ. ಆಗ ನನ್ ಮಗಳು ಸೆಕೆಂಡ್ ಇಯರ್ ಇರ್ಬೇಕಾದ್ರೆ ಡ್ಯಾನ್ಸ್ ಕ್ಲಾಸ್ ಜಾಯ್ನ್ ಆಗಿದ್ಲು. ನನ್ ಮಗಳು ಒಂದು ಮಾತು ಹೇಳಿದ್ಲು. ಅವಳು ನೋಡಿ, ಸಣ್ಣವಳು, 6 ವರ್ಷದ ಮಗಳು ನನ್ಗೆ ಹೇಳೋ ಮಾತು. 6-7 ವರ್ಷದ ಮಗಳು, ಅಮ್ಮ ನನ್ಗೆ ಡ್ಯಾನ್ಸ್ ಅಂದ್ರೆ ಇಷ್ಟ, ನೀನ್ ನನ್ನ ಡ್ಯಾನ್ಸಿಗೆ ಕರ್ಕೊಂಡು ಹೋಗ್ತಾ ಇಲ್ವಾ, ನಂಗೆ ಸಪೋರ್ಟ್ ಮಾಡ್ತಾ ಇಲ್ವಾ, ಹ್ಮ್ ನಿಂಗೂ ಇಷ್ಟ ಅಲ್ವಾ ಕಲಿಯೋದು ಹ್ಮ್ ಫ್ಯಾಷನ್, ನಿಂಗೆ ನಾನ್ ಸಪೋರ್ಟ್ ಮಾಡ್ಬೇಕಾ ಬೇಡವಾ? ಹ್ಮ್ 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 ನನ್ ಮಗನೂ ಅಷ್ಟೇ, ಅವನು ಸಪೋರ್ಟ್ ಮಾಡ್ತಾನೆ. ಅವನು ಹೇಳ್ತಾ ಇದ್ದ, ಅಮ್ಮ ನಿಮ್ಗೂ ಒಂದು ಲೈಫ್ ಇದೆ, ಹ್ಮ್ ನಿಮ್ಗೇನ್ ಬೇಕಾದ್ರೂ ಮಾಡಿ, ನಂಗೇನ್ ಮಾಡ್ಲಿಕ್ಕೆ ನೀವು ಬಿಡ್ತಾ ಇದ್ದೀರಾ, ನಿಮ್ಗೆ ಏನ್ ಬೇಕಾದ್ರೂ ನೀವು ಮಾಡಿ ಅಮ್ಮ ಅಂತ ಆ ಮಕ್ಕಳು ನಂದು ಹೇಳಿದಕ್ಕೆ ನಾನು ನಿಜವಾಗಿ, ಇಲ್ಲದ್ರೆ ನಾವೇನು ಗೊತ್ತಿಲ್ಲ, ನಾವು ಹೊರಗಡೆ ನೋಡ್ಲಿಕ್ಕೆ ಎಷ್ಟೇ ಸ್ಟ್ರಾಂಗ್ ಅಂತ ತೋರಿಸ್ಕೊಂಡು ಹ್ಮ್ ಒಳಗಡೆಯಿಂದ ನಾವು ವೀಕ್. ಯಾರೇ ಎಷ್ಟು ಸ್ಟ್ರಾಂಗ್ ನವರತ್ರ ಸ್ವಲ್ಪ ಆ ವೀಕ್ ಅಂದ್ರೆ ಯಾವಾಗ್ಲೂ ಅಂತಲ್ಲ, ವೀಕ್ ಪಾಯಿಂಟ್ ಬರುತ್ತೆ ಕೆಲವೊಮ್ಮೆ. ಮಕ್ಕಳನ್ನ ನಾನಂತೂ ಮಕ್ಕಳನ್ನ ನೋಡಿದ್ರೆ ನಂಗೆ ಅನಿಸ್ತಿತ್ತು, ಹ್ಮ್ ನಾನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೇನೆ. ಇದು ಬಹುಶಃ ನನ್ಗೊಬ್ಳಿಗೆ ಅಲ್ಲ ಇದು, ಹ್ಮ್ ಯಾರೆಲ್ಲ ಮಕ್ಕಳನ್ನ ಬಿಟ್ಟು ಜಾಬಿಗೆ ಹೋಗ್ತಾರಲ್ವಾ, ಹ್ಮ್ ಹ್ಮ್ ಅಥವಾ ಅವರ ಡ್ರೀಮ್ಸ್ ಇಂದ ಹೋಗ್ತಾರೆ, ಅಥವಾ ಏನೋ ಅಚೀವ್ ಮಾಡ್ಲಿಕ್ಕೆ ಹೋಗ್ತಾರೆ, ಅವರ ಪ್ರತಿಯೊಬ್ಬರ ಮನಸ್ಸಿಗೆ ಇದು ಖಂಡಿತ ಬಂದೇ ಬರುತ್ತೆ ಅಂತ ಹ್ಮ್ ಅನಿಸ್ತದೆ ನನಗೆ. ಹ್ಮ್ ಯಾಕಂದ್ರೆ ನಂಗೆ ಆ ಮಕ್ಕಳನ್ನ ನೋಡೋದು, ನನಗೆ ಹೊರಗಡೆ ಯಾರು ಹೇಳಿದ್ರು ನಾನು ಏನು ಟೆನ್ಷನ್ ಮಾಡ್ತಿರ್ಲಿಲ್ಲ. ಹ್ಮ್ ಬಟ್ ಮಕ್ಳು ಕಂಡ್ಬಂದಾಗ ಮಕ್ಳ ನಾನು ಚೆನ್ನಾಗಿ ನೋಡ್ಕೊಳ್ತೇನಲ್ಲ ನನ್ನ ಮಕ್ಕಳನ್ನ, ಹ್ಮ್ ಅಥವಾ ಮಕ್ಳಿಗೆ ಏನಾದ್ರು ಫೀಲ್ ಆಗ್ತಿದೆ, ಅಮ್ಮ ಬಿಟ್ಟು ಹೋಗ್ತಾರೆ, ಅಮ್ಮ ನಮ್ ಕಡೆ ಗಮನ ಕೊಡ್ತಾ ಇಲ್ವಾ ಅಂತ. ಇಲ್ಲ, ಮಕ್ಕಳು ಹೇಳ್ತಿದ್ರು ನಾವು ತುಂಬಾ ಪ್ರೌಡ್ ಫೀಲ್ ಮಾಡ್ತೀವಿ. ನನ್ನ ಮಕ್ಕಳು ಇಬ್ರು ಹೇಳುದು, ನನ್ನ ಮಗನು ಹೇಳುದು, ಹ್ಮ್ ನಂಗೆ ತುಂಬಾ ಪ್ರೌಡ್ ಫೀಲ್ ಆಗತ್ತಮ್ಮ, ನೋಡಿ ನನ್ನ ಫ್ರೆಂಡ್ಸ್ ಅಮ್ಮನವರೆಲ್ಲ ಏನ್ ಮಾಡ್ತಿದ್ದಾರೆ, ನೀವು ಕಾಲೇಜಿಗೆ ಹೋಗ್ತಾ ಇದ್ದೀರಾ. ಹ್ಮ್ ನನ್ನ ಮಗ ಹೇಳೋದು ಯಾವಾಗ್ಲೂ ತುಂಬಾ ಖುಷಿ ಕೊಡ್ತಾ ಇತ್ತು. ನನ್ನ ಹಸ್ಬೆಂಡ್ ಕೂಡ, ಅವರಿಗೊಂದು ಖುಷಿ ಆಗ್ತಿತ್ತು. ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನ್ಗೆ ಹಸ್ಬೆಂಡ್ ತುಂಬಾ. ಎಸ್ ಮ್ಯಾಮ್, ಟ್ರೂಲಿ. ಮತ್ತೆ ನನ್ನ ಅಮ್ಮ, ಅಕ್ಕ ಎಲ್ರು ಹ್ಮ್ ಸಪೋರ್ಟ್. ಯಾಕಂದ್ರೆ ನನ್ಗೆ ಫ್ಯಾಮಿಲಿ ಸಪೋರ್ಟ್ ಮೊದ್ಲಿಂದ ಇದ್ದದ್ರಿಂದ ನನ್ಗೆ ಆ ಒಂದು ನಂಗೆ ಇದು ಅಚೀವ್ ಮಾಡ್ಲಿಕ್ಕೆ ಈಸಿ ಆಯ್ತು ಅಂತ ಹೇಳ್ಬೋದು. ಓಕೆ, ದಟ್ಸ್ ಕೂಲ್ ಮ್ಯಾಮ್. ಐ ಮೀನ್ ಕೆರಿಯರ್ ಫೋಕಸ್ಡ್ ವುಮನ್ಸ್ ಅವ್ರ ಫ್ಯಾಮಿಲಿನಾನು ನೋಡ್ಕೊಂತಾರೆ, ಅವ್ರ ಮೈಂಡಲ್ಲಿ ಏನೇನ್ ನಡೆಯುತ್ತೆ ಅನ್ನೋದನ್ನ ನೀವು ತುಂಬಾನೇ ಚೆನ್ನಾಗಿ ಹೇಳಿದೀರಾ. ನಮ್ಮ ವೀಕ್ಷಕರಿಗೂ ಇದೊಂದು ಒಳ್ಳೆ ಮೆಸೇಜ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಡಿಸೈನ್ ಸ್ಟೈಲ್ನ ನೀವು ಹೇಗೆ ಡಿಸ್ಕ್ರೈಬ್ ಮಾಡ್ತೀರಾ? ನಂದು ನಾನು ಹೆಚ್ಚಾಗಿ ಇಷ್ಟಪಡೋದು ಇಂಡೋ ವೆಸ್ಟರ್ನ್. ಇಂಡೋ ವೆಸ್ಟರ್ನ್ಸ್ ಅಂದ್ರೆ ನಮ್ದು ಇಂಡಿಯನ್ ಸ್ಟೈಲ್ ಅಂದ್ರೆ ಈಗಿನ ಜನರೇಷನ್ ಅವ್ರು ಹಾಕ್ಬೇಕು ಆ ಕಾಲಕ್ಕೆ. ಆಕ್ಚುಲಿ ನಂಗೆ ಹ್ಮ್ ಟ್ರೆಡಿಷನಲ್ ತುಂಬಾ ಇಷ್ಟ. ಹ್ಮ್ ಹ್ಮ್ ಬಟ್ ನಾವು ಅದನ್ನೇ ಪ್ರಮೋಟ್ ಮಾಡ್ತಾ ಹೋದ್ರೆ ಈಗಿನ ಜನರೇಷನ್ ಅದನ್ನ ಹಾಕೊಳ್ಳ. ಅಕ್ಸೆಪ್ಟ್ ಮಾಡಲ್ಲ. ಈಗಿನ ಎಲ್ರಿಗೂ ಮಾಡಲ್. ಸೊ ನನಗೆ ಇಂಡೋ ವೆಸ್ಟರ್ನ್ ತುಂಬಾ ನಾನು ಇಷ್ಟ. ಇಂಡೋ ವೆಸ್ಟರ್ನ್ನೇ ಹಾಕ್ತೀನಿ.
ಟ್ರೆಡಿಷನಲ್ ಪ್ಯಾಟರ್ನ್ ಗಳನ್ನ ಹ್ಮ್ ವೆಸ್ಟರ್ನ್ ಸ್ವಲ್ಪ ಮಿಕ್ಸ್ ಮಾಡಿ ಯಾವ ತರ ಹಾಕೋದು ಅಂತ ನಂಗೆ ತುಂಬಾ ಇಷ್ಟ. ಫಾರ್ ಎಕ್ಸಾಂಪಲ್, ಈಗ ಒಂದು ಸಾರಿ ಇದ್ರೆ ಹ್ಮ್ ಲಾಂಗ್ ಬ್ಲೌಸ್ ಅಥವಾ ಕೋಟ್ ಜೊತೆ ಅದನ್ನ ಯಾವ ತರ ಹಾಕೊಂಡು ಆ ತರದ ಡಿಸೈನ್ಸ್ ನಾನು ಹ್ಮ್ ತುಂಬಾ ಇಷ್ಟಪಡ್ತೀನಿ. ಅದನ್ನ ಹೆಚ್ಚು ಪ್ರಮೋಟ್ ಮಾಡ್ತೀನಿ. ಯಾಕಂದ್ರೆ ಇದನ್ನ ನಾವು ಏನು ನಮ್ಮ ಟ್ರೆಡಿಷನ್ ಅನ್ನ ಹ್ಮ್ ಉಳಿಸಿ ಬೆಳೆಸಬೇಕಾದ್ರೆ ಹ್ಮ್ ಯಂಗ್ಸ್ಟರ್ ಕೂಡ ಇದ್ರ ಜೊತೆ ಸೇರಿದ್ರೆ ಮಾತ್ರ ಸಾಧ್ಯ. ಅದು ಮುಂದುವರಿತಾ ಹೋಗ್ಬೇಕು. ಹ್ಮ್ ಹ್ಮ್ ಇಲ್ಲಿಗೆ ಸ್ಟಾಪ್ ಆಗ್ಬಾರ್ದು. ಈಗಿನ ಯಂಗ್ಸ್ಟರಿಗೆಲ್ಲ ಸ್ವಲ್ಪ ಮಾಡರ್ನ್ ಇಷ್ಟ. ಸೊ ಆವಾಗ ನಾವೇನ್ ಬೇಕು, ನಮ್ಮ ಟ್ರೆಡಿಷನ್ ಅನ್ನ ಉಳಿಸಬೇಕಾದ್ರೆ ಅದರ ಜೊತೆಗೆ ಸ್ವಲ್ಪ ಹ್ಮ್ ಹ್ಮ್ ಈಗಿನ ಟ್ರೆಂಡ್ ಅಲ್ಲಿ ಇದೆ, ಈಗಿನ ಜನರೇಷನ್ ಏನ್ ಕೇಳ್ತಾರೆ ಅದನ್ನು ಕೂಡ ಮಿಕ್ಸ್ ಮಾಡಿದ್ರೆ ನಮ್ದು ಉಳಿಯುತ್ತೆ ಅಂತ. ಯಾಕಂದ್ರೆ ನಮ್ದು ಇಂಡಿಯಾ ತುಂಬಾ ರಿಚ್ ಕಲ್ಚರ್ ಇರುವಂತಹದ್ದು. ಹ್ಮ್ ಹ್ಮ್ ಸೊ ಇಲ್ಲಿದು ಪ್ರತಿಯೊಂದು ಟ್ರೆಡಿಷನ್ ಏನಿದೆ ಅದು ಉಳಿಬೇಕು, ಬೆಳಿಬೇಕು. ಸೊ ನಾನೀಗ ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ಮಾತಾಡಿದ್ರೆ, ಫ್ಯಾಷನ್ ಬಗ್ಗೆ ಮಾತಾಡಿದ್ರೆ ನಮ್ಮ ಸಾರಿ ಅಲ್ವಾ? ಸೊ ಸಾರಿಯನ್ನ ಹೇಗೆ ಉಳಿಸ್ಬೋದು? ಎಲ್ರು ಹೇಳ್ತಾರೆ ಸಾರಿ ಅಯ್ಯೋ ಯಾರು ಉಡೋದು ಹೇಳ್ತಾರೆ. ಸೊ ಈಗಿನ ಜನರೇಷನ್ ಅದ್ರಲ್ಲಿ ಯಾವ ತರ ಉಡ್ಬೋದು? ಹ್ಮ್ ಹ್ಮ್ ಸೊ ಒಂದು ಸಾರಿ ಸಿಂಪಲ್ ಎಲ್ರ ಮನೇಲಿ ಇರುವಂತದ್ದು, ಎಲ್ರು ತಗೊಳ್ಳುವಂಥದ್ದು. ಮಾಡರ್ನ್ ಬ್ಲೌಸ್ ಹಾಕಿದ್ರೆ ಹ್ಮ್ ಒಂದು ಇಂಟ್ರೆಸ್ಟ್ ಬರುತ್ತೆ. ಹ್ಮ್ ಹ್ಮ್ ಅಥವಾ ಅದನ್ನ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಉಟ್ರೆ ಒಂದು ಈಗಿನ ಜನರೇಷನ್ ಇಷ್ಟ ಇಷ್ಟ ಆಗುತ್ತೆ. ಹ್ಮ್ ಸೊ ಅದನ್ನ ನಾನು ಮಾಡ್ತೇನೆ, ಪ್ರಮೋಟ್ ಜಾಸ್ತಿ ಮಾಡ್ತೇನೆ. ಸೊ ನಾನು ಏನು ಸ್ಟೈಲ್ ಮಾಡುವಾಗ್ಲೂ ನನ್ನ ಡಿಸೈನ್ ಅಲ್ಲಿ ಆದಷ್ಟು ಎರಡನ್ನ ಮಿಕ್ಸ್ ಮಾಡ್ಲಿಕ್ಕೆ ನೋಡ್ತೇನೆ. ಬರೀ ಮಾಡರ್ನ್ ಮಾತ್ರ ನೋಡಲ್ಲ. ಈಗ ಸಾರಿ ತುಂಬಾ ಟ್ರೆಡಿಷನಲ್ ಇದ್ರೆ ಅದ್ರ ಜೊತೆ ಮಾಡರ್ನ್ ಬ್ಲೌಸ್ ಅನ್ನ ಹಾಕೋದು, ಮಾಡರ್ನ್ ಡಿಸೈನ್ ಅನ್ನ. ಹ್ಮ್ ಅದೇ ಮಾಡರ್ನ್ ಸಾರಿ ಇದ್ರೆ ಅದರೊಟ್ಟಿಗೆ ಸ್ವಲ್ಪ ಟ್ರೆಡಿಷನ್ ಏನಾದ್ರು ಮಿಕ್ಸ್ ಮಾಡಿ ಹ್ಮ್ ಅದಕ್ಕೆ ಒಂದೇನೋ ಎಲಿಮೆಂಟ್ ಎಕ್ಸ್ಟ್ರಾ ಸೇರಿ ಮಾಡೋ ಡಿಸೈನ್ ಅನ್ನ ಆದಷ್ಟು ನಾನು ಇದ್ ಮಾಡ್ತೀನಿ. ಬಟ್ ಈಗಿನ ಜನರಿಗೆ ಅವರೇ ಹೆಚ್ಚಾಗಿ ಡಿಸೈನ್ ಗಳನ್ನ ಕೊಡ್ತಾರೆ. ಓಕೆ ಓಕೆ ಹ್ಮ್ ಹಾ, ಇದನ್ನ ಫ್ಯೂಷನ್ ಅಂತಾರಲ್ವಾ ಮೇಡಮ್ ಇದನ್ನ? ಫ್ಯೂಷನ್ ಓಕೆ ಓಕೆ ನಮ್ಮ ಫ್ಯಾಷನ್ ಲ್ಯಾಂಗ್ವೇಜ್ ಅಲ್ಲಿ ಇಂಡೋ ವೆಸ್ಟರ್ನ್ ಇಂಡೋ ಫ್ಯಾಷನ್ ಡಿಸೈನ್ ಅಂತ ಹೇಳ್ತಾರೆ. ಫ್ಯೂಷನ್ ನಿಜವಾಗ್ಲು ಫ್ಯೂಷನ್ ಅದು ಮಾಡಿದ್ರೆ ಚೆನ್ನಾಗೂ ಕಾಣುತ್ತೆ. ಓಕೆ. ಇದು ಹೇಳ್ತಾರ ಇವಾಗ ಮ್ಯೂಸಿಕ್ ಅಲ್ಲೂ ಅಷ್ಟೇ. ಇವಾಗ ಸಂಗೀತದ ಜೊತೆ ಪಾಪ್ ಕೂಡ ಮಿಕ್ಸ್ ಮಾಡ್ಬಿಟ್ಟು ಮಾಡ್ತಾರೆ. ಅದು ಇವಾಗ ತುಂಬಾನೇ ಪಾಪ್ಯುಲರ್. ತುಂಬಾ ಜನನು ನೋಡ್ತಾರೆ. ಹೌದು ಹೌದು ಸೊ ಹೌದು ಇವಾಗ ಅಷ್ಟೇ ಅಲ್ದೆ, ಇವಾಗ ನೀವು ಸ್ಯಾರಿ ಬಗ್ಗೆ ಹೇಳಿದ್ರಿ. ಇವಾಗ ಆಸ್ ಎ ಗಾಯ್ ಇವಾಗ ನಾನ್ ಕೂಡ ಸಮ್ಟೈಮ್ಸ್ ತೀರಾ ಟ್ರೆಡಿಷನಲ್ ಅಂದ್ರೆ ತೀರಾ ಪೈಜಾಮ ಜುಬ್ಬ ಎಲ್ಲ ಹಾಕೊಂಡ್ ಹೋಗೋದಕ್ಕೆ ನನ್ಗೂ ಅದು ಬರೀ ಹಬ್ಬ ಫಂಕ್ಷನ್ ಅಲ್ಲಿ ಹಾಕೊಳಕ್ ಹ್ಮ್. ಇಷ್ಟಪಡ್ತೀನಿ. ಇವಾಗ ನೀವು ಆಫೀಸ್ಗೆ ಹೋಗ್ಬೇಕು ಆ ತರ ಎಲ್ಲ ಆದ್ರೆ a little bit of Western and little bit of Indian, like this half kurta with jeans. ಹಾಕ್ಬೋದು. ಅದು ನನ್ಗೆ ಇಷ್ಟ ಆಗುತ್ತೆ ಆ ತರ. ಅದ್ ಹಾಕೊಂಡು ನೀವು ಇನ್ ಮೇ ಬಿ ಫಾರ್ ಮೀ ಐ ಲುಕ್ ಗುಡ್ ವಿತ್ ದೀಸ್ ಕಾಂಬಿನೇಷನ್. ಬಟ್ ಯಾ ಆ ತರ ಎಲ್ಲ ಮಿಕ್ಸ್ ಮಾಡಿದ್ರೆ ಫ್ಯೂಷನ್ ಟೈಪ್ ಚೆನ್ನಾಗೇ ಇರುತ್ತೆ. ಬಟ್ ಅಟ್ಲೀಸ್ಟ್ ಐ ಹೌದು ಹ್ಮ್ ಹೌದು ನೀವೇ ಹೇಳಿದ್ರಿ. ಇವಾಗ ನೀವು ಪ್ಯಾಂಟ್ ಹಾಕೊಂಡು ಹೋಗ್ತೀರಾ ಆಫೀಸಿಗೆ ಅಂತ ಹೇಳಿದ್ರೆ ಹ್ಮ್ ಶಾರ್ಟ್ ಕುರ್ತಿ ಹಾಕೊಳ್ಬಹುದು. ಹ್ಮ್ ಶಾರ್ಟ್ ಕುರ್ತಿದು ಬೇಡ ಅಂತ ಹೇಳಿದ್ರೆ ಬರೀ ನಾವು ಡಿಸೈನ್ ಬಗ್ಗೆ ಮಾತಾಡ್ತಲ್ಲ, ಫ್ಯಾಬ್ರಿಕ್ ಕೂಡ ಯೂಸ್ ಮಾಡ್ಬೋದಲ್ಲ. ಹ್ಮ್ 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 ನಮ್ಮ ಇಂಡಿಯನ್ ಹ್ಯಾಂಡ್ಲೂಮ್ಸ್ ಅನ್ನ ಯೂಸ್ ಮಾಡಿ ನಿಮ್ಮ ಶರ್ಟ್ ಗಳಲ್ಲಿ. ಹ್ಮ್ 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 ಸೊ ನಮ್ಮ ಟ್ರೆಡಿಷನ್ ಉಳಿತದ. ಹ್ಮ್ ಹ್ಮ್ ನಮ್ಮ ಇಲ್ಲಿದೆ ನಮ್ಮ ಊರಲ್ಲಿ ಏನ್ ತಯಾರಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನೀಗ ಸಾರಿ ಉಟ್ಟಿದ್ದೇನೆ. ಇದು ಸಾರಿ ನಮ್ಮ ಉಡುಪಿ ಸಾರಿ, ಉಡುಪಿಯಲ್ಲೇ ತಯಾರಾದ ಸಾರಿ. ಹ್ಮ್ 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 ಇದನ್ನ ನಾನೀಗ ಇವತ್ತು ಈ ಬ್ಲೌಸ್ ಹಾಕಿ ಉಟ್ಟಿದ್ದೇನೆ. ಇದನ್ನ ನಾನು ಮಾಡರ್ನ್ ಬ್ಲೌಸ್ ಹಾಕಿ ಕೂಡ ಉಡ್ತೇನೆ, ಡಿಫ್ರೆಂಟ್ ಸ್ಟೈಲ್ ಅಲ್ಲಿ. ಓಕೆ ಈಗ ನಿಮ್ಮ ಬಗ್ಗೆ ಮಾತಾಡಿದ್ರೆ ಹ್ಮ್ ನೀವು ಪ್ಯಾಂಟ್ ಹಾಕೋ ಜೊತೆಗೆ ಹ್ಮ್ ಹ್ಯಾಂಡ್ಲೂಮ್ ಶರ್ಟ್ ಗಳನ್ನ ಹಾಕಿ, ಓಕೆ ಖಾದಿ ಶರ್ಟ್ ಗಳನ್ನ ಹಾಕಿ, ಹ್ಮ್ ಹ್ಮ್ ಇಂಡಿಯನ್ ಟ್ರೆಡಿಷನ್ ಉಳಿತಲ್ವಾ. ಹ್ಮ್ ಶಾರ್ಟ್ ಕುರ್ತಿ ಹಾಕಿ. ನೀವು ಇದು ಫ್ಯಾಷನ್ ಇದೆಲ್ಲ ಹೇಳಿದ್ರಲ್ಲ, ಅದು ಹುಡುಗಿರಿಗೆ ಮಾಡ್ತಿದ್ದೀರಾ ನೀವು ಹುಡುಗರಿಗೂ ಮಾಡ್ತಿದ್ದೀರಾ ನೀವು? ಇಲ್ಲ, ನಾನು ಲೇಡೀಸ್ ಮಾತ್ರ, ಹುಡುಗಿಯರಿಗೆ ಮಾತ್ರ ಮಾಡ್ತಾ ಇದ್ದೇನೆ. ಓಕೆ 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 ಮೇಡಮ್. ಅದೇ ನಾನೀಗ ಹುಡುಗರಿಗೆ ಮಾಡಲ್ಲ. ಬಟ್ ನನ್ಗೆ ಮನ್ಸಿಗೆ ಬರುತ್ತಲ್ಲ ಆಸ್ ಅ ಡಿಸೈನರ್. ಈಗ ನೀವು ಪ್ರತಿ ಸಲ ಕುರ್ತಾ ತಗೊಳ್ಬೇಕು ಅಂತ ಇಲ್ಲ. ಅಮ್ಮನ ಕಾಟನ್ ಸಾರಿ ಉಂಟಾ, ಹ್ಯಾಂಡ್ಲೂಮ್ ಸಾರಿ ಉಂಟಾ, ಅಥವಾ ನಿಮ್ಮ ವೈಫ್ ಇದ್ದ, ತಂಗಿದ್ದ, ಅಕ್ಕಂದ, ನಿಮ್ ಫ್ಯಾಮಿಲಿಯಲ್ಲಿ ಯಾರ ಸಾರಿ ಇದೆ ಅದ್ರಲ್ಲಿ ಧೋತಿ ಉಡ್ಬೋದು, ಕಚ್ಚಾ ಹಾಕೊಳ್ಬಹುದು. ಕಾಟನ್ ಸಾರಿಗಳಲ್ಲಿ, ಹ್ಯಾಂಡ್ಲೂಮ್ ಸಾರಿಗಳಲ್ಲಿ, ಕಾಂಜೀವರಂ ಸಾರಿಗಳಲ್ಲಿ ಅದ್ರ ಮೇಲೆ ನೀವು ಕುರ್ತಾ ಹಾಕೊಳ್ಳಿ. ಸಾರಿನೂ ಯೂಸ್ ಆಯ್ತು ಮನೇಲಿ ಇದ್ದದ್ದು. ಕಾಟನ್ ಸಾರಿಗಳಿಂದ ಹಿಡಿದು ಕಾಂಜೀವರಂ ಸಾರಿಗಳು, ಫ್ಯಾನ್ಸಿ ಸಾರಿ ಎಲ್ಲ ಆಗತ್ತೆ. ನಮ್ಮ ಹ್ಯಾಂಡ್ಲೂಮ್ ಸಾರಿ ಯಾವುದೇ ಆಗಿರ್ಲಿ, ಯಾವುದೇ ಹ್ಯಾಂಡ್ಲೂಮ್ ಸಾರಿ ಆಗಿರ್ಲಿ ಅಥವಾ ಯಾವುದೇ ಸಿಲ್ಕ್ ಸಾರಿ ಆಗಿರ್ಲಿ, ಅದ್ರಲ್ಲಿ ಗಂಡಸರು ಕಚ್ಚಾ ಹಾಕೊಳ್ಬಹುದು. ನೋಡಿದೀನಿ ಯೂಟ್ಯೂಬ್ ಅಲ್ಲೆಲ್ಲ. ಯೂಟ್ಯೂಬ್ ಅಲ್ಲಿ ನಿಮ್ಗೆ ಸರ್ಚ್ ಮಾಡೋದು ಸಿಗುತ್ತೆ, ಎಷ್ಟು ಹೇಗೆ ಮಾಡೋದು ಅಂತ ಸಿಗುತ್ತೆ. ಅದ್ರಲ್ಲಿ ಶಾರ್ಟ್ ಕುರ್ತಿ ಹಾಕಿ, ಶೇರ್ವಾನಿ ಹಾಕಿ, ಅದ್ರ ಜೊತೆಗೆ ಹಾಕಿ. ಅಥವಾ ಮನೆಯಲ್ಲಿ ಹೆಣ್ಮಕ್ಳ ಶಾಲ್ ದುಪಟ್ಟ ಇರುತ್ತಲ್ಲ, ಅದ್ರ ಸ್ವಲ್ಪ ಶಾರ್ಟ್ ಮಾಡ್ಕೊಂಡು ಸೈಡ್ಗೆ ಒಂದ್ ಕಡೆ ಹಾಕೊಳ್ಬಹುದು. ಯೂಸ್ ಆಯ್ತು. ನಿಮ್ಗೆ ಹ್ಯಾಂಡ್ ದುಪಟ್ಟಗಳೇ ಸಿಗುತ್ತೆ, ಅದನ್ನ ನೀವು ಹಾಕೊಳ್ಬಹುದು. ಗಂಡಸರು ಯೂಸ್ ಮಾಡ್ಬೋದು ಅದನ್ನ, ಹ್ಯಾಂಡ್ಲೂಮ್ ಗಳ. ಗಂಡಸರದು ಅದು ದುಪಟ್ಟಾನ ಅದು ಹಿಂಗ್ ಹಾಕೊಂತಾರಲ್ವಾ ಅವ್ರನ್ನು ಶೇರ್ವಾನಿ ಜೊತೆ ಎಲ್ಲ. ಹೌದು. ಓಕೆ, ಕೂಲ್ ಮ್ಯಾಮ್. ಸೊ ಎಷ್ಟೊಂದು ವಿಷಯ ಎಲ್ಲ ಹೇಳಿದ್ರಿ. ಮೀನ್ ಇಟ್ಸ್ ಫ್ಯಾಷನ್ ಅಂದ್ರೆ ಈ ಮಹಾಸಾಗರ. ಈ ಫ್ಯಾಷನ್ ಅಲ್ಲಿ ಈ ತರ ಎಲ್ಲ ಇರುತ್ತೆ ಅಂತ ನಾನು ಅಷ್ಟು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಿಕಾಸ್
ನನ್ಗೂ ಫ್ಯಾಷನ್ ಆಗಿರ್ಬೇಕು ಅಂತ ಇಷ್ಟ. ಬಟ್ ಫ್ಯಾಷನ್ ಹಿಂದೆ ಇಷ್ಟೊಂದೆಲ್ಲ ಇರುತ್ತೆ ಅಂತ ನೀವೇ ನೀವ್ ಹೇಳ್ತಿದ್ರೆ ತುಂಬಾನೇ ಅರ್ಥ ಆಗ್ತಿದೆ. ಓಕೆ, ಮುಂದಿನ ಪ್ರಶ್ನೆ. ನಿಮ್ಮಿಸ್ ಫ್ಯಾಷನ್ ಅಂಡ್ ಬ್ಯೂಟಿ ಸ್ಟಾರ್ಟ್ ಆಗಿದ ಜರ್ನಿ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಜರ್ನಿ ಸಿಹಿ ಕಹಿ ಎರಡೂ ಇದೆ. ಹ್ಮ್ ಖುಷಿಯಲ್ಲಿ ಸ್ಟಾರ್ಟ್ ಮಾಡಿದೆ. ಹ್ಮ್ ನಾನು ಕಾಲೇಜ್ ನಂದು ಮುಗ್ದ ಕೂಡ್ಲೆ, ಈಗ ನಂದು 2017 ಅಲ್ಲಿ ನನ್ನ ಕಾಲೇಜ್ ಮುಗೀತು. ಹ್ಮ್ ಏಪ್ರಿಲ್ ಅಲ್ಲಿ ಮುಗ್ದಿತ್ತು. ಹ್ಮ್ 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 60ದಲ್ಲಿ ಏಪ್ರಿಲ್ ಅಲ್ಲಿ ಮೇ ಅಲ್ಲಿ ಎಕ್ಸಾಮ್ ಆಯ್ತು. ಏಪ್ರಿಲ್ ಮೇಲೆ ಎಕ್ಸಾಮ್ ಆಯ್ತು. ಹ್ಮ್ ನಾನು ನೆಕ್ಸ್ಟ್ ಇಯರೇ ನನ್ನ ನಿಮ್ಮಿ ಸ್ಟಾರ್ಟ್ ಮಾಡಿದೆ. ಬಟ್ ನಾನು ದೊಡ್ಡ ತಪ್ಪು ಮಾಡಿದೆ ಅಂತ ಹೇಳ್ಬೋದು. ಆವಾಗ ತಪ್ಪು ಹೇಗೆ ಮಾಡಿದೆ, ನಾನು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾರ್ಟ್ ಮಾಡಿದೆ. ಹ್ಮ್ ಸೊ ಇದು ನನಗೆ ಒಂದು ಕಹಿ ಅನುಭವವನ್ನ ಕೊಟ್ಟಿತ್ತು. ಹ್ಮ್ ಹ್ಮ್ ಅದ್ರಲ್ಲಿ ಹೊರಗೆ ಬರ್ಲಿಕ್ಕೆ ತುಂಬಾ ಕಷ್ಟ ಆಯ್ತು. ಯಾಕಂತ ಹೇಳಿದ್ರೆ ನಾವು ಏನೇ ಸ್ಟಾರ್ಟ್ ಮಾಡುವಾಗ ಸಣ್ಣ ಮಟ್ಟಿಂದ ಸ್ಟಾರ್ಟ್ ಮಾಡ್ಬೇಕು. ನನ್ನ ಥಾಟ್ಸ್ ತುಂಬಾ ಇತ್ತು. ಹ್ಮ್ ಆ ತರ ಮಾಡ್ಬೇಕು, ಈ ತರ ಮಾಡ್ಬೇಕು. ಇದು ಎಲ್ಲೋ ಹೇಳ್ತಾರಲ್ಲ, ಹ್ಮ್ ಸರಿಯಾಗಿ ನಡೀಲಿಲ್ಲ. ಹ್ಮ್ 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 ನಾನು ಮಣಿಪಾಲಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಆ ಮಣಿಪಾಲ ಆವಾಗ ಹೇಗಿತ್ತು ಅಂತ ಹೇಳಿ ಸ್ಟೂಡೆಂಟ್ಸ್ ಗಳೇ ಜಾಸ್ತಿ, ಮೂವಿಂಗ್ ಕ್ರೌಡ್ ಜಾಸ್ತಿ ಇತ್ತು. ಹ್ಮ್ ಹ್ಮ್ ಮುಗಿಸ್ತಾರೆ ಹೋಗ್ತಾರೆ, ಲೆಕ್ಚರ್ಸ್ ಅಷ್ಟೇ, ಬೇರೆ ಬೇರೆ ಊರಿಂದ ಬಂದವರು. ಹ್ಮ್ ಹ್ಮ್ ನಮ್ದು ಊರಿದು ಜನ ಅಂದ್ರೆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಫ್ಯಾಮಿಲಿ, ಯಾವಾಗಲೂ ನಮ್ಗೆ ಏನ್ ಬೇಕು ಅಂದ್ರೆ ನಮ್ದು ಇದರಲ್ಲಿ ನಮ್ಮ ಬಿಸ್ನೆಸ್ ಚೆನ್ನಾಗಬೇಕಂದ್ರೆ ಫ್ಯಾಮಿಲೀಸ್ ಇರ್ಬೇಕು. ಹ್ಮ್ ಹ್ಮ್ ಅಂದ್ರೆ ರಿಪೀಟೆಡ್ ಕಸ್ಟಮರ್ ಇರ್ಬೇಕು. ಓಕೆ ಓಕೆ ಹ್ಮ್ ಒಂದೇ ಕಸ್ಟಮರ್ ಹೋಗ್ತಾ ಇರುವವರು ಎಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇರೋದು ಕಷ್ಟ. ಹ್ಮ್ 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 ಸೊ ಅದು ನನಗೆ ಕೈ ಕೊಟ್ಟಿತ್ತು ಅಂತ ಹೇಳ್ಬೇಕು. ಆವಾಗ ಹ್ಮ್ ಹ್ಮ್ ತುಂಬಾ ಕಹಿ ಅನುಭವಿಸಿದೆ ಅಂತ ಹೇಳ್ಬಹುದು. ಯಾಕಂದ್ರೆ ನಾನು ತುಂಬಾ ಇಂಟ್ರೆಸ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ನಾನು ಆವಾಗ ಉಡುಪಿಯಲ್ಲಿ ಹ್ಮ್ ಹ್ಮ್ ಫಸ್ಟ್ ರೆಡಿ ಟು ವೇರ್ ಸಾರಿ ಸ್ಟಾರ್ಟ್ ಮಾಡಿದವಳೆ ನಾನು. ಓ ಓಕೆ ಹ್ಮ್ ಹ್ಮ್ ನಾನು ಕಾಲೇಜಲ್ಲಿ ಒಂದು ಪ್ರಾಜೆಕ್ಟ್ ವರ್ಕಿಗೆ ಮಾಡಿದ್ದೆ ನಾನು ಅದನ್ನ. ಹ್ಮ್ ಹ್ಮ್ ಅದು ತುಂಬಾ ಇಷ್ಟ ಆಗಿತ್ತು ಎಲ್ರಿಗೆ. ಯಾಕಂದ್ರೆ ನನ್ಗೆ ಸಾರಿಂದ ಸಣ್ಣಂದಿಲ್ಲ ತುಂಬಾ ಇಷ್ಟ. 9th ಅಲ್ಲಿ ಇರ್ಬೇಕಾದ್ರೆ ನಾನು ಸಾರಿ ಉಡ್ಲಿಕ್ಕೆ ಕಲ್ತಿದ್ದೆ. ಹ್ಮ್ ಹ್ಮ್ ಅಷ್ಟು ಇಷ್ಟ ಸಾರಿ ಕ್ರೇಜ್. ನಾನು ಇವತ್ತಿಗೂ ಎಲ್ಲಾ ಟೈಪಿನ ಮಾಡರ್ನ್ ಡ್ರೆಸ್ ಗಳನ್ನ ಹಾಕ್ತೇನೆ. ಬಟ್ ಇವತ್ತಿಗೂ ನಂಗೆ ಸಾರಿ ತುಂಬಾ ಇಷ್ಟ. ಹ್ಮ್ ಮತ್ತೆ ನನಗೆ ಇಂಡಿಯನ್ ಕಲ್ಚರ್ ತುಂಬಾ ಇಷ್ಟ. ಹ್ಮ್ ಸೊ ನಾನೇನ್ ಮಾಡ್ತೆ, ನನ್ನ ಮನ್ಸಲ್ಲಿ ಫಸ್ಟೇ ಇತ್ತು, ಎಲ್ರು ಸಾರಿ ಹೇಳಿ ಸಾರಿ ಯಾರಿಗ್ ಬೇಕು, ಅದ್ ಕಷ್ಟ, ಅದನ್ನ ಇಟ್ಕೊಂಡು ನಡೆಯೋದು ಕಷ್ಟ, ಅದನ್ನ ಯಾರು ಹಾಕೊಳ್ಳೋದು, ಎಲ್ರು ಅದೇ ಹೇಳೋದು. ಅದು ಆ ಕಡೆಯಿಂದ ಜಾರ್ತಾರೆ, ಈ ಕಡೆ ಉಡ್ಲಿಕ್ಕೆ ಕಷ್ಟ, ಸಾರಿ ಉಟ್ಕೊಂಡು ಹೇಗೆ ಇರೋದು ಅಂತ. ಸೊ ನಾನು ಮೈಂಡ್ ಅಲ್ಲಿ ಫಿಕ್ಸ್ ಆಗಿದ್ದೆ, ಏನೇ ಇದ್ರು ಸಾರಿದ ಏನಾದ್ರು ನಾನು ಮಾಡ್ಲೇಬೇಕು ಅಂತ. ಹಾಗೆ ನನ್ನ ಪ್ರಾಜೆಕ್ಟ್ ವರ್ಕಿಗೆ ನಾನು ಸಾರಿ ತಗೊಂಡಿದ್ದು, ಸಾರಿನ ರೆಡಿ ಟು ವೇರ್ 1 ಮಿನಿಟ್ ಅಲ್ಲಿ ಇಡುವಂತ ಸಾರಿ. ಹ್ಮ್ ಹೆಸರು ಮಾತ್ರ 1 ಮಿನಿಟ್ 10 to 15 ಸೆಕೆಂಡ್ ಒಳಗೆ ಸಾರಿ ಉಟ್ಟಾಗುತ್ತೆ. ಹ್ಮ್ ಸೊ ಅದನ್ನ ಫಸ್ಟ್ ನಾನು ಉಡುಪಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ, ಹ್ಮ್ 1 ಮಿನಿಟ್ ಸಾರಿ ಅಂತ ಹೇಳಿ. ಹ್ಮ್ ಹ್ಮ್ ಆಮೇಲೆ ಸಾರಿಗಳನ್ನ ನಾನೇನ್ ಮಾಡಿದೆ ಅಂತ ಹೇಳಿದ್ರೆ, ನಾನು ಯಾವ ತರ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ, ನಂದು ಫ್ಯಾಷನ್ ಜೊತೆಗೆ ನಾನು ಬ್ಯೂಟಿ ಪಾರ್ಲರ್ ಕೂಡ ಓಪನ್ ಮಾಡಿದೆ ನಾನು ಒಟ್ಟಿಗೆ. ಹ್ಮ್ 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 ಆಮೇಲೆ 1 ಮಿನಿಟ್ ಸಾರಿನ ಜಾಸ್ತಿ ಪ್ರಮೋಟ್ ಮಾಡಿದೆ. ಮತ್ತೆ ಡಿಸೈನರ್ ಸಾರಿಗಳನ್ನ ನಮ್ಮಲ್ಲೇ ನಾವು ಮಾಡ್ತಿದ್ವಿ. ಸಾರಿ ತಂದು ಅದಕ್ಕೆ ಲೇಸ್ ಹಾಕಿಡೋದು, ಅದಕ್ಕೆ ಡಿಸೈನ್ ಮಾಡೋದು ಎಲ್ಲ ಮಾಡಿ ಆ ತರ ಸೇಲ್ ಮಾಡ್ತಾ ಇದ್ದೆ. ಬಟ್ ನಂದು ಪ್ರಾಜೆಕ್ಟ್ ದೊಡ್ಡದಾಗಿರೋದ್ರಿಂದ ನಂಗೆ ಅದನ್ನ ನಿಭಾಯಿಸ್ಲಿಕ್ಕೆ ಕಷ್ಟ ಆಯ್ತು ನನಗೆ. ನನ್ಗೆ ಅಷ್ಟು ಇನ್ಕಮ್ ಬಂದಿಲ್ಲ. ನಾನು ಮತ್ತೆ ಅಲ್ಲಿಂದ ನಾನು ಉಡುಪಿಗೆ ಮೂವ್ ಆದೆ. ಹ್ಮ್ 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 ಸೊ ಅದು ಹೇಗಂತ ಹೇಳಿದ್ರೆ, ನಾವು ಯಾವುದೇ ಏನೇ ಸ್ಟಾರ್ಟ್ ಮಾಡ್ಲಿ ಸಣ್ಣದಿಂದ ಸ್ಟಾರ್ಟ್ ಮಾಡಿ, ನನ್ನ ಅನುಭವದಿಂದ ಹೇಳೋದು, ಹ್ಮ್ ಹ್ಮ್ ಇದನ್ನ ನನಗೆ ದೊಡ್ಡ ಪೆಟ್ಟು ಕೊಟ್ಟಿದ್ದು ನನಗೆ. ಓಕೆ ಸೊ ಅದರಿಂದ ಯಾರಾದ್ರೂ ಹೇಳಿದ್ರೆ ನೋಡಿ, ನಾನು ಫ್ಯಾಷನ್ ಡಿಸೈನಿಂಗ್ ಕಲ್ತೆ, ಹ್ಮ್ ನಂದೇ ಬುಟಿಕ್ ಸ್ಟಾರ್ಟ್ ಮಾಡಿದೆ. ಸೊ ನನಗೆ ಎಷ್ಟು ದೊಡ್ಡ ಅಚೀವ್ಮೆಂಟ್ ಅಲ್ಲ ಇದು ನನ್ನ ಲೈಫಿಗೆ ಇದು. ಬಟ್ ನಾನು ತುಂಬಾ ಖುಷಿಯಿಂದ ಹೇಳ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟವೇ ನನಗೆ. ಹ್ಮ್ ಯಾಕಂದ್ರೆ ನಾನು ಅದು ಸ್ಟಾರ್ಟ್ ಮಾಡಿದಲ್ಲ, ಅದು ನನಗೆ ದೊಡ್ಡ ಪೆಟ್ಟು ಕೊಟ್ಟಿತ್ತು. ಹ್ಮ್ 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 ಖುಷಿಯಲ್ಲಿ ಸ್ಟಾರ್ಟ್ ಮಾಡಿದ್ದೆ. ತುಂಬಾ ನಂಗೆ ಒಳ್ಳೆ ಬಿಸ್ನೆಸ್ ಕೂಡ ಬಂತು, ಇಲ್ಲ ಅಂತಲ್ಲ. ಬಟ್ ಎಕ್ಸ್‌ಪೆನ್ಸಸ್ ಕೂಡ ಅಷ್ಟೇ ಇತ್ತು. ಹ್ಮ್ ಅಷ್ಟು ದೊಡ್ಡದು ನಾನು ಏನು ಲೋನ್ ತಗೊಂಡು ಮಾಡಿದೆಲ್ಲ, ನಂಗೆ ಅದು ತುಂಬಾ ದೊಡ್ಡ ಪೆಟ್ಟು ಕೊಟ್ಟಿತ್ತು. ಹ್ಮ್ ಇವತ್ತಿಗೂ ಅದು ಪೆಟ್ಟು ಕೊಡ್ತಾನೆ ಇದೆ. ಯಾಕಂದ್ರೆ ನಾವೇನೋ ಒಂದು ಮಾಡ್ತೇವಲ್ಲ ಸಣ್ಣ ತಪ್ಪು, ಹ್ಮ್ ಅದನ್ನ ನಮ್ಗೆ ಸರಿಪಡಿಸ್ಕೊಳ್ಳಿಕ್ಕೆ ಕೆಲವೇ ವರ್ಷಗಳು ಬೇಕು ನಮ್ಗೆ. ನಿಜ ಅದು. ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ನಾನು. ಇಂಟೀರಿಯರ್ ಎಲ್ಲ ತುಂಬಾ ಸಖತ್ತಾಗಿ ಮಾಡಿದ್ದೆ. ಹ್ಮ್ ಹ್ಮ್ ತುಂಬಾ ಇಂಟೀರಿಯರ್, ಅಷ್ಟೆಲ್ಲ ಇಂಟೀರಿಯರ್ ಖರ್ಚು ಮಾಡೋ ಅವಶ್ಯಕತೆ ಇರಲಿಲ್ಲ. ಹ್ಮ್ ಹ್ಮ್ ತುಂಬಾ ಅಷ್ಟು ದೊಡ್ಡ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋ ಇರಲಿಲ್ಲ. ಹ್ಮ್ ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕಿತ್ತು. ಹ್ಮ್ ಇದು ನಾನು ಮಾಡಿದ ಮೊದಲು ತಪ್ಪು. ಸೊ ಬಿಸ್ನೆಸ್ ಬಗ್ಗೆ ಕೇಳಿದಾಗ ನಾನು ಇದನ್ನ ಫಸ್ಟಿಗೆ ಹೇಳ್ತೇನೆ ನಾನು. ಹ್ಮ್ ಯಾಕೆಂದ್ರೆ ಯೋಚನೆ ಮಾಡಿ ಸ್ಟಾರ್ಟ್ಸ್ ಮಾಡ್ಬೇಕಾದ್ರೆ ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಅದನ್ನ ಬೆಳೆಸ್ಕೊಂಡು ಹೋಗಿ. ಹ್ಮ್ ಹ್ಮ್ ದೊಡ್ಡದಾಗಿ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಸಣ್ಣದಕ್ಕೆ ತರಲಿಕ್ಕೂ ಕಷ್ಟವೇ. ಹ್ಮ್ ಹ್ಮ್ ನಾನು ತುಂಬಾ ಇಂಟೀರಿಯರ್ಸ್ ಗೆ ಖರ್ಚು ಮಾಡಿದ್ದೆ. ಹ್ಮ್ ಹ್ಮ್ ತುಂಬಾ ಸಖತ್ತಾಗಿತ್ತು ನನ್ನ ಬುಟಿಕ್, ಹ್ಮ್ ಎಲ್ಲ ಇತ್ತು. ಹ್ಮ್ ಬಟ್ ನಾವು ಒಂದು ಬಿಸ್ನೆಸ್ ನಾವು ಯಾವ ಪ್ಲೇಸ್ ಅಲ್ಲಿ ಮಾಡ್ತಾ ಇದ್ದೇನೆ, ಅಲ್ಲಿ ಜನರು ಯಾವ ತರ ಹಾಕ್ತಾರೆ, ಅಲ್ಲಿ ನಾನು ಯಾವ ತರ ಇನ್ವೆಸ್ಟ್ ಮಾಡ್ಬೇಕು ಅದು ನೋಡ್ಕೊಳ್ಬೇಕು. ಸ್ಟಡಿ ಜಾಗ ತುಂಬಾ ತುಂಬಾ ಅದನ್ನ ಸ್ಟಡಿ ಮಾಡ್ಕೊಂಡು, ಹ್ಮ್ ಹ್ಮ್ ಫಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ ನಾನು ಎಲ್ಲಿ ಮಾಡ್ತಾ ಇದ್ದೇನೆ ಅಂತ ಇಂಪಾರ್ಟೆಂಟ್. ಹ್ಮ್ ಸೊ ಎಲ್ಲಿದಕ್ಕೆ ನಾನು ಎಷ್ಟು ಇನ್ವೆಸ್ಟ್ ಮಾಡ್ಬೇಕು, ನನ್ನ ಕಸ್ಟಮರ್ಸ್ ಯಾರು, ಅದನ್ನ ನಾನು ಮೊದಲು ನೋಡ್ಕೊಳ್ಬೇಕು. ಮತ್ತೆ ಅದ್ರಿಂದ ಹೆಂಗ ಹೊರಗ್ ಬಂದ್ರಿ? ಐ ಮೀನ್ ಅದ್ರಿಂದ
ಹೊರಗೆ ಬರ್ತಾ ಇದ್ದೇನೆ ಹೇಳಿ ಬಂದಿದ್ದೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಬರ್ತಾ ಇದ್ದೇನೆ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಹ್ಮ್. ಹೇಳಿದ್ರೆ ಸುಳ್ಳು ಹೇಳಿದ ಹಾಗೆ ಆಗಿದೆ. ಓಕೆ. ನಂಗಂತ ಹೇಳಿಕ್ಕೆ ಬೇಡ, ಹ್ಮ್ ಬರ್ತಾ ಇದ್ದೇನೆ ಅಂತ ಹೇಳ್ಬೋದು. ಯಾಕಂದ್ರೆ ಹೇಳಿದ್ರೆ ಮೊದ್ಲು ನಾನು ಅಲ್ಲಿಂದ ಮೂವ್ ಆನ್ ಆದೆ. ಹ್ಮ್ 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 ಮಣಿಪಾಲ್ ಬಿಟ್ಟು ಉಡುಪಿಗೆ ಬಂದೆ, ಪರವಾಗಿಲ್ಲ ಇವಾಗ. ಹ್ಮ್ ಉಡುಪಿದು ನಂದು ಈಗ ನೋಡಿ, ನಂದು ಥಾಟ್ಸ್ ಎಲ್ಲ ದೊಡ್ಡದಿರ್ಬೋದು, ನಾನು ಆ ತರ ಮಾಡ್ಬೇಕು ಡಿಸೈನ್ ಈ ತರ, ಬಟ್ ಅದನ್ನ ಹಾಕೊಳ್ಳುವ ಜನರು ಯಾವ ತರ ಇದ್ದಾರೆ, ಓ. ನಮ್ಮ ಊರಲ್ಲಿ ಯಾವ ತರ ಟ್ರೆಂಡ್ ಇದೆ, ಇಲ್ಲಿ ಯಾವ ತರ ಜನ ಇಷ್ಟಪಡ್ತಾರೆ, ಯಾವ ಡಿಸೈನ್ ಇಷ್ಟಪಡ ಅದು ನೋಡ್ಕೊಳ್ಬೇಕಾಗುತ್ತೆ. ನನ್ ಥಾಟ್ಸ್ ತುಂಬಾ ಇರ್ಬೋದು, ಹ್ಮ್ ಹ್ಮ್ ಆ ತರ ಡಿಸೈನ್ ಮಾಡೋ, ಈ ತರ ಮಾಡೋ, ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಇಲ್ಲ. ಬಟ್ ಇಲ್ಲಿ ನಮ್ಮ ಲೋಕಲ್ಸ್ ಯಾವ್ದು ಇಷ್ಟಪಡ್ತಾರೆ ಅದು ನಾವು ನೋಡ್ಕೊಳ್ಬೇಕಾಗತ್ತೆ. ಅದು ಕೂಡ ಬರುತ್ತೆ. ಓಕೆ. ಯಾವ ಮತ್ತೆ ಇವಾಗ ರೆಡಿಮೇಡ್ ತುಂಬಾ ಇದೆ ಅಲ್ವಾ. ಹ್ಮ್ ಸೊ ರೆಡಿಮೇಡ್ ತುಂಬಾ ಇರೋದ್ರಿಂದ, ಎಲ್ರು ಫಾಸ್ಟ್ ಫ್ಯಾಷನ್ ಇರೋದ್ರಿಂದ, ಒಂದು ಸಿಂಗಲ್ ಯೂಸ್ ಎಲ್ರು ಮಾಡೋದ್ರಿಂದ, ಹ್ಮ್ ನಮ್ದು ಬಿಸ್ನೆಸ್ ಇವಾಗ ಸ್ವಲ್ಪ ನಾವು ರಿಸ್ಕ್ ತಕೊಂಡ್ ಮಾಡ್ಬೇಕಾಗತ್ತೆ. ಹ್ಮ್ ಇದು ನೀವು ಸ್ಟಾರ್ಟ್ ಮಾಡಿದ್ ಯಾವ ಇಯರ್ ಅಲ್ಲಿ ಮೇಡಮ್ ಅದು? 2017 ಅಲ್ಲಿ ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದೆ ನಾನು. ಓಕೆ. ನನಗೆ ಸ್ಟಾರ್ಟ್ ಮಾಡಿದಂತ ನಾನು ಫ್ಯಾಬ್ರಿಕ್ ಕೂಡ ಇಟ್ಟಿದ್ದೆ, ಅದು ನಂಗೆ ದೊಡ್ಡ ಇದಾಯ್ತು. ಹ್ಮ್ ಬರೀ ಡಿಸೈನಿಂಗ್ ಮಾಡ್ಕೊಂಡು ಹೋಗ್ತಂದ್ರೆ ನಾನು ಫ್ಯಾಬ್ರಿಕ್ ಲೇಸ್ A to Z ಏನು ಆಕ್ಸೆಸರೀಸ್ ಎಲ್ಲ ಒಟ್ಟಿಗೆ ಇಟ್ಟಿದ್ದೆ ಒಂದೇ ಶಾಪ್ ಅಲ್ಲಿ. ಹ್ಮ್ ಈ ಫ್ಯಾಬ್ರಿಕ್ ಏನಾಗುತ್ತೆ, ಟ್ರೆಂಡ್ ಚೇಂಜ್ ಆಗ್ತಾ ಇರುತ್ತೆ, ಆ ಫ್ಯಾಬ್ರಿಕ್ ವೇಸ್ಟ್ ಮತ್ತೆ. ಹ್ಮ್ ಹ್ಮ್ ನಾವು ಅಷ್ಟು ಲಾಟ್ ಅಲ್ಲಿ ಏನು ಫ್ಯಾಬ್ರಿಕ್ ತಂದಿರ್ತೇವಲ್ವಾ, ಈಗ ಅದು ಫ್ಯಾಷನ್ ಹೋದ ಕೂಡಲೇ ಆ ಫ್ಯಾಬ್ರಿಕ್ ವೇಸ್ಟ್, ಅದ್ರಲ್ಲಿ ಯಾರು ಬಟ್ಟೆ ಮಾಡ್ಕೊಳ್ಳಿಕ್ಕೆ ಕೇಳಲ್ಲ. ಸೊ ಇದು ನಂಗೆ ದೊಡ್ಡ ಲಾಸ್ ಆಯ್ತು. ಹ್ಮ್ ಅಷ್ಟು ಮಿಷಿನ್ಸ್ ಎಲ್ಲ ತಂದಿರ್ತೇವೆ, ಹ್ಮ್ 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 ಇವನ್ ಸ್ಕಿಲ್ಡ್ ವರ್ಕರ್ಸ್ ಬೇಕು. ಆವಾಗ ಫಸ್ಟಿಗೆ ನಾನೇನ್ ಮಾಡ್ಬೇಕಿತ್ತು, ಒಂದು 1 ಇಯರ್ 2 ಇಯರ್ ಯಾರ ಜೊತೆ ವರ್ಕ್ ಮಾಡಿ ಡಿಸೈನರ್ ಒಟ್ಟಿಗೆ, ಹ್ಮ್ ಹ್ಮ್ ಆಮೇಲೆ ಸ್ಟಾರ್ಟ್ ಮಾಡ್ಬೇಕು. ನನಗೆ ಯಾರಿಗೂ ಅಡ್ವೈಸ್ ಮಾಡೋದಷ್ಟೇ, ಹ್ಮ್ ಫ್ಯಾಷನ್ ಡಿಸೈನ್ ಕಲಿತೀರಾ, ಹೊರಗೆ ಬರ್ತೀರಾ, ಹ್ಮ್ ಹ್ಮ್ ಯಾರ ಜೊತೆ ವರ್ಕ್ ಮಾಡಿ, ಅಲ್ಲಿ ಹೇಗೆ ವರ್ಕ್ ನಡೀತಾ ಇದೆ, ಹ್ಮ್ ಏನು ಟ್ರೆಂಡ್, ಅದೆಲ್ಲ ಸ್ಟಡಿ ಮಾಡಿ ಹ್ಮ್ ಒಂದು 2 ಇಯರ್ಸ್ 3 ಇಯರ್ಸ್ ಗ್ಯಾಪ್ ಕೊಡಿ. ಹ್ಮ್ ನಿಮ್ಗೆ ನೋಡಿ ಹೊರಗಡೆ ಏನ್ ನಡೀತಾ ಇದೆ, ಏನಿದೆ ನೋಡಿ, ಆಮೇಲೆ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹ್ಮ್ ಸೊ ಆ ಸ್ಟಡಿ ಈಗ್ಲೂ ಮಾಡ್ಲೇಬೇಕು. ಆಗ ನೀವು ಮುಂಚೆ ಮಾಡ್ತಾನೆ ಇರ್ಬೇಕು. ಇದು ಟ್ರೆಂಡ್ ಚೇಂಜ್ ಆಗ್ತಿರುತ್ತೆ, ಸ್ಟೈಲ್ಸ್ ಚೇಂಜ್ ಆಗ್ತಿರುತ್ತೆ, ನೀವ್ ಯಾವಾಗ್ಲೂ ಅಪ್ಡೇಟ್ ಆಗಿರ್ಲೇಬೇಕು. ಆವಾಗ್ಲೇ ಬಿಸ್ನೆಸ್ ಮುಂದೆ ನಡೆಯುತ್ತೆ. ಸೊ ಅದೇ ಲೈನ್ ಅಲ್ಲಿ ನೀವು ನಿಮ್ಮ ಆಕ್ಸೆಸರೀಸ್ ಅದೆಲ್ಲ ನೀವು ಅಮೆಝಾನ್ ಆ ತರ ಆನ್ಲೈನ್ ಅಲ್ಲಿ ಕೂಡ ಮಾರ್ತಿದ್ದೀರಾ? ಇಲ್ಲ, ನಾನೀಗ ನಾನು ಉಡುಪಿಗೆ ಬಂದಾಗ ನನಗೆ ಬೇಕಾದಂತ ದೊಡ್ಡ ಶಾಪ್ ಸಿಕ್ಲಿಲ್ಲ. ನಂದು ಫಸ್ಟ್ ದೊಡ್ಡದಿತ್ತು ಶಾಪ್ಸ್. ಹ್ಮ್ 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 ಸೊ ಎಲ್ಲ ನನ್ಗೆ ಇಟ್ಕೊಳ್ಳಿಕ್ ಆಗಿಲ್ಲ. ಸೊ ನಾನು ಇವಾಗ ಬರೀ ಡಿಸೈನಿಂಗ್, ಕಸ್ಟಮೈಸ್ ಡಿಸೈನ್ ಮಾತ್ರ ಮಾಡ್ತೇನೆ. ಆಕ್ಸೆಸರೀಸ್ ಎಲ್ಲ ಯಾವುದು ಮಾಡ್ತಾ ಇಲ್ಲ ಇವಾಗ ಓಕೆ ನಾನು. ಓಕೆ ಇನ್ನು ಫ್ಯೂಚರ್ ಅಲ್ಲಿ ನನಗೆ ಆನ್ಲೈನ್ ಮಾಡ್ಬೇಕು ಅಂತ ಉಂಟು. ಸ್ವಲ್ಪ ಸಮಯ ಹೋಗ್ಲಿ, ಓಕೆ. ಮತ್ತೆ ಮಾಡ್ತೀನಿ. ಸ್ಟಡಿ ಮಾಡ್ಬೇಕು. ಈಗಂದ್ರೆ ನನ್ನ ಮಗಳದೊಂದು ಎಜುಕೇಶನ್ ಆದ್ರೆ ನಾನು ಸ್ವಲ್ಪ ಫ್ರೀ ಆಗ್ತೇನೆ, ಅವಳು ಜಾಬಿಗೆ ಹೋದ್ರೆ. ಓಕೆ. ಸೊ ನನ್ಗೆ ಆವಾಗ ನಾನು ಫ್ರೀ ಆಗಿ ಇಟ್ಕೊಳ್ಬಹುದು. ಸ್ವಲ್ಪ ಮನೆದು ಜವಾಬ್ದಾರಿನೂ ಕಡಿಮೆ ಆಗುತ್ತೆ. ಹ್ಮ್ ಹ್ಮ್ ನನ್ಗೆ ಹಾಗೆ ನಂಗೆ ಫ್ರೀ ಆಗಿ ಆಲೋಚನೆ ಈಗ ಮಾಡಬಾರ್ದು ಅಂತಲ್ಲ, ಹ್ಮ್ ಬಟ್ ನನ್ಗೆ ನಾನು ಸ್ವಲ್ಪ ಸಮಯ ಕೊಡ್ತಾ ಇದ್ದೇನೆ ಇವಾಗ. ಓಕೆ. ಇದಕ್ಕೆ ಸ್ವಲ್ಪ ಗಮನ ಕೊಟ್ಟು, ಬುಟಿಕ್ ಕಡೆ ಜಾಸ್ತಿ ಗಮನ ಕೊಟ್ಟು, ಹ್ಮ್ ಹ್ಮ್ ನೆಕ್ಸ್ಟ್ ಯಾಕಂದ್ರೆ ಇನ್ನು ನಂದು ಪ್ಲಾನ್ಸ್ ತುಂಬಾ ಇದೆ ಮಾಡ್ಬೇಕು ಅಂತ. ಯಾಕಂದ್ರೆ ನನಗೆ ತುಂಬಾ ಇಷ್ಟ, ಆಕ್ಸೆಸರೀಸ್ ತುಂಬಾ ಇಷ್ಟ. ಹ್ಮ್ ಹ್ಮ್ ಮತ್ತೆ ನಮ್ಮದು ಆ ಏನು ಬಟ್ಟೆ ಜೊತೆಗೆ ಆಕ್ಸೆಸರೀಸ್ ಇದ್ರೆ ಹ್ಮ್ ಹ್ಮ್ ಚೆನ್ನಾಗಲ್ವಾ? ಯಾವ ತರ ನಂಗೊಂದು ಐಡಿಯಾನು ಕೊಡ್ಬೋದು ಜನರಿಗೆ. ಅದು ಬಟ್ಟೆ ನಿಮ್ ಬೊಟಿಕ್ ಅಲ್ಲಿರೋ ಬಟ್ಟೆ ನಾನು ಅಮೆಝಾನ್ ಅಲ್ಲಿ ಆತರ ಈಗ್ಲೂ ಶುರು ಮಾಡಿ ಇನ್ನ ಇಲ್ಲ, ಯಾಕಂದ್ರೆ ನಾವು ರೆಡಿ ಇಡ್ತಾ ಇಲ್ಲ. ಮೊದ್ಲು ನಾನು ಡಿಸೈನರ್ ಸಾರಿ ರೆಡಿ ಮಾಡಿ ಇಟ್ಟು ಸೇಲ್ ಮಾಡ್ತಾ ಇದ್ದೆ, ಓಕೆ ಬ್ಲೌಸ್ ಎಲ್ಲ. ಇವಾಗ ನಾನು ಮಾಡ್ತಾ ಇಲ್ಲ, ಇನ್ನು ಮುಂದೆ ಮಾಡ್ಬೇಕು ಅಂತ ಉಂಟು ಓಕೆ plans. ಅಮೆಝಾನ್ ಅಲ್ಲೆಲ್ಲ ಮತ್ತೆ ನೋಡ್ಬೇಕು. ಫಸ್ಟ್ ನಾನು ಲೋಕಲ್ ಕಸ್ಟಮರ್ಸ್ ಅನ್ನ ಇದ್ ಮಾಡಿ ಮತ್ತೆ ಅಮೆಝಾನ್. ಅದಕ್ಕಿಂತ ನನಗೆ ಅನ್ಸ ನಮ್ದೇ ವೆಬ್ಸೈಟ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದ್ರೆ ಅಮೆಝಾನ್ ಅಲ್ಲ, ನಾನು ಕೇಳ್ಪಟ್ಟ ಪ್ರಕಾರ ಫ್ಲಿಪ್ಕಾರ್ಟ್ ಅಲ್ಲಿ ಯಾವುದೇ ಆಗಲಿ, ನಾವು ಮಿಂತ್ರಲ್ಲಿ ನಾವು ಕಮಿಷನ್ ಜಾಸ್ತಿ ಕೊಡ್ಬೇಕು, ಕಮಿಷನ್ ತುಂಬಾ ಕಟ್ ಆಗತ್ತೆ ಅಂತ ಹೇಳಿ ನಾವು ಅವರಿಗೆ ಪೇ ಮಾಡ್ಬೇಕಲ್ವಾ. ಅದ್ರ ಬದಲು ನಮ್ದೇ ಓನ್ ವೆಬ್ಸೈಟ್ ಇದ್ರೆ ನಮ್ಗೆ ಕಸ್ಟಮರ್ ಜೊತೆಗೆ ನಮ್ಗೆ ಆ ಒಂದು ಡೈರೆಕ್ಟ್ ಕಾಂಟ್ಯಾಕ್ಟ್ ಇರುತ್ತಲ್ವಾ. ನಮ್ ಮಿಡಲ್ ಮ್ಯಾನ್, ನಂಗೆ ಯಾವ್ದ್ರಲ್ಲೂ ಮಿಡಲ್ ಮ್ಯಾನ್ ಬೇಡ ಅಂತ ಅನ್ಸುತ್ತೆ. ಡೈರೆಕ್ಟ್ ಕಾಂಟ್ಯಾಕ್ಟ್ ಇದ್ದಷ್ಟು ಒಳ್ಳೇದು ಅಂತ ನನ್ನ ಮತ್ತೆ ನಂಗೆ ಆದಷ್ಟು ಹ್ಯಾಂಡ್ಲೂಮ್ ಗಳನ್ನ, ನಮ್ಮ ಇಂಡಿಯನ್ ಏನು ಫ್ಯಾಬ್ರಿಕ್ ಇದೆ ಅದನ್ನ ಬೇರೆ, ಅದು ಯಾವುದೇ ರಾಜ್ಯದ ಆಗಿರ್ಲಿ, ಅದನ್ನ ಸಪೋರ್ಟ್ ಮಾಡ್ಬೇಕು ಅಂತ ತುಂಬಾ ಇಷ್ಟ ಇದೆ ನನಗೆ ಹ್ಯಾಂಡ್ಲೂಮ್ಸ್ ಅನ್ನ. ಅದು ನಮ್ಮ ಕೊಲೀಗ್ ಒಬ್ರು ಹೇಳ್ತಿದ್ರು. ಸೊ ವಾಟ್ಸಪ್ ಅಲ್ಲೋ ಒಂದೆಲ್ಲ ಚಾನೆಲ್ ಕ್ರಿಯೇಟ್ ಮಾಡ್ಬಿಟ್ಟು ಆಡ್ಸ್ ಎಲ್ಲ ಹಾಕ್ತಾರೆ, ಅದನ್ನ ನೋಡ್ಬಿಟ್ಟು ಕೂಡ ಕೊಂಡ್ಕೊಳ್ಳೋರು ಇದಾರೆ, ಅದು ಬೇಗ ಸೇಲ್ ಆಗುತ್ತಂತ. ಅದ್ರ ಬಗ್ಗೆ ನೀವ್ ಬೇಕಿದ್ರೆ ಸ್ವಲ್ಪ ಮಾರ್ಕೆಟ್ ಮಾಡ್ಬೋದು ಅದ್ರ ಬಗ್ಗೆ. ಹೌದು, ಖಂಡಿತ ನನಗೆ ಮಾಡ್ಬೇಕು ಅಂತ ಉಂಟು. ನಾನು ಯೋಚನೆ ಮಾಡಿದ್ದೇನೆ ಅದ್ರ ಬಗ್ಗೆ. ಯಾಕಂದ್ರೆ ಈಗ ನಾವು ಯಾವಾಗ ನೋಡಿ, ಈಗ ಏನ್ ನಡೀತಾ ಇದೆ ಅದನ್ನ ಫಾಲೋ ಮಾಡ್ತೀವಿ. ಈಗ ನೋಡಿ, ವಾಟ್ಸಪ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಅದ್ರಲ್ಲೆಲ್ಲ ಪ್ರಮೋಟ್ ಮಾಡ್ತಾರೆ. ಡೈರೆಕ್ಟ್ ಕಸ್ಟಮರ್ ಸಿಗ್ತಾರೆ. ಮಿಡ್ಲ್ ಮ್ಯಾನ್ ಯಾರಿಲ್ಲ. ಮಿಡ್ಲ್ ಮ್ಯಾನ್ಗೆ ಕೊಡುವ ದುಡ್ಡು ನಾವು ಕಸ್ಟಮರ್ಗೆ ಡಿಸ್ಕೌಂಟ್ ಕೊಡ್ಬೋದಲ್ವಾ ಅದ್ರ ಬದಲು. ಇವನ್ ನನ್ನ ಓನ್ ಡಿಸೈನ್ ಅನ್ನ ಸೇಲ್ ಮಾಡ್ಬೋದಲ್ವಾ. ಹಾಗೆ ಇಬ್ಬರಿಗೂ ಬೆನಿಫಿಟ್, ಕಸ್ಟಮರ್ಗೂ ಬೆನಿಫಿಟ್, ಇಬ್ರಿಗೂ ಬೆನಿಫಿಟ್. ಹೌದು. ಕೂಲ್.
ಹಾಗೆ. ಗುಡ್ ಮ್ಯಾಮ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸೋ ಹಾನೆಸ್ಟ್. ಇವತ್ತು ನಿಮ್ಮ ಫ್ಯಾಷನ್ ಅಂಡ್ ಬ್ಯೂಟಿ ಒಂದು ಯುನೀಕ್ ಬ್ರ್ಯಾಂಡ್. ವಾಟ್ ಈಸ್ ಸೋ ಯುನೀಕ್ ಇನ್ ಯುವರ್ ಬೊಟಿಕ್? ಒಂದು ನಂದು 1 ಮಿನಿಟ್ ಸಾರಿ. ಹ್ಮ್. ಇದೊಂದು ಈ 1 ಮಿನಿಟ್ ಸಾರಿಯನ್ನ ನಾವು ಯಾವುದೇ ರೀತಿಯ ಫ್ಯಾಬ್ರಿಕ್ ಅಂದ್ರೆ ಈಗ ಅದು ಯಾವುದೇ ತರ ಸಾರಿಯಲ್ಲೂ ಮಾಡ್ತೇವೆ ನಾವು. ಹ್ಮ್. ಫ್ಯಾಬ್ರಿಕ್ ಯಾವುದೇ ಆಗಿರಲಿ. ಹ್ಮ್. ಬನಾರಸಿ ಸಾರಿ ಮಾಡ್ತೇವೆ, ಹ್ಮ್. ಕಾಂಜೀವರಂ ಸಾರಿ ಮಾಡಿದ್ದೇವೆ, ಫ್ಯಾನ್ಸಿ ಸಾರಿ ಆಗಿರ್ಬೋದು, ಹ್ಯಾಂಡ್ಲೂಮ್ ಸಾರಿ, ಕಾಟನ್ ಸಾರಿ ಎಲ್ಲ ಟೈಪ್ ಸಾರಿಗಳಲ್ಲಿ 1 ಮಿನಿಟ್ ಸಾರಿಗಳನ್ನ ನಾವು ಮಾಡಿದ್ದೇವೆ. ಹ್ಮ್. ಇದೊಂದು 10 to 15 ಸೆಕೆಂಡ್ಸ್ ಅಲ್ಲಿ ಉಡ್ಬೋದು. ಇದು ಹೇಗೆ ಅಂತ ನಾವು ಮಾಡೋ ಪ್ಯಾಟರ್ನ್ ಹೇಗಿದೆ ಅಂತ ಹೇಳಿದ್ರೆ, ಈ ಒಂದು ಸಾರಿಯನ್ನ ಹ್ಮ್. ಹೈಟ್ ಸ್ವಲ್ಪ ಒಂದು 2-3 ಇಂಚಸ್ ಹೆಚ್ಚು ಕಡಿಮೆ ಇದ್ರೆ ಹೈಟ್ ಅಲ್ಲಿ ಹ್ಮ್. ಹಾಕೊಳ್ಬಹುದು, ಯಾರಿಗೂ ಹಾಕೊಳ್ಬಹುದು. ಹ್ಮ್. ಅಥವಾ ಈಗ ನಾವು ಹೇಳುದು ಸೈಜಸ್ ಹೇಳುದು, ಸಾರಿ ಸಣ್ಣ ಇರೋರಿಗೆ ಹಾಕ್ಬೋದು, 2-3 ಸೈಜ್ ದಪ್ಪ ಇರೋರಿಗೂ ಹಾಕೊಳ್ಬೋದು. ಸೊಂಟದ ಅಳತೆ ನಾನು ಹೇಳೋದು ಯೂಸ್ ಮಾಡ್ಕೊಳ್ಬಹುದು. ಈ ಒಂದು ರೆಡಿ ಟು ವೇರ್ ಸಾರಿ ಉಡೋದ್ರಿಂದ ಈಗ ಏನ್ ಎಲ್ಲರ ಮನಸ್ಸಲ್ಲಿ ಏನಿದೆ ಅಂತ ಹೇಳಿದ್ರೆ, ರೆಡಿ ಟು ವೇರ್ ಸಾರಿ ಯಾರಿಗೆ ಸಾರಿ ಉಡ್ಲಿಕ್ಕೆ ಬರಲ್ಲ ಅವರಿಗೆ ಅಂತ ಅಲ್ಲ. ಒಂದು ಹೌದು, ಅವರು ಫಸ್ಟ್ ನಮ್ದು ಏನೋ ಥಾಟ್ ಅದಿರುತ್ತೆ. ಸೆಕೆಂಡ್ ಅಂತ ಹೇಳಿದ್ರೆ ಎಷ್ಟೊಂದು ಸಾರಿಗಳು ಉಡ್ಲಿಕ್ಕೆ ಕಷ್ಟ. ಆರ್ಗೆನ್ಸ್ ಆಗಿರ್ಬೋದು ಅಥವಾ ಥಿಕ್ ಸಾರಿಗಳಾಗಿರ್ಬೋದು, ಕಾಟನ್ ಸಾರಿಗಳಿರ್ಬೋದು, ಅದೆಲ್ಲ ಉಡ್ಲಿಕ್ಕೆ ಕಷ್ಟ ಒಂದು. ಇನ್ನೊಂದು ಕೆಲವು ಟೈಪ್ ಸಾರಿ ಇರುತ್ತೆ, ಸಿಂಥೆಟಿಕ್ ಸಾರಿಗಳು ಜಾರುತ್ತೆ, ತುಂಬಾ ಎಷ್ಟು ಪಿನ್ ಹಾಕಿದ್ರು ಜಾರುತ್ತೆ, ಅದನ್ನ ಮೇಂಟೈನ್ ಮಾಡೋದು ಕಷ್ಟ. ಅಥವಾ ಕೆಲವರು ತುಂಬಾ ಸ್ವೆಟ್ ಆಗುತ್ತೆ, ಅವ್ರಿಗೆ ಆ ಸಾರಿಯನ್ನ ಉಟ್ಕೊಂಡು ನಡೆಯೋದು ತುಂಬಾ ಕಷ್ಟ. ಸೊ ಇದಕ್ಕೆಲ್ಲ ಸೊಲ್ಯೂಷನ್ ನಮ್ ರೆಡಿ ಟು ವೇರ್ ಸಾರಿ. ಅಥವಾ ಕೆಲವರಿಗೆ ಡೈಲಿ ಸಾರಿ ಉಡ್ಬೇಕಾಗತ್ತೆ. ಇವತ್ತು ಏನೋ ಲೇಟ್ ಆಗಿದೆ, ಉಡ್ಲುವಷ್ಟು ಸಮಯ ಇಲ್ಲ ನಂಗೆ, ಒಂದು ದಿವಸ ಇವತ್ತು ದಿವಸ ನಾವು ಬಿಸಿ ಇದ್ದೆ ಮನೆಯಲ್ಲಿ, ಆಗ್ಲಿಲ್ಲ ವರ್ಕ್ ಕಂಪ್ಲೀಟ್, ಹೊರಡೋದು ಲೇಟ್ ಆಯ್ತಾ ಇದ್ರೆ ಈ 1 ಮಿನಿಟ್ ಸಾರಿ ಇದ್ರೆ ಪಟ್ಟ ಹಾಕೊಂಡು ಹೋಗ್ಬೋದು. ರೆಡಿ ಟು ವೇರ್ ಸಾರಿ. ರೆಡಿ ಟು ವೇರ್ ಸಾರಿ ನಾವು ಹೇಗೆ ಲೆಹಂಗಾ ಹಾಕ್ತಿವಿ ಹಾಗೆ 10-15 ಸೆಕೆಂಡ್ಸ್ ಒಳಗೆ ಸಾರಿ ಉಟ್ಟ ಆಗುತ್ತೆ. ಸೊ ನಾನು ಸ್ವಲ್ಪ ನೀವು ಈಗ ಎಲ್ಲ ಬರ್ತಾ ಇದೆ ಅಮೆಝಾನ್ ಅಲ್ಲಿ ಅದೆಲ್ಲ ಸಿಗ್ತಾ ಇದೆ. ಬಟ್ ನಂದು ಹೇಗೆ ಅಂತ ಹೇಳಿದ್ರೆ, ನಮ್ದು ಸಾರಿ ರೆಡಿ ಟು ವೇರ್ ಸಾರಿ ಅಂತಲೇ ಗೊತ್ತೇ ಆಗಲ್ಲ 1 ಮಿನಿಟ್ ಸಾರಿ ಅಂತ ಹೇಳಿ. ನಾವು ಸಾರಿ ಉಟ್ಟಾಗ ಹೇಗಿರುತ್ತೆ ಅದೇ ತರ ಕಾಣುತ್ತೆ. ನಾನು ಚಾನಲ್ ಇದೆ ನಂದು, ಅದ್ರಲ್ಲಿ ನಾನು ಹಾಕಿದ್ದೇನೆ, ನಾನು ಯೂಟ್ಯೂಬ್ ಚಾನಲ್ ಇದೆ, ಆಮೇಲೆ ಇನ್ಸ್ಟಾಗ್ರಾಮ್ ನಂದು ಪೇಜ್ ಇದೆ, ಅದ್ರಲ್ಲಿ ನಾನು ಅದನ್ನ ಆ ವಿಡಿಯೋಗಳನ್ನು ಕೂಡ ಹಾಕಿದ್ದೇನೆ, ಯಾವ ತರ ನಾವು ಮಾಡಿದ್ದೇವೆ ಅಂತ ಹೇಳಿ. ಅದ ನೀವು ನೋಡ್ಬೋದು. ನನ್ನ ತಾಯಿಗೂ ನಂಗೆ ಗೊತ್ತಿಲ್ಲ ಈ ತರ ರೆಡಿ ಟು ಆಸ್ ಅ ಗೈ ಐ ನೋ ದೇರ್ ಇಸ್ ಅ ರೆಡಿ ಟು ಮೇಡ್ ಪಂಚೆ ಹಾಕೊಳ್ಳೋದು ಒಂಥರ ಸ್ಟೈಲ್ ಇರುತ್ತಲ್ಲ, ಅದು ಈಗ ಗೊತ್ತು. ರೆಡಿ ಟು ವೇರ್ ಸ್ಯಾರೀಸ್ ಇದೆ ಅಂತ ನನ್ಗೆ ಇವತ್ತೇ ಗೊತ್ತಾಗ್ತಿರೋದು. ಮೇ ಬಿ ನನ್ನ ವೈಫ್ಗೂ ತಾಯಿ ಗೊತ್ತಿರ್ಬೋದು, ಬಟ್ ಅವ್ರನ್ನ ಕೇಳ್ತೀನಿ, ತೋರಿಸ್ತೀನಿ, ಮಾಡಿ. ನಾನು ಇದನ್ನ ಆಕ್ಚುಲಿ ಇದೆಲ್ಲ ಟ್ರೆಂಡ್ ಅಲ್ಲಿ ಬರ್ತದೆ ಈಗ ಒಂದು 2-3 ವರ್ಷದಲ್ಲಿ. ಬಟ್ ನಾನು ಇದನ್ನ 2017 ಅಲ್ಲಿ ಸ್ಟಾರ್ಟ್ ಮಾಡಿದ್ದೆ. ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಅದನ್ನ, ಅಲ್ಲಿಂದಲೇ ಸ್ಟಾರ್ಟ್ ಮಾಡಿದ್ದೆ. ಸೊ ಆಗ ಇಲ್ಲ, ಆಗ ಬರ್ತಿದ್ದ ಸಾರಿಗಳೆಲ್ಲ ಗೌನ್ ಟೈಪ್ ಇತ್ತು ನೋಡ್ಲಿಕ್ಕೆ, ಏನೋ ಒಂದು ಸ್ಕರ್ಟ್ ತರ ಇದೆ, ಅದ್ರ ಮೇಲೆ ಏನೋ ಒಂದು ಹಾಕಿದಾಗೆ ಇತ್ತು. ಬಟ್ ನಂದು ಸಾರಿ ಪ್ರಾಪರ್ ಸಾರಿ ತರಾನೇ ಇತ್ತು. ಓಕೆ. ಸೊ ರೆಡಿ ಟು ವೇರ್ ಸಾರೀಸ್ ಜೊತೆಗೆ ಮತ್ತೆ ನಿಮ್ಮ ಏನೇನು ಔಟ್ಫಿಟ್ಸ್ ನೆಲ್ಲ ನೀವು ಪ್ರಮೋಟ್ ಮಾಡ್ತಿದ್ದೀರಾ? ಡಿಸೈನರ್ ಬ್ಲೌಸ್ ಗಳನ್ನ ಮಾಡ್ತೇವೆ, ಡಿಫ್ರೆಂಟ್ ಡಿಸೈನರ್ ಬ್ಲೌಸ್ ಗಳು. ಅದ್ರ ಜೊತೆಗೆ ವೆಡ್ಡಿಂಗ್ ಡ್ರೆಸ್ ಗಳನ್ನೆಲ್ಲ, ಆಮೇಲೆ ಎಂಬ್ರಾಯ್ಡರಿ ಬ್ಲೌಸ್ ಗಳು, ಇದು ನಂದು ಮೇನ್ ಅಂತ ಹೇಳ್ಬೋದು. ಆಮೇಲೆ ಇಂಡೋ ವೆಸ್ಟರ್ನ್ ಡ್ರೆಸ್ ಗಳು, ಇಂಡೋ ವೆಸ್ಟರ್ನ್ ಗಳು. ಆಮೇಲೆ ಇದು ಔಟ್ಫಿಟ್ ಫ್ರಮ್ ಸಾರಿ, ಅದು ನಾನು ತುಂಬಾ ಮಾಡ್ತೇನೆ. ಒಂದು ಸಾರಿಯಲ್ಲಿ ಹಳೆ ಸಾರಿಗಳಿದ್ರೆ ಅಥವಾ ಹೊಸ ಸಾರಿಗಳಿದ್ರೆ ಅದರಿಂದ ಔಟ್ಫಿಟ್ ಗಳನ್ನ ಮಾಡೋದು. ಅದು ನೀವೇ ಸ್ಟಿಚ್ ಟ್ರೆಂಡಿ ಔಟ್ಫಿಟ್. ಓಕೆ. ಸೊ ನಿಮ್ದೇ ಟೀಮ್ ಇದೆಯಾ ಮೇಡಮ್ ಅಲ್ಲಿ? ನಂದು ಸ್ಟಾಫ್ ಇದ್ದಾರೆ, ಮಾಡ್ತಾರೆ. ಅವರು ಕಟಿಂಗ್ ಮಾಸ್ಟರ್ ಇದ್ದಾರೆ, ಸ್ಟಾಫ್ ಇದ್ದಾರೆ, ಅವರು ಮಾಡ್ತಾರೆ. ನಾನು ಡಿಸೈನಿಂಗ್ ಎಲ್ಲ ನಾನ್ ಮಾಡೋದು. ಈಗ ಒಂದು ಫ್ಯಾಬ್ರಿಕ್, ಈಗ ನಮ್ಗೆ ಬೇರೆ ಬೇರೆ ರೀತಿಯ ಕಸ್ಟಮರ್ ಬರ್ತಾರೆ. ಕೆಲವರು ಐಡಿಯಾ ಇಟ್ಕೊಂಡೇ ಬರ್ತಾರೆ, ನಂಗೆ ಈ ಬಟ್ಟೆಯಲ್ಲಿ ಈ ಡಿಸೈನ್ ಮಾಡ್ಬೇಕು ಅಂತ. ಕೆಲವರು ಫ್ಯಾಬ್ರಿಕ್ ತರ್ತಾರೆ, ಇದ್ರಲ್ಲಿ ಏನ್ ಮಾಡ್ಬೋದು ಅಂತ ಕೇಳ್ತಾರೆ. ಅದು ನಮ್ಗೆ ಈಸಿ. ಆವಾಗ ಆಸ್ ಎ ಡಿಸೈನರ್ ನನ್ಗೆ ಆವಾಗ ಏನ್ ಮಾಡ್ಬೋದು ಆ ಫ್ಯಾಬ್ರಿಕ್ ಅಲ್ಲಿ ನನ್ಗೊಂದು ಫ್ರೀಡಮ್ ಸಿಗುತ್ತೆ. ನನ್ನ ಥಾಟ್ಸ್ ಅನ್ನ ಹಾಕಿ, ನನ್ನ ಡಿಸೈನಿಂಗ್ ನನ್ನ ಡಿಸೈನ್ಸ್ ಅನ್ನ ಅಲ್ಲಿ ತೋರಿಸುವಂತ, ನನ್ನ ಒಂದು ಸ್ಕಿಲ್ ಅನ್ನ ತೋರಿಸುವಂತದ್ದು. ಸೊ ಒಂದು ಫ್ಯಾಬ್ರಿಕ್ ತಂದ್ರೆ ಅದ್ರಲ್ಲಿ ಈ ಫ್ಯಾಬ್ರಿಕ್ ಅಲ್ಲಿ ಅವ್ರು ಹೇಳ್ತಾರೆ, ನಂಗೆ ಒಂದು ಚಂದ ಇರುವ ಬ್ಲೌಸ್ ಆಗ್ಬೇಕು. ಸೊ ನಾವು ಸಾರಿ ನೋಡ್ತೇನೆ, ಸಾರಿ ಟ್ರೆಡಿಷನಲ್ ಪ್ಯಾಟರ್ನ್ ಇದೆ, ಅದ್ರಲ್ಲಿ ಏನೆಲ್ಲ ಈಗ ಪ್ರಿಂಟೆಡ್ ಡಿಸೈನ್ ಇದೆ, ಏನಿದೆ, ಅದ್ರಲ್ಲಿ ಬ್ಲೌಸ್ ಪೀಸ್ ಬಂದದ್ದು ಹೇಗಿದೆ, ಅಥವಾ ಇದಕ್ಕೆ ಬೇರೆ ಬ್ಲೌಸ್ ಫ್ಯಾಬ್ರಿಕ್ ತಂದು ಯಾವ ರೀತಿ ಸ್ಟೈಲಿಶ್ ಅಥವಾ ಯಾವುದೇ ಡಿಸೈನರ್ ಬ್ಲೌಸ್ ಯಾವ ತರ ಮಾಡ್ಬೋದು ಅಂತ ಆ ಡಿಸೈನ್ ನಾನು ಡ್ರಾ ಮಾಡಿ ನಾನು ಅವರಿಗೆ ತೋರಿಸ್ತೇನೆ, ಆಪ್ಷನ್ ಕೊಡ್ತೇನೆ. ಈಗ ಒಂದು ಕಸ್ಟಮರ್ ಬಂದ್ರೆ ಒಂದು 6-7 ಆಪ್ಷನ್ ಅದು ಕೊಡ್ತೇನೆ. ಫಸ್ಟ್ ನಾನು ಅವ್ರನ್ನ ಮಾತಾಡ್ತೇನೆ. ಸೊ ಅವರದ್ದು ಮಾತಾಡೋ ಗೊತ್ತಾಗುತ್ತೆ, ಅವ್ರಿಗೆ ಮಾಡರ್ನ್ ಇಷ್ಟವಾ, ಟ್ರೆಡಿಷನಲ್ ಪ್ಯಾಟರ್ನ್ ಇಷ್ಟವಾ, ಕ್ಲಾಸಿಕ್ ಪ್ಯಾಟರ್ನ್ ಇಷ್ಟವಾ, ನಮ್ಗೊಂದು ಐಡಿಯಾ ಆಗುತ್ತೆ. ಅವ್ರು ತುಂಬಾ ನೋಡ್ಲಿಕ್ಕೆ ಸಿಂಪಲ್ ಇದ್ದಾರಾ, ಫ್ಯಾಷನೇಬಲ್ ಇದ್ದಾರಾ. ಸೊ ನಾನು ತುಂಬಾ ಸಿಂಪಲ್ ಇದ್ದವ್ರಿಗೆ ನಾನು ಫ್ಯಾಷನೇಬಲ್ ಓವರ್ ಡಿಸೈನ್ ಒಂದು ಕೊಡ್ಲಿಕ್ಕೆ ಆಗಲ್ಲ. ಕೆಲವು ತುಂಬಾ ಸಿಂಪಲ್ ಪ್ಯಾಟರ್ನ್ ಇಷ್ಟ, ಆದ್ರೆ ಅವರ ಒಂದು ಅವ್ರದ್ದು ಅವರು ಹಾಕೊಂಡಿರೋ ಬಟ್ಟೆ ಯಾವ ತರ ಇದೆ ಹಾಕೊಂಡ್ ಬಂದಿದ್ರೆ, ಈಗ ಬ್ಲೌಸ್ ಹಾಕೊಂಡ್ ಬಂದಿದ್ರೆ
ಸೊ ಅವ್ರದ್ದು ನೆಕ್ ಡೀಪ್ ಇದೆಯಾ ಅದೆಲ್ಲ ನಾವು ನೋಡ್ತೇವೆ. ಸ್ಟಡಿ ದ ಸ್ಕಿಲ್ಸ್ ಯಾವ ತರ ಕಸ್ಟಮರ್. ಇದೆ. ಫಸ್ಟ್ ನಾವು ಕಸ್ಟಮರ್ನ ಸ್ಟಡಿ ಮಾಡ್ಬೇಕು. ಆಗ ಮಾತ್ರ ನನಗೆ ಅವರಿಗೆ ಡಿಸೈನ್ ತೋರಿಸ್ಲಿಕ್ಕೆ ಈಸಿ ಆಗುತ್ತೆ, ಅಥವಾ ಅವರ ನಾನ್ ತೋರಿಸೋ ಡಿಸೈನ್ ಇಷ್ಟ ಆಗೋದು. ನಾನು ಒಬ್ರು ತುಂಬಾ ಟ್ರೆಡಿಷನಲ್, ತುಂಬಾ ಈ ತರ ಸ್ಲೀವ್ಸ್ ಹಾಕೊಂಡು ಬಂದ್ರೆ ನಾನು ಸ್ಲೀವ್ಲೆಸ್ ಸ್ಪೆಗೆಟಿ ಸ್ಟ್ರಾಪ್ ಇದೆಲ್ಲ ಪ್ಯಾಟರ್ನ್ ತೋರಿಸಿದ್ರು ಇಷ್ಟ ಆಗತ್ತಾ ಇಲ್ಲ, ನನ್ನ ನೋಡಿ ಓಡುವರು. ಅಥವಾ ಅವರಿಗೆ ಆಗತ್ತೆ ಇಲ್ಲಿ ನನ್ಗೆ ಬೇಕಾದದ್ದು ಸಿಗಲ್ಲ ಅಂತ ಅನಿಸ್ಬೋದು ಅವರಿಗೆ. ಹ್ಮ್. ಸೊ ನಾವು ಅವರನ್ನ ಫಸ್ಟ್ ಸ್ಟಡಿ ಮಾಡಿ ಅವ್ರ ಹತ್ರ ಒಂದು 5 ಮಿನಿಟ್ಸ್ ಮಾತಾಡ್ಬೇಕು. ಹ್ಮ್ ಹ್ಮ್ ಒಂದು 5 ಮಿನಿಟ್ಸ್ ಮಾತಾಡ್ಬೇಕು. ಆಗ ಗೊತ್ತಾಗತ್ತೆ ನಮ್ಗೆ ಸ್ವಲ್ಪ. ಮತ್ತೆ ಅವ್ರಿಗೆ ಕೇಳ್ತೇನೆ, ನೀವು ಯಾವ ತರ ನಿಮ್ಗೆ ಇಷ್ಟ, ಯಾವ ತರ ಸ್ಲೀವ್ಸ್ ಬೇಕು, ಹ್ಮ್ ಹ್ಮ್ ಯಾವ ತರ ಪ್ಯಾಟರ್ನ್ ಬೇಕು, ಅದನ್ನ ಆಧಾರವಾಗಿ ಇಟ್ಕೊಂಡು ನಾನು ಅವ್ರಿಗೆ ಡಿಸೈನ್ ಅನ್ನ ಡ್ರಾ ಮಾಡ್ತೇನೆ. ಓಕೆ. ಡ್ರಾ ಮಾಡಿ ತೋರಿಸ್ತೇನೆ. ಅದ್ರ ಜೊತೆಗೆ ನಮ್ಮ ಹತ್ರ ರೆಫರೆನ್ಸ್ ಪಿಕ್ಚರ್ಸ್ ಇರುತ್ತೆ, ಅದನ್ನ ತೋರಿಸ್ತೇನೆ. ಹ್ಮ್ ಆಮೇಲೆ ಈ ಫ್ಯಾಬ್ರಿಕ್, ಈ ಸಾರಿಗೆ ಈ ತರದ ಪ್ಯಾಟರ್ನ್ಗಳು ಸೂಟ್ ಆಗುತ್ತೆ, ಅದು ನಾನು ಮೊದಲು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಎಲ್ಲಾ ಫ್ಯಾಬ್ರಿಕ್ ಗಳಲ್ಲಿ ಎಲ್ಲ ಡಿಸೈನ್ ಮಾಡ್ಲಿಕ್ಕೆ ಆಗಲ್ಲ. ಹ್ಮ್ ಅಥವಾ ನಮ್ಗೆ ಎಷ್ಟು ಬ್ಲೌಸ್ ಪೀಸ್ ಅವ್ರ ಫ್ಯಾಬ್ರಿಕ್ ತಂದಿರ್ತಾರೆ, ಅದಕ್ಕೆ ಅಷ್ಟರ ಒಳಗೆ ಯಾವ ಡಿಸೈನ್ ಅನ್ನು ಮಾಡ್ಬೋದು ಅದು ನಾವು ಫಸ್ಟ್ ಹೇಳ್ಬೇಕಾಗುತ್ತೆ. ಓಕೆ. ಮತ್ತೆ ನೀವು ಡಿಸೈನರ್ ಎಲ್ಲ ನೀವು ಪೆನ್ಸಿಲ್ ಪೇಪರ್ ಅಲ್ಲಿ ಮಾಡ್ತೀರಾ, ಇಲ್ದಿದ್ರೆ ಲ್ಯಾಪ್ಟಾಪ್ ಅಲ್ಲಿ ಮಾಡ್ತೀರಾ? ಇಲ್ಲ, ನಾನು ಪೆನ್ಸಿಲ್ ಇದರಲ್ಲಿ ಮಾಡಿ ತೋರಿಸ್ತೇನೆ. ಆಮೇಲೆ ಇದರಲ್ಲಿ ನಮ್ಮ ಹತ್ರ ಮೊಬೈಲ್ ಅಲ್ಲಿ ಡಿಸೈನ್ಸ್ ಇರುತ್ತೆ, ಓಕೆ ಅದನ್ನ ತೋರಿಸ್ತೇನೆ. ಓಕೆ. ಆ ತರ ಏನಾದ್ರು ಸ್ಪೆಷಲೈಸ್ ಟೂಲ್ಸ್ ಇದೆಯಾ ಇವಾಗ, ಸಾಫ್ಟ್ವೇರ್ಸ್ ಇದೆಯಾ? ಇವಾಗ ಬಂದಿದೆ ಟೂಲ್ಸ್ ತುಂಬಾ ಬಂದಿದೆ. ಈಗ ನೋಟ್ ಪ್ಯಾಡ್ ಅಲ್ಲಿ ಎಲ್ಲ ಪೆನ್ ಇಟ್ಕೊಂಡು ಅದರಲ್ಲಿ ಮಾಡಿ ತೋರಿಸ್ತಾರೆ. ಹ್ಮ್. ಆಮೇಲೆ ಎಷ್ಟು ಸಾಫ್ಟ್ವೇರ್ಗಳಿವೆ. ಆ ಸಾಫ್ಟ್ವೇರ್ಗಳು ತುಂಬಾ ಕಾಸ್ಟ್ಲಿ, ಅದನ್ನ ಬೈ ಮಾಡ್ಬೇಕಾಗುತ್ತೆ. ಸೊ ನಾನು ಅದು ನನಗೆ ಬೇಡ ಅಂತ ಅನಿಸ್ತು, ನಾನು ಮಾಡ್ತಾ ಇಲ್ಲ. ಯಾಕಂದ್ರೆ ಸಾಫ್ಟ್ವೇರ್ಗಳು ಅದಕ್ಕೆ ನಾವು ಅದು ಪರ್ಚೇಸ್ ಮಾಡ್ಬೇಕಾದ್ರೆ ತುಂಬಾ ಕಾಸ್ಟ್ಲಿ, ಅದು ಓಕೆ ಓಕೆ. ಹ್ಮ್ ತುಂಬಾ ಕಾಸ್ಟ್ಲಿ ಅದು. ಸೊ ಅದಕ್ಕೆ ನನಗೀಗ ಅದ್ರ ಅವಶ್ಯಕತೆ ಬೀಳಿಲ್ಲ. ನೋಡ್ಬೇಕು, ಬೇಕು ಅಂತ ಅನಿಸಿದಾಗ ಮತ್ತೆ ಮುಂದೆ ನೋಡುವ. ಈಗ ನಾನು ಮೊಬೈಲ್ ಅಲ್ಲಿ ಇರುತ್ತಲ್ವಾ, ಅದನ್ನ ಪಿಕ್ಚರ್ ಈಗ ಎಲ್ರಿಗೆ ಹೇಗೆ ಬೇಕು ಅಂತ ಹೇಳಿದ್ರೆ ಅದು ಯಾವ ಸೆಲೆಬ್ರಿಟಿ ಹಾಕಿದ್ದಾರೆ ಅಥವಾ ಹಾಕಿದಾಗ ಹೇಗೆ ಕಾಣುತ್ತೆ ಅಂತ ಅವ್ರಿಗೆ ನೋಡ್ಲಿಕ್ಕೆ ಬೇಕು ರೆಡಿ. ಓಕೆ ಓಕೆ. ಈಗ ನಾವು ಅದರಲ್ಲಿ ಮಾಡಿದ್ದೆ. ಈಗ ನಾವು ಫ್ಯಾಷನ್ ಡಿಸೈನ್ ಮಾಡುವಾಗ ನಮ್ಗೆ ಅದೆಲ್ಲ ಇದೇ ಇರ್ತಿತ್ತು, ಬೇರೆ ಸಾಫ್ಟ್ವೇರ್ ಇರ್ತಿತ್ತು. ಅದರಲ್ಲಿ ಏನೋ ಒಂದು ಮಾಡೆಲ್ ಇರ್ತಾರೆ, ಅದಕ್ಕೆ ನಾವು ಹಾಕಿ ತೋರಿಸೋದು. ಬಟ್ ಈಗಿನ ಜನರಿಗೆ ಹೇಗೆ ಬೇಕು ಅಂತ ಹೇಳಿದ್ರೆ ಒಂದು ಪ್ರಾಪರ್ ಯಾರು ಹಾಕಿದನ್ನ ನೋಡ್ಬೇಕು, ಹೇಗ್ ಕಾಣುತ್ತೆ ಅಂತ ಅವರಿಗೆ. ಸ್ಪೆಷಲಿ ಸೆಲೆಬ್ರಿಟಿಗಳು ಹಾಕಿದ್ದ ಪ್ಯಾಟರ್ನ್ ಗಳೆಲ್ಲ ಇಷ್ಟ ಆಗತ್ತೆ. ಇನ್ನೊಂದು ಇವಾಗ ಐ ಡೋಂಟ್ ನೋ ವೆದರ್ ಯು ಹ್ಯಾವ್ ಡನ್ ದಿಸ್ ಆರ್ ನಾಟ್, ನಿಮ್ಮ ಪ್ಯಾಟರ್ನ್ ನ ನೀವು ಚಾಟ್ GPT ತೋರಿಸಿ ಅದು ಐಶ್ವರ್ಯ ರಾಯ್ ಹಾಕೊಂಡಿರೋ ತರ ಹಾಕೊಂಡ್ರೆ ಅದು ತಯಾರು ಮಾಡ್ಕೊಡೋನು ಕೊಡ್ಬೋದು. ಇಲ್ಲ, ಅದು ನಾನು ಟ್ರೈ ಮಾಡಿಲ್ಲ. ನೋಡಿ ಮಾಡಿಲ್ಲ. ಮೇಡಮ್, ಇವಾಗ ಮುಂದಿನ ಪ್ರಶ್ನೆಗೆ ಹೋಗೋಣ. ನೀವು 2022 ಅಲ್ಲಿ ಮಂಗಳೂರಿನಲ್ಲಿ ನಡೆದಿರುವ ಮಿಸ್ಸಸ್ ಇಂಡಿಯಾ ಕಾಂಪಿಟೇಷನ್ ಅಲ್ಲಿ ಮಿಸ್ಸಸ್ ಪಾಪ್ಯುಲರ್ ಟೈಟಲ್ ಪಡೆದಿದ್ದೀರಿ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಮತ್ತೆ ಅದರಿಂದ ನಿಮ್ಗೆ ಮೋಟಿವೇಶನ್ ಅಥವಾ ಇನ್ಸ್ಪಿರೇಷನ್ ಇನ್ನೂ ಜಾಸ್ತಿ ಆಯ್ತಾ? ಅದರಿಂದ ನಿಮ್ಗೆ ಏನು ಉಪಯೋಗ ಆಯ್ತು ಅಂತ ಕೂಡ ಹೇಳ್ತೀರಾ? ನಾನು ಇದು ಪಾರ್ಟಿಸಿಪೇಟ್ ಮಾಡಿದ್ದು ಇದು ಮಿಸಸ್ ಇಂಡಿಯಾ ಕರ್ನಾಟಕ, ಅದರಲ್ಲಿ ಮ್ಯಾಂಗ್ಳೂರಲ್ಲಿ, ಮ್ಯಾಂಗ್ಳೂರ್ದು ಇದರಲ್ಲಿ ಕಾಂಪಿಟಿಷನ್ ಅಲ್ಲಿ ನಂಗೆ ಅದು ಅವಾರ್ಡ್ ಸಿಕ್ಕಿಲ್ಲ, ಬಟ್ ಟೈಟಲ್ ಸಿಕ್ತು, ಮಿಸಸ್ ಪಾಪ್ಯುಲರ್ ಅಂತ ಹೇಳಿ. ಇದು ನನಗಂದ್ರೆ ನಾನು ಇಷ್ಟರವರೆಗೆ ಬರೀ ಮಾಡೆಲ್ಸ್ಗೆಲ್ಲ ಔಟ್ಫಿಟ್ ರೆಡಿ ಮಾಡ್ತಾ ಇದ್ವಿ ಫ್ಯಾಷನ್ ಶೋಗೆಲ್ಲ. ಬಟ್ ಆ ಫೀಲ್ಡ್ ಅದು ಹೇಗಿರುತ್ತೆ ಅಂತ ನಂಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾಗಿತ್ತು. ಏನ್ ತರ ಇರುತ್ತೆ ಅಂತ ಕುತೂಹಲ ಇರುತ್ತಲ್ವಾ, ಅದಕ್ಕೋಸ್ಕರ ನಾನು ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಬಟ್ ಅದರಿಂದ ನನಗೆ ತುಂಬಾ ಕಾನ್ಫಿಡೆನ್ಸ್ ಬಂತು ನನಗೆ ಅದ್ರಲ್ಲಿ ಹೋಗಿ. ಬಟ್ ತುಂಬಾ ಆ ಫೀಲ್ಡ್ ಹೇಗಿದೆ ಅಂತಲೂ ಗೊತ್ತಾಯ್ತು. ತುಂಬಾ ಕಷ್ಟ ಇದೆ. ಯಾಕಂದ್ರೆ ನಾವು ಒಂದು 5 ಇಂಚ್ ಹೀಲ್ಸ್ ಹಾಕಿ ಅಷ್ಟೊತ್ತು ನಿಲ್ತೇವಲ್ಲ, 1-2 ಗಂಟೆ ನಿಲ್ಲೋದಲ್ಲ ನಾವು. ನಾವು ಮಧ್ಯಾಹ್ನ 1 ಗಂಟೆಗೇನೋ ನಮ್ಗೆ ಮೇಕಪ್ ಎಲ್ಲ ರೆಡಿ ಮಾಡಿರ್ತಾರೆ. ಏನೋ ಒಂದೆರಡು ಸ್ಪೂನ್ ತಿಂದಿದ್ದೆ, ಯಾಕಂದ್ರೆ ತಿನ್ಲಿಕ್ಕೂ ಆಗಲ್ಲ ಅವಾಗ. ಆಮೇಲೆ 8 o'clock ವರೆಗೂ 1 ಹನಿ ನೀರಿರಲ್ಲ, ಏನು ತಿಂದಿರಲ್ಲ ನಾವು. ಆ ಹೈಸ್ ಹಾಕೊಂಡು ಅಲ್ಲೇ ನಿಂತಿರ್ತೇವೆ. ಯಾಕಂದ್ರೆ ಒಂದಷ್ಟು ಜನ, ಒಂದು 30 ಜನ ಪಾರ್ಟಿಸಿಪೆಂಟ್ಸ್ ಇರ್ತಾರೆ. ಒಬ್ರದ್ದೊಬ್ರು ಒಂದೊಂದು ರೌಂಡ್ ಆಗ್ತಾ ಇರುತ್ತೆ. ಫಸ್ಟ್ ಒಂದು ಟ್ರೆಡಿಷನಲ್ ರೌಂಡ್, ಸೆಕೆಂಡ್ ವೆಸ್ಟರ್ನ್ ರೌಂಡ್. ಅಷ್ಟು ಹೊತ್ತು ನಾವು ನಿಂತ್ಕೊಂಡೇ ಇರ್ಬೇಕು, ಆ ಒಂದು ಲೈನ್ ಅಲ್ಲಿ ನಿಂತ್ಕೊಂಡಿರ್ಬೇಕು. ಆವಾಗ ಅಷ್ಟು ನಮ್ಗೆ ಕಾನ್ಫಿಡೆನ್ಸ್ ಇರ್ಬೇಕು ವಾಕ್ ಮಾಡುವಾಗ. ಯಾಕಂದ್ರೆ ಆ ಹೈಟ್ಸ್ ಹಾಕೊಂಡು ನಡ್ಕೊಂಡು ಆ ಒಂದು ರ್ಯಾಂಪ್ ವಾಕ್ ಮಾಡುವಾಗ ನಾವ್ ಎಡವಿ ಬೀಳ್ಬೋದು. ಬಿದ್ರಂತೂ ಕಾಲು ಫ್ರಾಕ್ಚರ್ ಆಗೋದು ಖಂಡಿತ, ಅಷ್ಟೇ ಹಿಲ್ಸ್ ಹಾಕಿ ನಡೆಯುವಾಗ, ಆ ರ್ಯಾಂಪ್ ವಾಕ್ ಮಾಡುವಾಗ. ಸೊ ಅಲ್ಲಿ ಯಾರೆಲ್ಲ ಒಂದು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬರ್ತಾರಲ್ಲ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಎಷ್ಟೆಲ್ಲ ಒಂದು ಟೈಟಲ್ ತಗೊಂಡಿದ್ದಾರೆ. ಈಗ ನಮ್ದು ಮಿಸಸ್ ಇಂಡಿಯಾ ಕಾಂಪಿಟೇಷನ್ ಗಳಲ್ಲಿ ಮಿಸ್ ಇಂಡಿಯಾ ಆಗಿರ್ಬೋದು, ಅವರು ಎಷ್ಟೊಂದು ಶ್ರಮ ಪಡ್ತಾರೆ. ನಂಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಯಾವುದು ಸುಲಭ ಅಲ್ಲ ಅಂತ. ಈಗ ನಮ್ಗೆ ನೋಡುವಾಗ ಗ್ಲಾಮರ್ ವರ್ಲ್ಡ್ ಈಸಿ, ಆರಾಮ, ಅವ್ರು ಅಷ್ಟು ಚಾರ್ಜ್ ಮಾಡ್ತಾರೆ, ಅದೆಲ್ಲ ನಮ್ಗೆ ಅನ್ಸ್ಬೋದು. ಬಟ್ ಅವರ ಲೈಫ್ ಹೇಗಿರುತ್ತೆ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನಂಗೆ. ಬರೀ ಒಂದು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಅದು ನೀವು ಪ್ರಿಪೇರ್ ಹೆಂಗಾದ್ರಿ ಮೇಡಮ್? ಲೈಕ್ ನೀವು ಡೈಟ್ ಏನಾದ್ರು ತಗೊಂಡ್ರ, ಜಿಮ್ಗೆ ಏನೂ ಮಾಡಿಲ್ಲ.
ಅಂದ್ರೆ ಮಿಸ್ಸಸ್ ಇಂಡಿಯಾ ಕಾಂಪಿಟಿಷನ್ ಅಲ್ಲಿ ಆ ತರ ಏನು ಮಾಡ್ಬೇಕು ಅಂತೆಲ್ಲ. ಹ್ಮ್ ಹ್ಮ್ ಜಸ್ಟ್ ನಮ್ಮ ಟ್ಯಾಲೆಂಟ್ ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ, ನಮ್ಮ ಲುಕ್ಸ್ ಅಷ್ಟು ಬರಲ್ಲ. ಓಕೆ ಓಕೆ ಈಗ ಮಿಸ್ ಇಂಡಿಯಾ ಅದಕ್ಕೆಲ್ಲಾನು ಲುಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಹೈಟ್ ವೆಯ್ಟ್ ಎಲ್ಲವೂ ಬರುತ್ತೆ. ಹ್ಮ್ ಬಟ್ ಮಿಸ್ಸಸ್ ಇಂಡಿಯಾಕ್ಕೆ ಅದೆಲ್ಲ ಬರಲ್ಲ. ಓಕೆ ನಮ್ದು ಟ್ಯಾಲೆಂಟ್, ನಮ್ಮ ಹ್ಮ್ ಕಾನ್ಫಿಡೆನ್ಸೇ ನೋಡೋದಲ್ಲಿ, ಹ್ಮ್ ಎಲ್ಲದಕ್ಕೂ ನೋಡುದು ನಮ್ಮ ಕಾನ್ಫಿಡೆನ್ಸ್. ಈವನ್ ಅದು ಮುಖದಲ್ಲಿ ಗೊತ್ತಾಗತ್ತೆ. ಓಕೆ ನಾನು ಅದನ್ನ ಅಲ್ಲಿ ಕಲ್ತೆ, ಆ ಒಂದು ಕಾನ್ಫಿಡೆಂಟ್ ಆಗಿ ಹೇಗೆ ಒಂದು ವಾಕ್ ಮಾಡುದು, ಹ್ಮ್ ಹ್ಮ್ ಆಮೇಲೆ ಯಾವ ತರ ಇರೋದು. ಬಟ್ ನನಗೆ ಮತ್ತೆ ಅನಿಸ್ತು ಇದು ನನ್ಗೆ ಹೇಳಿದಲ್ಲ, ಯಾಕಂದ್ರೆ ಅಷ್ಟೊತ್ತು ನಿಂತ್ಕೊಂಡು ಆ ತರ ಪ್ರಿಪೇರ್ ಆಗೋದು ತುಂಬಾ ಕಷ್ಟದ ಕೆಲಸ, ಹ್ಮ್ ಹ್ಮ್ ನನ್ಗೆ ಆಗಲ್ಲ ಅಂತ ಅನಿಸ್ತು. ಮತ್ತೆ ನಾನು ಮತ್ತೆ ಕಂಟಿನ್ಯೂ ಮಾಡಿ. ಬಟ್ ನಂಗೆ ಕುತೂಹಲ ಐತಿ ಹೇಗಿರುತ್ತೆ ಏನಿರುತ್ತೆ ಅಂತ. ಇಂಟ್ರೆಸ್ಟ್ ಇದ್ದವರು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ಬೋದು, ತೊಂದ್ರೆ ಇಲ್ಲ. ಸೊ ನೀವು ರಿಹರ್ಸಲ್ ಅಲ್ಲಿ ನಾವು ಹೇಗಿರ್ತೇವೆ ಅಂತ, ನಮ್ಮನ್ನು ನಾವು ಹೇಗೆ ಪ್ರೆಸೆಂಟ್ ಮಾಡ್ತೇವೆ, ನಾವು ಹೇಗಿರ್ತೇವೆ ಅಂತ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನೋಡ್ಲಿಕ್ಕೆ ಎಲ್ರೂ ಹ್ಮ್ ಆ ಚೆನ್ನಾಗಿರ್ತಾರೆ, ಹಾಗೆ ಇರ್ಬೇಕು ಹೀಗೆ ಇರ್ಬೇಕು ಅಂತ ಇಲ್ಲ ಅಲ್ಲಿ. ಕಾನ್ಫಿಡೆನ್ಸ್. ನಮ್ಮನ್ನು ನಾವು ಹೇಗೆ ಪ್ರೆಸೆಂಟ್ ಮಾಡ್ತೇವಲ್ಲ ಅದು ತುಂಬಾ ಇಂಪಾರ್ಟೆಂಟ್. ಅದನ್ನ ಅಲ್ಲಿ ಕಲ್ತೆ ನಾನು. ಸೊ ಅಲ್ಲಿ ನಿಮ್ ರಿಹರ್ಸಲ್ಸ್ ಎಲ್ಲ ಇತ್ತ, ನಿಮ್ಮ ಹೇಳ್ಕೊಡ್ತಿದ್ರ? ಹೌದು, ಇತ್ತು ನಮ್ಗೆ. ಒಂದ್ ದಿವಸ ಮುಂಚೆ ರಿಹರ್ಸಲ್ ಮಾಡ್ತಾರೆ, ಅದಕ್ಕಿಂತ ಹ್ಮ್ ಮುಂಚೆ ಒಂದೆರಡು ಸಲ ಇರುತ್ತೆ ಹ್ಮ್ ಹ್ಮ್ ರಿಹರ್ಸಲ್. ಬಟ್ ಮುಂಚಿನ ದಿವಸ ಕಂಟಿನ್ಯೂಸ್ ರಿಹರ್ಸಲ್ ಮಾಡಿಸ್ತಾರೆ ನಮ್ಗೆ. ಹ್ಮ್ ಹ್ಮ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಅಲ್ಲಿ ಫ್ರೆಂಡ್ಸ್ ಕೂಡ ಆದ್ರು ನಂಗೆ, ಹ್ಮ್ ಇವತ್ತಿಗೂ ನನ್ನ ಫ್ರೆಂಡ್ಸ್ ಆಗಿದ್ದಾರೆ ಅವರು, ಹ್ಮ್ ಹ್ಮ್ ಮ್ಯಾಂಗ್ಳೂರಲ್ಲಿ ಎಲ್ಲ. ತುಂಬಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನಂಗೆ. ಮತ್ತೆ ಅಲ್ಲಿ ಕ್ವಶನ್ಸ್ ಕೇಳ್ತಾರ ಆತರ ಮಿಸ್ ಇಂದ? ಕ್ವಶನ್ಸ್ ಕೇಳ್ತಾರೆ. ಹ್ಮ್ ನಮ್ಮ ಬುದ್ಧಿವಂತಿಕೆ ಖರ್ಚು ಮಾಡಿ ನಾವು ಉತ್ತರ ಕೊಡ್ಬೇಕು. ನಿಮ್ಗೆ ಅದ್ರ ಮೇಲೆ ನಿಮ್ಗೆ ಯಾರಿಗೆ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಆಮೇಲೆ ನಾವು ವಾಕ್ ಇರೋದೇ ಕಾನ್ಫಿಡೆನ್ಸ್. ನಾವು ವಾಕ್ ಮಾಡುವ ಒಂದು ಆ ರ್ಯಾಂಪ್ ವಾಕ್ ಅಲ್ಲಿ, ಒಂದು ಕ್ಯಾಟ್ ವಾಕ್ ಮಾಡುವಾಗ ಆಗಿರ್ಲಿ, ಅಥವಾ ನಾವು ಒಂದು ಆನ್ಸರ್ ಕೊಡೋದಿರ್ಬೋದು, ಹ್ಮ್ ಅಥವಾ ನಮ್ಮನ್ನ ನಾವು ಯಾವ ತರ ಪ್ರೆಸೆಂಟ್ ಮಾಡ್ತೇವೆ, ಎಲ್ಲದ್ರಲ್ಲೂ ಕಾನ್ಫಿಡೆನ್ಸ್. ಹ್ಮ್ ನಂಗೆ ಅದು ಅರ್ಥ ಆಗಿದ್ದು ಅದೊಂದು, ನಿಮ್ಗೇನ್ ಕ್ವಶನ್ ನಮ್ಮ ನಾವು ಹೇಗೆ ಪ್ರೆಸೆಂಟ್ ಮಾಡ್ತೇವೆ ಅಂತ. ನಿಮ್ಗೇನ್ ಕ್ವಶನ್ ಕೇಳಿದ್ರ ಮೇಡಮ್ ನಿಮ್ಗೆ? ಆ, ನನ್ಗೆ ನಂಗೆ ಇವಾಗ ನೆನಪು ಬರ್ತಾ ಇಲ್ಲ. ಓಕೆ ಓಕೆ ಕ್ವಶನ್ ಚೆನ್ನಾಗಿತ್ತು ನನ್ಗೆ ಕೇಳಿದ್ದು. ಹ್ಮ್ ಆ ನಂಗೆ ನೆನಪು ಬರ್ತಾ ಇಲ್ಲ ಇವಾಗ. ಓಕೆ, ನೆನಪು ಬಂದ್ರೆ ಮಧ್ಯದಲ್ಲಿ ಬೇಕಿದ್ರೆ ಹೇಳಿ. Okay. ಬಟ್ ನಾನು ಅದು ಒಂದು ಮೂವಿ ಇದೆ ಪ್ರಿಯಾಂಕಾ ಚೋಪ್ರಾ, ಅದು ಫ್ಯಾಷನ್ ಅಂತ, ಅದು ಹಾ. ಮಧುರ್ ಭಂಡಾರ್ಕರ್, ನೀವು ನೋಡಿದಿರೋ ಅಲ್ವಾ ಗೊತ್ತಿಲ್ಲ. ಅದ್ರಲ್ಲಿ ಹೌದು, ನೋಡಿದ್ದೇನೆ. ತೋರ್ಸಿದಾರೆ ಅವ್ರು ಎಷ್ಟು ಕಷ್ಟ ಪಡ್ತಾರೆ ಅಂತ. ಹೌದು, ಹ್ಮ್. ಎಷ್ಟ್- ಗ್ಲಾಮರ್ ವರ್ಲ್ಡ್ ಅಂತ ಹೇಳುದು, ಬಟ್ ನೋಡಿದಷ್ಟು ಸುಲಭ ಇಲ್ಲ. ಹ್ಮ್ ಹ್ಮ್ ಅದ್ರಲ್ಲಿ ನೋಡಿ ಎಲ್ಲವೂ ಇತ್ತು ಅಲ್ವಾ. ಹ್ಮ್ ನಾವು ಯಾವ್ದನ್ನ ಅಟ್ರಾಕ್ಟ್ ಮಾಡ್ತೇವೆ, ಹ್ಮ್ ನಾವು ಯಾವ್ದ್ರ ಹಿಂದೆ ಹೋಗ್ತೇವೆ, ಅದ್ರ ಹಾಗೆ ಅಷ್ಟೇ. ಹ್ಮ್ ಹ್ಮ್ ಗ್ಲಾಮರ್ ವರ್ಲ್ಡ್ ನೋಡುವಷ್ಟು ಸುಲಭ ಇಲ್ಲ ಅಂತ ಗೊತ್ತಾಯ್ತು. ನಿಜವಾಗ್ಲು ಆತರ ನೋಡ್ಬೇಕಂದ್ರೆ ಎಲ್ಲಾನು ಮೇಲ್ಗಡೆ ನೋಡೋದಕ್ಕೆಲ್ಲ ಚೆನ್ನಾಗಿರುತ್ತೆ, ಕೆಳಗಡೆ ಇಳಿದ್ರೇನೆ ಅದ್ರ ಆಳ ಗೊತ್ತಾಗೋದು. ಹೌದು, ಸೊ ಈ ಗ್ಲಾಮರ್ ವರ್ಲ್ಡ್ ಅಂತೂ ಇನ್ನೂ ಜಾಸ್ತಿನೇ ಆಳ ಇರುತ್ತೆ, ಹೌದು. ಇನ್ನೂ ಜಾಸ್ತಿ ಪ್ರಿಪೇರ್ ಮಾಡ್ಕೊಬೇಕು, ಅಷ್ಟ್ ಈಸಿ ಅಲ್ಲ. ತುಂಬಾ ಪ್ರಿಪೇರ್ ಆಗ್ಬೇಕು ನಾವು. ಸೊ ಥ್ಯಾಂಕ್ ಯು ಮ್ಯಾಮ್ ಫಾರ್ ದ ಆನ್ಸರ್. ಇವಾಗ ಲಾಸ್ಟ್ ಕ್ವಶನ್ ಬಂದಿದೀವಿ ಮೇಡಮ್, ಇನ್ನ ಕಾರ್ಯಕ್ರಮ ಹಂತದಲ್ಲಿದ್ದೀವಿ. ಫ್ಯಾಷನ್ ಫೀಲ್ಡ್ ಅಲ್ಲಿ ಮಾಡಬೇಕು ಅಂತ ಯೋಚಿಸ್ತಿರುವ ಮಹಿಳೆಯರಿಗೆ, ಎಸ್ಪೆಷಲಿ ಹೋಮ್ ಮೇಕರ್ಸ್ಗೆ ನೀವೇನ್ ಅಡ್ವೈಸ್ ಕೊಡ್ತೀರಾ? ಇದು ಫ್ಯಾಷನ್ ಅಂತಲ್ಲ, ಹ್ಮ್. ಹೋಮ್ ಮೇಕರ್. ನಾನು ಜನರಲಿ ಹೇಳುದು, ಹ್ಮ್ ಹ್ಮ್ ಹೋಮ್ ಮೇಕರ್ಸ್ ಯಾವುದೇ ಒಂದು ಫೀಲ್ಡ್ ಗೆ ಬರ್ಬೇಕು ಅಂತ ಆದ್ರೆ ಹ್ಮ್ ಹ್ಮ್ ಫಸ್ಟ್ ಅವರು ಟೈಮ್ ಮ್ಯಾನೇಜ್ಮೆಂಟ್ ಕಲಿಬೇಕು. ಹ್ಮ್ ಈಗ ಮನೆಯಲ್ಲಿ ಇಷ್ಟು ವರ್ಷಗಳೇನಾಗ್ತಾ ಉಂಟು, ಮನೇಲಿ ಅವರು ಇದ್ದಾರೆ, ಫುಲ್ ಟೈಮ್ ಅವೈಲೇಬಲ್ ಇದ್ದಾರೆ, ಹ್ಮ್ ಎಲ್ಲ ಆರಾಮದಲ್ಲಿ ನಡೀತಾ ಉಂಟು. ಫಸ್ಟ್ ಅವ್ರು ಏನೋ ಮಾಡ್ಬೇಕು ಅಂತಂದ್ರೆ ಅವರು ಅಷ್ಟೊತ್ತು ಸಿಗಲ್ಲ ಅಂತ ಅರ್ಥ ಅಲ್ವಾ. ಹೌದು. ಬೆಳಿಗ್ಗೆ ಹೋಗಿ ಸಂಜೆ ಬರ್ತಾರ, ಅಥವಾ ಒಂದು 2-3 ಅವರ್ಸ್ ಇಲ್ವಾ, 5 ಅವರ್ಸ್ more ಇಲ್ವಾ. ಸೊ ಮನೆಯಲ್ಲಿ ಅವರಿಲ್ಲದಾಗ ಹೇಗೆ ನಿಭಾಯಿಸೋದು ಅನ್ನೋದನ್ನ ಫಸ್ಟ್ ಅವರೆಲ್ಲ ಮ್ಯಾನೇಜ್ ಮಾಡ್ಲಿಕ್ಕೆ ಮೊದ್ಲು ಅವರು ಕಲಿಬೇಕು. ಓಕೆ ಓಕೆ ಮತ್ತೆ ಮೆಂಟಲಿ ಸ್ಟ್ರಾಂಗ್ ಅನ್ಬೇಕು. ಯಾಕಂದ್ರೆ ಒಂದು ಸಲ ಮನೆಯಿಂದ ನಾವು ಹೊರಗೆ ಕಾಲಿಟ್ಟುವಾಗ ಹ್ಮ್ 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 ತುಂಬಾ ಜನರು ತುಂಬಾ ತರ ಹೇಳ್ತಾರೆ, ಹ್ಮ್ ಎಲ್ಲವನ್ನ ಕೇಳಿಸ್ಕೊಳ್ಳೋ ಧೈರ್ಯ ಇರಬೇಕು. ಫಸ್ಟ್ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಇರಬೇಕು. ಹ್ಮ್ ನೆಕ್ಸ್ಟ್ ಈಗ ಫ್ಯಾಷನ್ ಫೀಲ್ಡ್ ಹೇಳುದಾದ್ರೆ, ಫ್ಯಾಷನ್ ಫೀಲ್ಡ್ ಗೆ ಏನಾಗತ್ತೆ ಅಂತ ಹೇಳಿದ್ರೆ, ಹ್ಮ್ ನಾವು ಈಗ ಏನು ಟ್ರೆಂಡ್ ಅಲ್ಲಿ ಇದೆ ಅದನ್ನ ಫಾಲೋ ಮಾಡ್ತಾ ಇರ್ಬೇಕು. ಹೌದು. ಏನು ಟ್ರೆಂಡಿಂಗ್ ಇದೆ ಅದು ನಮ್ಗೆ ಗೊತ್ತಿರ್ಬೇಕು, ಹ್ಮ್ ನಮ್ಮನ್ನ ನಾವು ಅಪ್ಡೇಟ್ ಮಾಡ್ತಾ ಇರ್ಬೇಕು. ಹ್ಮ್ ಹ್ಮ್ ಈಗ ನೀವು ಫಾರ್ ಎಕ್ಸಾಂಪಲ್ ನೀವೀಗ ಒಂದು ಫ್ಯಾಷನ್ ಫೀಲ್ಡ್ ಗೆ ಬರ್ತೀರಾ ಅಂತ ಆದ್ರೆ, ಈಗ ಒಂದು ನೀವು ಕಾಲೇಜಿಗೆ ಹೋಗ್ತಾ ಇರೋದಾದ್ರೆ, ಹ್ಮ್ ಇಲ್ಲಿ ಎಲ್ಲ ಕಾಲೇಜ್ ಇದೆ, ಯಾವ ತರ ನಿಮ್ಗೆ ನಿಮ್ಮ ಕರಿಯರ್ ಬಿಲ್ಡ್ ಮಾಡ್ಲಿಕ್ಕೆ ಬೇಕು, ನಿಮ್ದು ನೆಕ್ಸ್ಟ್ ನೀವು ಯಾವ್ದನ್ನ ಪ್ರೊಫೆಷನ್ ಆಗಿ ತಗೊಳ್ತೀರಾ. ಫ್ಯಾಷನ್ ಫೀಲ್ಡ್ ಅಲ್ಲಿ ಬೇಕಾದಷ್ಟಿದೆ ಅಲ್ವಾ. ಹೌದು. ನೀವು ಒಂದು ಡಿಸೈನರ್ ಹತ್ರ ವರ್ಕ್ ಮಾಡ್ತೀರಾ, ಹ್ಮ್ ಅಥವಾ ಫ್ಯಾಷನ್ ಶೋಗೆ ವರ್ಕ್ ಮಾಡ್ತೀರಾ, ಅಥವಾ ಒಂದು ಟಿವಿ ಶೋಗಳಾಗಿರೋ ಮೂವಿಗೆ ಮಾಡ್ತೀರಾ, ಹ್ಮ್ ಅಥವಾ ಲೆಕ್ಚರರ್ ಆಗಿ ವರ್ಕ್ ಮಾಡ್ತೀರಾ ಫ್ಯಾಷನ್ ಫೀಲ್ಡ್ ಅಲ್ಲಿ, ಹ್ಮ್ ಹ್ಮ್ ಅಥವಾ ನೀವು ಯಾವ್ದೋ ಒಂದು ಕಂಪನಿ, ಈಗ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ವರ್ಕ್ ಮಾಡ್ತೀರಾ, ಹ್ಮ್. ಅಥವಾ ಒಂದು ಡಿಸೈನರ್ ಹತ್ರ ವರ್ಕ್ ಮಾಡ್ತೀರಾ. ಅದು ಕ್ಲಿಯರ್ ಇರಬೇಕು. ಹ್ಮ್ ಹ್ಮ್ ಆಗ ನಿಮ್ಗೆ ಈಸಿ ಆಗತ್ತೆ ಹ್ಮ್ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಲಿಕ್ಕೆ ಆಗಿರ್ಬೋದು, ಅಥವಾ ನಿಮ್ಮ ಕ್ಯಾರಿಯರ್ ಬಿಲ್ಡ್ ಮಾಡ್ಲಿಕ್ಕೆ. ಹ್ಮ್ ಹ್ಮ್ ಅದು ತುಂಬಾ ಇಂಪಾರ್ಟೆಂಟ್. ಸೊ ನೀವು ಮೈಂಡ್ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ ಫಸ್ಟ್, ನಾನು ಏನ್ ಮಾಡ್ಬೇಕು ಫ್ಯಾಷನ್ ಫೀಲ್ಡ್ ಅಲ್ಲಿ ಅಂತ.
ಹ್ಮ್ ನೆಕ್ಸ್ಟ್ ಮನೆ ತುಂಬಾ, ಈಗ ಹೋಮ್ ಮೇಕರ್ಗೆ ತುಂಬಾ ಮನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹ್ಮ್ 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 ಅಷ್ಟು ವರ್ಷಗಳವರು ಮನೇಲಿ ಎಲ್ರಿಗೂ ಸಿಗ್ತಾ ಇದೆ, ಮಕ್ಕಳನ್ನು ನಿಭಾಯಿಸೋದು, ಹ್ಮ್ ಗಂಡನನ್ನು ಅಥವಾ ಅತ್ತೆ ಮಾವ ಇದ್ರೆ ಅವರನ್ನು, ಅಪ್ಪ ಅಮ್ಮ ಇದ್ರೆ ಅವರನ್ನು ಹ್ಮ್ ನಿಭಾಯಿಸೋದು ಉಂಟಲ್ಲ, ಅದನ್ನ ಹ್ಮ್ ಫಸ್ಟ್ ಅವರು ಹ್ಮ್ ಮನೆಯಲ್ಲಿ ಒಂದು ಎಲ್ಲರ ಹತ್ರ ಮಾತಾಡಿ ಅವರವರ ಕೆಲಸ ಸ್ವಲ್ಪ ಅವರವರು ಮಾಡ್ಕೊಳ್ಳುವ ಹಾಗೆ ಒಂದು, ಮತ್ತೊಂದು ಟೈಮ್ ಮ್ಯಾನೇಜ್ಮೆಂಟ್, ಅದು ತುಂಬಾ ಇಂಪಾರ್ಟೆಂಟ್. ಹ್ಮ್ ನೀವ್ ಹೇಳ್ತಿದ್ರೆ ಅರ್ಥ ಆಗುತ್ತೆ. ಇವಾಗ ಇವಾಗ ನಾನ್ ಕೂಡ ವೆನ್ ಐ ಸ್ಟಾರ್ಟೆಡ್ ಮೈ ರೈಟಿಂಗ್ ಜರ್ನಿ ಅಂಡ್ ಆಲ್ಸೋ ದಿಟ್ಸ್ ಪಾಡ್ಕಾಸ್ಟ್ ಜರ್ನಿ, ಎಷ್ಟೋ ಜನ ನಂಗೆ ನೆಗೆಟಿವ್ ಆಗೇ ಹೇಳಿದ್ರು, ಇದ್ರಲ್ಲಿ ಏನು ಹಾ, ಉಪಯೋಗ ಇಲ್ಲ, ಬಿಟ್ಬಿಡು ಹಾ, ಅಂತೆಲ್ಲ. ಸ್ವಲ್ಪ ಒಬ್ಬೊಬ್ರು ತುಂಬಾ ಡಿಮೋಟಿವೇಟ್ ಕೂಡ ಮಾಡ್ತಿದ್ರು. ಲೈಕ್ ಸೊ ನೀನೇನ್ ಬರೀತ್ಯಾ ಅದು ಇದು ಅಂತೆಲ್ಲ ಒಂಥರ ರೆಸ್ಟೋರೆಂಟ್ ಅಲ್ಲೆಲ್ಲ ನಾವಿದ್ರೆ ಎಲ್ಲ ನನ್ನ ನಗಾಡಿದ್ರು. ಸೊ ಅವಾಗ ಸಖತ್ ಬೇಜಾರಾಯ್ತು. ಅವಾಗ ನಮ್ ಮೆಂಟರ್ಗೆಲ್ಲ ಹೇಳಿದಾಗ ಅವ್ರು ಹೇಳಿದ್ರು, ಈ ಈ ಆ, ಇದು ಸ್ಟ್ರೈಟ್ ಲೈನ್ ಅಲ್ಲ, ನೀನು ಚೂಸ್ ಮಾಡ್ಕೊಂಡಿರೋ ಲೈನು ಸ್ಟ್ರೈಟ್ ಲೈನ್ ಅಲ್ಲ, ಹೆಂಗೆಂಗೋ ಇರುತ್ತೆ, ಯದ್ವಾ ತದ್ವಾ ಇರುತ್ತೆ, ಮುಳ್ಳಿರುತ್ತೆ. ನೀನ್ ಮಾಡ್ಬೇಕಾದ್ರೆ ನೀನ್ ಕ್ರಿಟಿಸಿಸಮ್ ಕೂಡ ತಗೊಬೇಕು, ಅದನ್ನ ತಗೊಂಡು ನೀನ್ ಮೇಲ್ಗಡೆ ಬರ್ಬೇಕು, ಇದನ್ನೆಲ್ಲ ನೀನ್ ಇಗ್ನೋರ್ ಮಾಡೋದ್ ಕಲಿ ಅಂತ ಹೇಳಿದ್ರು. ಫಸ್ಟ್ ಅದೇ, ನಮ್ಗೆ ಇದ್ ಮಾಡ್ಬೇಕು ಅಂತ ಮನ್ಸು ನಾವು ಒಂದ್ಸಲ ಮಾಡಿದ್ರೆ ಹಿಂದೆ ಸರಿಬಾರ್ದು. ಹ್ಮ್ ಹ್ಮ್ ತುಂಬಾ ಜನ ತುಂಬಾ ಹೇಳ್ತಾರೆ, ಅದನ್ನೆಲ್ಲ ಹ್ಮ್ ಮೊದ್ಲು ನಾವು ಡಿಸೈಡ್ ಮಾಡಿ ಇಷ್ಟೆಲ್ಲ ನಮ್ಗೆ ಹೇಳ್ತಾರೆ, ಹ್ಮ್ ಹ್ಮ್ ಅದನ್ನ ಒಂದು ಸೈಡಿಗೆ ಇಟ್ಟು ಹ್ಮ್ ಹ್ಮ್ ನಾವು ಮುಂದುವರಿಬೇಕು ಅಷ್ಟೇ. ಹ್ಮ್ ಯಾಕಂದ್ರೆ ಒಂದ್ಸಲ ನಾವು ಮನೆಯಿಂದ ಹೊರಗೆ ಬರ್ತೇವೆ ಅಂತ ಹೇಳಿದ್ರೆ ಹ್ಮ್ ತುಂಬಾ ಜನ ನಮ್ಮವರೇ ನಮ್ಗೆ ತುಂಬಾ ಜನ ತುಂಬಾ ಹೇಳ್ತಾರೆ, ಹಿಂದ್ಗಡೆಯಿಂದ ಹ್ಮ್ ತುಂಬಾ ಹೇಳುವವರು ಇರ್ತಾರೆ. ಹ್ಮ್ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು. ಮನೆಯವರ ಒಪ್ಪಿಗೆ ಇದ್ರೆ ಬೇರೆಯವರ ನಮ್ಗೆ ಒಪ್ಪಿಗೆ ಅವಶ್ಯಕತೆ ಇಲ್ಲ. ಹ್ಮ್ ಹ್ಮ್ ಮಕ್ಕಳ ಬಗ್ಗೆ ಮಕ್ಕಳನ್ನೆಲ್ಲ ಬಿಟ್ಟು ಒಬ್ಬರೇ ಹೋಗ್ತಾ ಇದಾರೆ, ಹ್ಮ್ ಇವರೆಲ್ಲ ಇವರದ್ದೇ ನೋಡ್ತಾ ಇದಾರೆ, ಮಕ್ಕಳು ಪಾಪ ಅವರಷ್ಟಕ್ಕಿದ್ದಾರೆ, ಮಕ್ಕಳನ್ನ ನೋಡೋ ಗತಿ ಇಲ್ಲ ಅಂತ ಪ್ರಶ್ನೆ ಅಂತದೆಲ್ಲ ಬರುತ್ತೆ, ಕೇಳಿಕ್ ಸಿಗುತ್ತೆ. ಹ್ಮ್ ಅಥವಾ ಹ್ಮ್ ಇವಳಿಗೆ ಈಗ ಯಾಕೆ ಬೇಕು ಹೋಮ್ ಮೇಕರ್ ಇದ್ದವಳಿಗೆ, ಹ್ಮ್ ಹ್ಮ್ ಮನೇಲಿ ಗಂಡ ಅಷ್ಟು ಚೆನ್ನಾಗಿ ನೋಡ್ತಾ ಇದಾರೆ. ಹ್ಮ್ ಹ್ಮ್ ನಮ್ದೇ ಆದ ಒಂದು ಐಡೆಂಟಿಟಿ ಐಡೆಂಟಿಟಿ ಅಂತ ಇರುತ್ತೆ ಅಲ್ವಾ. ಹ್ಮ್ 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 ನಮಗೂ ಏನಾದ್ರೂ ಸಾಧನೆ ಮಾಡ್ಬೇಕು. ನಾವು ಹೌದು, ಒಂದು ಹೆಂಡತಿಯಾಗಿ, ಒಂದು ಅಮ್ಮ ಆಗಿ, ಅಕ್ಕ ತಂಗಿಯಾಗಿ, ಸೊಸೆಯಾಗಿ ಎಲ್ಲವನ್ನ ನಿಭಾಯಿಸ್ತೇವೆ. ನಮ್ಮದು ಒಂದು ಬದುಕು ಅಂತ ಉಂಟು. ನಮ್ಮದು ಟ್ಯಾಲೆಂಟ್ ಇರ್ತದೆ. ನಮಗೂ ಏನಾದ್ರು ಮಾಡುವ ಆಸೆ ಇರ್ತದೆ. ಹ್ಮ್ ಆಗ ಹ್ಮ್ ಎಲ್ಲರ ಬಾಯಿಂದ ಎಲ್ಲವನ್ನು ಕೇಳೋ ತಾಕತ್ತು ನಮ್ಗೆ ಕೂಡ ಇರ್ಬೇಕು. ತುಂಬಾ ಹೇಳ್ತಾರೆ, ಹ್ಮ್ ಇಲ್ಲಪ್ಪ ಹಾಗೆಲ್ಲ ಹೇಳಲ್ಲ, ಹಾಗೆ ಎಲ್ಲಾ ಕಡೆ ಎಲ್ಲರಿಗೂ ಪ್ರೋತ್ಸಾಹ ಸಿಗೋದಿಲ್ಲ. ಹ್ಮ್ ಅದನ್ನ ಮೊದಲು ತಿಳ್ಕೊಂಡು ನಮ್ಗೇನ್ ಮಾಡ್ಬೇಕು ಅದನ್ನ ನಾವು ಮಾಡ್ಕೊಂಡು ಹೋಗ್ಬೇಕು. ಹಾಗಂತ ಸಹಿಸ್ಕೊಳ್ಳೋದು. ಮನೇಲಿ ಜಗಳ ಮಾಡ್ಕೊಂಡು ಮುಂದುವರಿಯೋದಲ್ಲ, ಹ್ಮ್ ಮನೆ ಹ್ಮ್ ಹೊಲ್ಸಿ ಅವ್ರದ್ದು ಅಂಡ್ ನಾವ್ ಅನ್ಕೊಂಡ್ ನಡಿಬೇಕು, ಇದು ಸ್ಟ್ರೈಟ್ ಲೈನ್ ಅಲ್ಲ, ನಡಿಬೇಕು. ಮತ್ತೆ ಹ್ಮ್ ಮೆಂಟಲಿ ನಾವು ಸ್ಟ್ರಾಂಗ್ ಇರ್ಬೇಕು. ಸ್ಟ್ರಾಂಗ್ ಇರ್ಬೇಕು. ಹೌದು, ಅದು ಮೆಂಟಲಿ ನಮ್ ತುಂಬಾ ಸ್ಟ್ರಾಂಗ್ ಇರ್ಬೇಕು. ಹ್ಮ್ ಯಾರು ಏನ್ ಹೇಳಿದ್ರೆ ಏನಾಗ್ಬೇಕಾಗಿಲ್ಲ ನಮ್ಗೆ. ಹ್ಮ್ 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 ನಮ್ಮ ಲೈಫ್ ಅನ್ನ ನಾವೇ ನಿರೂಪಿಸಲ್ವಾ. ನಮ್ಮ ಅದು ಲೈಫ್ ಹ್ಮ್ ರೂಪಿಸ್ಕೊಳ್ಳೋದು ನಾವೇ ಅಷ್ಟೇ. ಹೌದು. ನಾನು ಆಫೀಸಲ್ಲಿ ಇದ್ದಾಗ ಯಾರೋ ಒಬ್ರು ಒಂದ್ ಹೇಳಿದ್ರು ನನ್ಗೆ, ಆಯ್ತು. ಸೊ ಒಂದ್ ಪಕ್ಷಿ ಮೇಲ್ಗಡೆ ಹಾರ್ತಾ ಇದ್ರೆ ಎಲ್ರು ಕಲ್ಲು ಹೊಡಿತಾರೆ ಅದನ್ನ ಕೆಳಗಡೆ ಬೀಳ್ಸೋದಕ್ಕೆ. ಅದು ಹಾರ್ಕೊಂಡ್ ಹಾರ್ಕೊಂಡ್ ಎಷ್ಟು ಮೇಲ್ ಹೋಗುತ್ತೆ ಅಂದ್ರೆ, ಕಲ್ಲು ಎಸೆದ್ರೆ ಆ ಕಲ್ಲು ಕೂಡ ರೀಚ್ ಆಗಲ್ಲ. ಅವಾಗ ಅವ್ರು ಎಸ್ದವ್ರು, ಓ ಇಷ್ಟು ಮೇಲ್ಗಡೆ ಎಗರ್ಬಿಟ್ಟಿದೆ ಅಲ್ಲ ಅಂತ ಅವರೇ ಹೌದು, ಅಪ್ರಿಶಿಯೇಟ್ ಮಾಡ್ತಾರೆ. ಸೊ ಹೌದು, ದಟ್ಸ್ ವೆರಿ ಟ್ರೂ. ಸೊ ಮೆಂಟಲಿ ಸ್ಟ್ರಾಂಗ್ ಇರ್ಬೇಕು, ಕ್ಲಿಯರ್ ಇರ್ಬೇಕು, ಹೌದು. ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಲೇಬೇಕು. ತುಂಬಾ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಅದು ಹ್ಮ್ ಎಲ್ರಿಗೂ ಬರ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ. ಹ್ಮ್ ಬಟ್ ಹ್ಮ್ ತುಂಬಾ ಇಂಪಾರ್ಟೆಂಟ್ ಅದು. ಅದು ಕಲಿತಾ ಇರ್ತಾರೆ ಅದು. ಕಲಿತಾ ಇರ್ತಾರೆ. ಹ್ಮ್ ಪ್ರತಿದಿನ ಕಲಿತಾ ಇರ್ತೀವಲ್ಲ ನಾವು, ಅದೇ ಹ್ಮ್ ತರ. ಮತ್ತೆ ಹೆಂಗಸರು ಮೆಂಟಲಿ ತುಂಬಾ ಸ್ಟ್ರಾಂಗ್ ಇರ್ತಾರೆ ಆಕ್ಚುಲಿ. ಹ್ಮ್ ಇದೆಲ್ಲ ಓಕೆ. ನೋಡಿ, ಅವರು ಹೋಮ್ ಮೇಕರ್ ಆಗಿದ್ದಾಗ ಸಹ ಏನು ಸಿಂಪಲ್ ಆಗಿರಲ್ಲ ಲೈಫ್ ಅವ್ರಿಗೂ. ಅವಾಗ್ಲೂ ಅವರು ಗೊತ್ತು ಎಲ್ಲರ ಗೊತ್ತು ಬಾಯಿಂದ ಗೊತ್ತು. ಕೇಳ್ತಾನೆ ಇರ್ತಾರೆ, ಹ್ಮ್ ಹ್ಮ್ ಓ ಹ್ಮ್ ಮನೆಯಲ್ಲಿ ಬೆಳಿಗ್ಗೆಯಿಂದ ಏನು ಮಾಡಿಲ್ವಾ, ಇನ್ನು ಅದು ಆಗಿಲ್ವಾ, ಇದು ಆಗಿಲ್ವಾ ಅಂತ ಕೇಳ್ತಾರಲ್ವಾ. ಹ್ಮ್ ಹ್ಮ್ ಇಲ್ಲೇ ಹ್ಮ್ ಕೇಳ್ತಾರೆ. ನಿಜ. ಮನೆಯಿಂದ ಹ್ಮ್ ಹೊರಗೆ ಬಂದ್ರು ಅದೇ ಪ್ರಶ್ನೆ, ಹ್ಮ್ ಒಳಗಿದ್ರು ಅದೇ ಪ್ರಶ್ನೆ. ಹ್ಮ್ ಸೊ ನಾನು ಇಷ್ಟೇ ಹೇಳುದು ಹೋಮ್ ಮೇಕರ್ಗೆ, ನಿಮ್ಮ ಟ್ಯಾಲೆಂಟ್, ನಿಮ್ಮಲ್ಲಿ ಏನಾದ್ರು ಟ್ಯಾಲೆಂಟ್ ಇದ್ರೆ ವೇಸ್ಟ್ ಮಾಡಬೇಡಿ ಅದನ್ನ. ನಿಮ್ಗೋಸ್ಕರ ನೀವು ಬದುಕಿ, ಎಸ್ ಮೇಡಮ್, ಟ್ರೂ. ಒಂದು ಜವಾಬ್ದಾರಿಯನ್ನು ನಿಭಾಯಿಸಿ ಮತ್ತೆ ಮುಂದುವರಿಯಿರಿ. ನಿಜವಾಗ್ಲು ಅದು ಒಳ್ಳೆ ಮಾತು. ಬರೀ ಫ್ಯಾಷನ್ ಇಂಡಸ್ಟ್ರಿ ಅಂತಲೇ ಅಲ್ಲ, ನೀವ್ ಯಾವ ಹೌದು, ಇಂಟ್ರೆಸ್ಟ್ ಯಾವ ಕಡೆ ಇದ್ರೇನು, ನೀವು ಇರೋ ಪ್ರೊಫೆಷನಲ್ ಇದ್ದಾಗ್ಲೇ ಕೂಡ ನಿಮ್ಗೆ ಏನ್ ಇಂಟ್ರೆಸ್ಟ್ ಇದೆಯೋ ಅದನ್ನ ಚೂಸ್ ಮಾಡ್ಕೊಂಡ್ ಮುಂದೆ ಹೋಗಿ. ಹೌದು. ಅದೇ ಇಂಪಾರ್ಟೆಂಟ್. ಏಜ್ ಇಂಪಾರ್ಟೆಂಟ್ ಅಲ್ಲ ಯಾವತ್ತು. ಯಾವ ಏಜ್ ಏಜ್ ಅಂತೂ ಅಲ್ಲಿ ಯಾವ್ದಾದ್ರು ಇಂಪಾರ್ಟೆಂಟ್ ಅಲ್ಲ, ಮಾಡ್ಬೋದು. ಅದಕ್ಕೆ ನೀವು ಅದು ಒಳ್ಳೆ ಹೋಮ್ ಮೇಕರ್ ಎಕ್ಸಾಂಪಲ್. ಆಗಿರ್ಲಿ. ಹ್ಮ್ ಹ, ಓಕೆ ಮೇಡಮ್. ಸೊ ಥ್ಯಾಂಕ್ ಯು, ಇಷ್ಟು ಒಳ್ಳೆ ಅಡ್ವೈಸ್ ಕೊಟ್ಟಿದೆ. ಅಂಡ್ ಇದು ಬರೀ ಫ್ಯಾಷನ್ ಇಂಡಸ್ಟ್ರಿ ಅಡ್ವೈಸೇ ಎಲ್ಲ, ದಿಸ್ ಅಡ್ವೈಸ್ ಇಸ್ ಫಾರ್ ಎವ್ರಿಥಿಂಗ್ ಅಂಡ್ ಫಾರ್ ಎವ್ರಿ ಒನ್. ಮಹಿಳೆಯರಿಗೆ ಎಲ್ಲ ಎಲ್ರಿಗೂ ನಿಭಾಯಿಸುತ್ತೆ ಈ ಅಡ್ವೈಸ್. ಹೌದು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನಮ್ ಕ್ವಶನ್ಸ್ ಎಲ್ಲ ಆಯ್ತು ಮೇಡಮ್. ಇನ್ನ ಕಾರ್ಯಕ್ರಮ ಎಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಸರ್ಪ್ರೈಸ್. ಓಕೆ, ನಿಮ್ಗೆ ಒಂದು ರ್ಯಾಪಿಡ್ ಫೈರ್ ರೌಂಡ್ ಇದೆ.
ಸೊ ನಾವು ಹ್ಮ್. ಪಟ್ ಅಂತ ಒಂದ್ ಪ್ರಶ್ನೆ ಕೇಳ್ತೀವಿ, ನೀವು ಚಟ್ ಅಂತ ಆನ್ಸರ್ ಹೇಳ್ಬೇಕು. ಆ ಸೆಕೆಂಡ್‌ಗೆ ನಿಮ್ಗೆ ಏನ್ ನೆನಪು ಬರುತ್ತೋ ಅದೇ ಹೇಳಿ. ಓಕೆ. ಸೊ ನಿಮ್ ಫೇವ್ರೆಟ್ ಮೂವಿ? ಆ, ತುಂಬಾ ಇದೆ. ಇತ್ತೀಚೆಗೆ ಒಂದು ಮೂವಿ ಬಂದಿತ್ತು, ಕನ್ನಡ ಮೂವಿ ಬಂದಿತ್ತು. ಸರ್ಜಾ ಅವರದು ಹ್ಮ್ ವೈಫ್ ಇದ್ದು, ನಂಗೆ ಹೆಸರನ್ನು ಬರ್ತಾ ಇಲ್ಲ. ಹ್ಮ್ ಒಂದು ಪೊಲೀಸ್, ಮತ್ತೊಂದು ಇದು ಒಂದು ಓಕೆ ಮರ್ಡರ್ ಥ್ರಿಲ್ಲರ್. ಅದು ನಂಗೆ ಹೆಸರು ನೆನಪು ಬರ್ತಾ ಇಲ್ಲ. ಅದೊಂದು ಮೂವಿ ಇಷ್ಟ. ಓಕೆ ಮತ್ತೆ ನಂಗೆ ಓಕೆ ಓಲ್ಡ್ ಮೂವೀಸ್ ಎಲ್ಲವೂ ಇಷ್ಟ. ಓಕೆ. ಎಲ್ಲಾ ಮೂವಿ, ಓಲ್ಡ್ ಮೂವಿ ಇಷ್ಟ. ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು. ಎಲ್ಲ ಗೊತ್ತಿಲ್ಲ. ಆಮೇಲೆ ನಾನು ನೋಡ್ಬಿಟ್ಟಿಲ್ಲ. ನಾನು ನೋಡಿದೀನಿ, ಅದು ಪ್ರೈಮ್ ಅಲ್ಲಿ ಇದೆ ಆ ಮೂವಿ. ತುಂಬಾ ಚೆನ್ನಾಗಿದೆ ಅದು. ನಂಗೆ ತುಂಬಾ ಇಷ್ಟ ಆಯ್ತು ಅದು ಮೂವಿ. ಹ್ಮ್ ಆಮೇಲೆ ಆ, ಇತ್ತೀಚೆಗೆ ಕಾಂತಾರ ಮೂವಿ ನಂಗೆ ತುಂಬಾ ಇಷ್ಟ. ತುಂಬಾ ತುಂಬಾ ಇಷ್ಟ. ಹ್ಮ್ ಓಕೆ ಓಕೆ ಕಾಂತಾರ ಫಸ್ಟ್ ಅಂತ ಹೇಳ್ಬೋದು. ಹ. ಓಕೆ ಮೇಡಮ್. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಒನ್ ವೆಕೇಶನ್ ಸ್ಪಾಟ್ ವಿಚ್ ಯು ನೆವರ್ ಗೆಟ್ ಬೋರ್ಡ್. ಯಾವುದೇ ಪ್ಲೇಸ್ ಇರ್ಲಿ, ಹ್ಮ್ ಯಾವುದೇ ರಾಜ್ಯ ಇರ್ಲಿ, ಹಿಲ್ ಸ್ಟೇಷನ್ ನಂಗೆ ಇಷ್ಟ. ಹ್ಮ್ ಹಿಲ್ ಸ್ಟೇಷನ್ ನಂಗೆ ತುಂಬಾ ಇಷ್ಟ. ಹ್ಮ್ ಒಂದು ಬೆಟ್ಟ, ಗುಡ್ಡ, ನದಿ, ನೀರು ಹ್ಮ್ ಅಷ್ಟಿದ್ರೆ, ಸುತ್ತಮುತ್ತ ಮರಗಳು ಇದ್ರೆ ನಂಗೆ ಆ ಜಾಗ ಯಾವ್ದಾದ್ರೂ ಇಷ್ಟವೇ. ಸೊ ಯಾವ್ದಾದ್ರು, ಯಾವ ದೇಶ, ಯಾವ ಪ್ಲೇಸ್, ಯಾವ್ದಾದ್ರೂ ಪರವಾಗಿಲ್ಲ, ಎಲ್ಲ ಇಷ್ಟ. ಇಷ್ಟ. ಓಕೆ ಹಾ, ಇಷ್ಟವೇ. ಓಕೆ. ಸೊ ಥರ್ಡ್ ಕ್ವಶನ್ ಬಂದ್ಬಿಟ್ಟು, ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ನಿಮ್ಮ ರೋಲ್ ಮಾಡೆಲ್ ಯಾರು? ಸಬ್ಯಸಾಚಿ ಮುಖರ್ಜಿ ಅವರು. ಓಕೆ. ಅವರಂದ್ರೆ ನಂಗೆ ಅವ್ರು ತುಂಬಾ ಇಷ್ಟ. ಅವ್ರ ಅವ್ರು ಮಾಡೋ ಡಿಸೈನ್ ಎಲ್ಲ ತುಂಬಾನೇ ಫೇಮಸ್ ಇರುತ್ತಲ್ಲ, ಅದು ಹೇಳಿದೀನಿ. ಹೌದು, ಯಾಕಂದ್ರೆ ಅವರು ನಮ್ದು ಇಂಡಿಯನ್ ಕಲ್ಚರ್ ಅನ್ನ ಇಡೀ ವರ್ಲ್ಡ್ ಗೆ ತಗೊಂಡೋಗಿದ್ದಾರೆ. ಓಕೆ. ಅದಕ್ಕೋಸ್ಕರ ನಂಗೆ ಅವ್ರು ಸೊ ತುಂಬಾ ಇಷ್ಟ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ನಿಮಿಷ, ಲೈಫ್ ಅಂದ್ರೆ ಏನು ಮೇಡಮ್, ನಿಮ್ ಡೆಫಿನಿಷನ್? ನಂಗೆ ಲೈಫ್ ಅಂದ್ರೆ, ಲೈಫ್ ಇಸ್ ಬ್ಯೂಟಿಫುಲ್ ಅಂತ. ಲೈಫ್ ಒಂದು ನಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನ ನಾವು ಸಂತೋಷವಾಗಿ ಕಳಿಬೇಕು. ಹ್ಮ್ ತುಂಬಾ ಚೆನ್ನಾಗಿದೆ. ಹ್ಮ್ ನಾವು ಲೈಫ್ ಯಾವ ರೀತಿ ನೋಡ್ತೇವೆ, ಹ್ಮ್ ಆತರ ನಮ್ಮ ಲೈಫ್ ಇರುತ್ತೆ ಅಂತ. ಟೆನ್ಷನ್, ಹ್ಮ್ ಪ್ರಾಬ್ಲಮ್ಸ್ ಯಾವಾಗ್ಲೂ ಇದ್ದದ್ದೇ. ಹ್ಮ್ ಸೊ ಹಾಗೆ ಅಂತ ಹೇಳಿ ಇರುವ ಕ್ಷಣವನ್ನ ಹ್ಮ್ ವೇಸ್ಟ್ ಮಾಡದೆ, ಹ್ಮ್ ಪ್ರತಿಯೊಂದು ಕಷ್ಟಕ್ಕೂ, ಪ್ರತಿಯೊಂದು ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಅಂತ ಇದೆ, ಒಂದು ಅದನ್ನು ಸಾಲ್ವ್ ಮಾಡಬಹುದು. ಹಾಗಂತ ಹೇಳಿ ಈಗ ಇದ್ದ ಸಮಯವನ್ನ ಒಂದು ಬೇಜಾರಲ್ಲಿ ಕಳೆದುಕೊಂಡು ವೇಸ್ಟ್ ಮಾಡೋದಕ್ಕಿಂತ ನಗ್ನಗ್ತಾ ಇರ್ಬೇಕು ಅಂತ ಒಂದು ನನ್ನ ಇದು. ಅದ್ರ ಜೊತೆಗೆ ಈ ಲೈಫ್ ಅಂತ ಹೇಳಿದ್ರೆ ಅದು ಇನ್ನೊಮ್ಮೆ ಸಿಗಲ್ಲ. ಅದನ್ನ 100% ಪೂರ್ತಿಯಾಗಿ ಅನುಭವಿಸ್ಬೇಕು. ಹ್ಮ್ ಅದ್ರ ಜೊತೆಗೆ ನಾವು ಇನ್ನೊಬ್ರಿಗೆ, ನನ್ನ ಅನಿಸಿಕೆ ಇದು, ಯಾರ ಮನಸ್ಸಿಗೆ ನೋವು ಮಾಡದೆ ಹ್ಮ್ ಇದ್ಕೊಂಡು, ಈಗ ನಮ್ಗೆ ಯಾರು ನೋವು ಮಾಡ್ತಾರ ಇಲ್ಲ ಅಂತ ಹೇಳಿಕಲ್ಲ, ಬಟ್ ನಾವು ಇಂಟೆನ್ಷನಲಿ ಯಾರಿಗೆ ನೋವು ಮಾಡದೆ ಹ್ಮ್ ಎಲ್ಲರನ್ನ ಪ್ರೀತಿಯಿಂದ, ವಿಶ್ವಾಸದಿಂದ ಜೊತೆಗೆ ಇದ್ರೆ ಅದೇ ಜೀವನ ಅಂತ ನನ್ನ. ಅದು ತುಂಬಾ ಒಳ್ಳೆ ಮಾತು. ಸೊ ನಾವು ಬೇಜಾರ್ ಮಾಡದೆ ನಮ್ ಕೆಲ್ಸ ನಾವು ನೋಡ್ಕೊಂಡು, ಅದು ಎಲ್ಲದಕ್ಕಿಂತ ಬೆಸ್ಟ್. ಹ್ಮ್. ಓಕೆ. ನೀವು ಯಾರ ಲೈಫ್ ಅಲ್ಲಿ, ಪರ್ಸನಲ್ ಲೈಫ್ ಅಲ್ಲಿ ಇಂಟರ್ಫಿಯರ್ ಆಗದೆ, ಅದಕ್ಕೆ ಪ್ರಸಂಗ ಮಾಡದೆ ನಮ್ದು ನಾವು ನೋಡ್ಕೊಂಡಿದ್ರೆ ಆಗ ಯಾವುದೇ ಪ್ರಾಬ್ಲಮ್ಸ್ ಬರಲ್ಲ ಅಂತ ನನ್ನ ಅದು ನಿಜ ಮೇಡಮ್. ಯಾಕಂದ್ರೆ ನಾವು ಎಲ್ಲರಿಗೂ ಅಡ್ವೈಸ್ ಕೊಡಕ್ ಹೋಗ್ತೀವಿ, ಬಟ್ ಅವ್ರಿಗೆ ನಮ್ ಅಡ್ವೈಸ್ ಬೇಕಾ ಇಲ್ವಾ ಅಂತ ನಮಗ್ ಗೊತ್ತಾಗಲ್ಲ. ಅವ್ರು ಕೇಳಿದ್ರೆ ಕೊಡ್ಬೇಕೆ ವಿನಃ ಸುಮ್ನೆ ಫ್ರೀ ಅಡ್ವೈಸ್ ಕೊಡೋದು ಬೇಡ ಅಂತ ನನ್ನ ಅಭಿಪ್ರಾಯ. ಬಟ್ ಎಸ್, ಹೌದು. ದ ಲೈಫ್ ಡೆಫಿನಿಷನ್ ನೀವ್ ಹೇಳಿದ್ದು, ಖುಷಿಯಾಗಿರ್ಬೇಕು, ಬೇರೆಯವ್ರ ಹೌದು. ನಿಜವಾಗ್ಲೂ ಖುಷಿಯಾಗಿದ್ದಷ್ಟು ಪ್ರತಿ ಕ್ಷಣವನ್ನ ಅನುಭವಿಸಿ, ಪ್ರತಿ ಒಂದು ಕ್ಷಣ ಕೂಡ ಅಮೂಲ್ಯ. ವೇಸ್ಟ್ ಮಾಡಕ್ ಹೋಗ್ಬೇಡಿ. ನಿಜವಾಗ್ಲು ಟೈಮ್ ಈಸ್ ಆಲ್ಸೋ ಪ್ರೆಷಿಯಸ್. ಓಕೆ. ಪ್ರೆಷಿಯಸ್. ನಾಳೆ ಇರ್ತೇವಾ ಇಲ್ವಾ ಅಂತ ಯಾರಿಗೂ ಗೊತ್ತಿಲ್ಲ. ಇನ್ನೊಂದು ಗಂಟೆಯಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಹ್ಮ್. ಗೊತ್ತಿಲ್ಲ. ಇದ್ದ ಕ್ಷಣವನ್ನ ಚೆನ್ನಾಗಿ ಜೀವಿಸಿ. ಅಷ್ಟೇ ನಾನು ಹೇಳಿಕ್ಕೆ ಇಷ್ಟ. ಓಕೆ. ಫೈನಲ್, ನಿಮ್ಗೆ ಇಷ್ಟವಾದ ಹಾಡು? ಹಾಡು ಸುಮಾರಿದೆ. ಓಲ್ಡ್ ಸಾಂಗ್ಸ್ ಎಲ್ಲ ತುಂಬಾ ಇಷ್ಟ. ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು. ಜೊತೆ ಜೊತೆಯಲ್ಲಿ ಇರುವೇನು ಅದು ತುಂಬಾ ಇಷ್ಟ. ಬಾನನ್ನು ನೀನೆ, ಗುಬಿಯನ್ನು ನೀನೆ ಅದು ತುಂಬಾ ಇಷ್ಟ. ಆಮೇಲೆ ಹಿಂದಿಯಲ್ಲಿ ಕಿಶೋರ್ ಕುಮಾರ್ ಅವರದ್ದು ಎಲ್ಲಾ ಸಾಂಗ್ಸ್ ನಂಗೆ ತುಂಬಾ ಓಕೆ. ಇಷ್ಟ. ಆಮೇಲೆ ಮಧುಬಾಲ ಅವರ ಸಾಂಗ್ಸ್ ತುಂಬಾ ಇಷ್ಟ. ಹೆಚ್ಚಾಗಿ ಓಲ್ಡ್ ಮೂವೀಸ್ ಇದೆಲ್ಲ ಸಾಂಗ್ಸ್ Okay. ಇಷ್ಟ. ಮ್ಯೂಸಿಕ್ ತುಂಬಾ ಇಷ್ಟ Okay. ನಂಗೆ. ಮಧುಬಾಲ ಅಂದ್ರೆ ಆಕ್ಟರ್ ಮಧುಬಾಲನ, ಸಿಂಗರ್? ಆಕ್ಟ್ರೆಸ್, ಓಲ್ಡ್ ಆಕ್ಟ್ರೆಸ್, ಅದು ಬ್ಲಾಕ್ ಅಂಡ್ ಮೊಘಲೈ ವೈಟ್ ಜಮಲ್ ಮಾಡಿದಾರಲ್ವಾ? ಮೊಘಲ್ ಆಜಮಲ್ಲಿ Okay, ಇರೋರು. okay, ಹೌದೌದು. ಓಕೆ ಮೇಡಮ್. ನೀವ್ ಹೇಳಿದ್ರಲ್ವಾ ಅದು ಮೂವಿ ಹೆಸರು, ನಾನು ಈಗ್ಲೇ ಗೂಗಲ್ ಅಲ್ಲಿ ಹುಡುಕ್ತಾ ಇದ್ದೆ. ಮೂವಿ ಹೆಸರು ಬಂದ್ಬಿಟ್ಟು ತತ್ಸಮ ತದ್ಭವ. ಹಾ, ನಿಜವಾಗ್ಲೂ ಸೂಪರ್ ಆಗಿತ್ತು. ಒಂದು ಆಕ್ಟಿಂಗ್ ಇರ್ಬೋದು, ಡೈರೆಕ್ಷನ್ ಇರ್ಬೋದು, ಆ ಒಂದು ಸಸ್ಪೆನ್ಸ್ ಇರ್ಬೋದು, ತುಂಬಾ ಇಷ್ಟ ಆಯ್ತು ನನಗೆ ಅದು. ಸೆಕೆಂಡ್ ಪಾರ್ಟ್ ಇದೆ. ಕ್ಲೈಮ್ಯಾಕ್ಸ್ ನೋಡ್ಬಿಟ್ಟೆ ಸುಸ್ತಾಗೋಯ್ತು ನಂಗೆ. ಹಂಗ ಆತರ ನಿಮ್ ಮೂವೀಸ್ ಇಷ್ಟ ಆದ್ರೆ, ಇನ್ನೊಂದು ಕನ್ನಡದಲ್ಲಿ ಒಂದು ಸೈನ್ಸ್ ಫಿಕ್ಷನ್ ಇದೆ ಮೂವಿ, ಬ್ಲಿಂಕ್ ಅಂತ, ನೋಡಿ ಚೆನ್ನಾಗಿದೆ. ಹಾ, ಇಲ್ಲ ನೋಡಿಲ್ಲ ಅದು. ಪ್ರೈಮ್ ನೋಡಿಲ್ಲ. ವಿಡಿಯೋ ಅಲ್ಲಿ ಇದೆ ಅದು. ದೀಕ್ಷಿತ್ ಶೆಟ್ಟಿ ಅವ್ರದ್ದು, ನೋಡಿ ಹಾ, ಹಾ, ಚೆನ್ನಾಗಿದೆ ಅದು. ನಿಮ್ಗೆ ಇಷ್ಟ ಆಗ್ಬೋದಾ?
ಯಾಕೆ ನಂಗೆ ಥ್ರಿಲ್ಲರ್ ಮೂವಿಗಳು ಆಕ್ಚುಲಿ ನಂಗೆ ಇಷ್ಟ ಹ್ಮ್, ಅಲ್ಲ. ಹ್ಮ್, ಹ್ಮ್, ನಂಗೆ ಫ್ಯಾಮಿಲಿ ಮೂವೀಸೇ ಹ್ಮ್, ಇಷ್ಟ. ಬಟ್ ನಂಗೆ ಇದು ಮೂವಿ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಅದ್ರಲ್ಲಿ ಕ್ರೈಮ್ ಇಲ್ಲ ನೋಡಿ, ಅದನ್ನ ತೋರ್ಸಲ್ಲ ಯಾವ ತರ ಹ್ಮ್, ಮಾಡ್ತಾರೆ ಅಂತ. ಹ್ಮ್, ಹ್ಮ್. ಇದ್- ನಂಗೆ ಈ ರಕ್ತ ಪೆಟ್ಟು ಅದೆಲ್ಲ ನಂಗೆ ಇಷ್ಟ ಆಗಲ್ಲ. ಫೈಟಿಂಗ್ ಎಲ್ಲ ತುಂಬಾ ಇಷ್ಟ ಆಗಲ್ಲ. ಇದ್ರಲ್ಲಿ ರಕ್ತ ಗಿಕ್ತ ಏನಿಲ್ಲ, ಒಂಥರ ಸಸ್ಪೆನ್ಸ್ ಏನ್- ಫ್ಯಾಮಿಲಿನೂ ಇದೆ, ನೋಡಿ ಚೆನ್ನಾಗಿದೆ ಮೂವಿ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಫ್ಯಾಷನ್ ಇಂಡಸ್ಟ್ರಿ, ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ನಾವು ಈಸಿ ಅನ್ಕೊಂತೀವಿ. ಒಂದು ಟಿವಿಯಲ್ಲಿ ಎಲ್ಲರೂ ಅದೇ ಫ್ಯಾಷನ್ ಅಂತ ಅನ್ಕೊಂತೀವಿ, ಬಟ್ ಅದೇ ಫ್ಯಾಷನ್ ಅಲ್ಲ. ಫ್ಯಾಷನ್ ಅಲ್ಲಿ ತುಂಬಾನೇ ಅದು ಮ್ಯಾಮ್ ಹೇಳ್ದಂಗೆ ಅದೊಂದು ದೊಡ್ಡ ಸಾಗರ. ಸೊ ನಾವು ರ್ಯಾಂಪ್ ವಾಕ್ ಮಾಡೋದು ಅದೊಂದು, ದಟ್ ಈಸ್ ಓನ್ಲಿ ಒನ್ ಫೀಲ್ಡ್. ಡಿಸೈನಿಂಗ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ನೀವು ಟೀಚಿಂಗ್ ಆಗು ಹೋಗ್ಬೋದು. ಐ ಮೀನ್ ಆ ತರ ಫ್ಯಾಷನ್ ಒಂದು ದೊಡ್ಡ ಸಾಗರ ಅಂತ ಮ್ಯಾಮ್ ನಮ್ಗೆ ಹೇಳ್ಕೊಟ್ರು. ಅಷ್ಟೇ ಇಲ್ಲದೆ ಫ್ಯಾಷನ್ ನೀವು ಮಾಡಬೇಕು ಅಂದ್ರೆ ಏನೇನ್ ಡಿಪ್ಲೊಮಾ ಇದೆ, ಡಿಗ್ರಿ ಇದೆ, ಅದನ್ನೆಲ್ಲಾನು ಮಾಡ್ಬೋದು. ಅದನ್ನೆಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅಷ್ಟೇ ಅಲ್ಲದೆ ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್, ಅವ್ರ ಸ್ಟ್ರಗಲ್, ಲೇಟ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಕೂಡ ಈಗಲೂ ಇನ್ನೂ ಹೋಗ್ತಿದ್ದಾರೆ, ಸಕ್ಸೀಡ್ ಆಗೋದಕ್ಕೆ ಇನ್ನೂ ಪ್ರಯತ್ನ ಮಾಡ್ತಿದ್ದಾರೆ. ಸೊ ನಾನು ಶುರುವಲ್ಲಿ ಹೇಳ್ದೆ ಒಂದು ಇಂಗ್ಲಿಷಲ್ಲಿ ಕೋಟ್. ಆ ಕೋಟ್ ಏನಂದ್ರೆ, ಏಜ್ ಡಸಂಟ್ ಮ್ಯಾಟರ್ ಟು ಫಾಲೋ ಯುವರ್ ಡ್ರೀಮ್ಸ್. ಇವ್ರ ಜೊತೆ ಎಲ್ಲ ಮಾತಾಡಿದ್ಮೇಲೆ ನನ್ಗೆ ಇನ್ನೊಂದು ಇಂಗ್ಲಿಷಲ್ಲಿ ಕೋಟ್ ಕೂಡ ನೆನಪು ಬರ್ತಿದೆ. ಏನು ಅಂದ್ರೆ, ಸಕ್ಸಸ್ ಈಸ್ ನಾಟ್ ದ ಡೆಸ್ಟಿನೇಷನ್, ಸಕ್ಸಸ್ ಈಸ್ ದ ಜರ್ನಿ. ಸೊ ನಿಮ್ ಜೊತೆ ಮಾತಾಡ್ತಿದ್ರೆ ಸಕ್ಸಸ್, ಆ ಜರ್ನಿ ನೀವು ಮಾಡ್ತಾನೆ ಇರ್ಬೇಕು, ನೀವು ಸಕ್ಸಸ್ ಪಡಿತಾನೆ ಇರ್ಬೇಕು, ಇನ್ನೆಷ್ಟು ಜನರಿಗೆ ಪ್ರೇರಣೆ ಕೊಡ್ತಾನೆ ಇರ್ಬೇಕು ಅಂತ ನಾನು ಕೇಳ್ಕೊಂತಿದ್ದೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಅಂಡ್ ನಿಮ್ಮಿಂದ ಬಹಳ ಕಲ್ತ್ವಿ. ಸೊ ಇದು ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ಗೆ ಇವತ್ತು ಮುಕ್ತಾಯ ಮಾಡ್ತಿದೀವಿ. ಇನ್ನ ನೆಕ್ಸ್ಟ್ ಎಪಿಸೋಡ್ ಇನ್ನ ಒಳ್ಳೆ ವ್ಯಕ್ತಿ ಜೊತೆ ಇನ್ನೂ ಇನ್ಸ್ಪೈರಿಂಗ್ ಆಗಿ, ಇನ್ನೂ ಮೋಟಿವೇಶನ್ ಆಗಿ ಮತ್ತೆ ಸಿಗೋಣ. ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. TGV ಕನ್ನಡ, ಉತ್ತಮ ಜೀವನಕ್ಕಾಗಿ ಅನುಭವದ ಮಾತುಕತೆ. ಮತ್ತೊಮ್ಮೆ ನಿಮಗೆ ತುಂಬಾ ಧನ್ಯವಾದಗಳು. ಇಟ್ ವಾಸ್ ವೆರಿ ಇನ್ಸ್ಪೈರಿಂಗ್ ಅಂಡ್ ವೆರಿ ಮೋಟಿವೇಟಿಂಗ್ ಅಂಡ್ ರಿಯಲಿ ವೆರಿ ವೆರಿ ಇನ್ಫಾರ್ಮೇಟಿವ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಗೂ ಧನ್ಯವಾದ. ನಿಮ್ಮ ಈ ಯೂಟ್ಯೂಬ್ ಚಾನಲ್ ಇನ್ನೂ ಬೆಳಿಲಿ. ಇನ್ನಂತಹ ಅಷ್ಟೊಂದು ಸಾಧಕರನ್ನ ನಿಮ್ಮ ಇದ್ರಲ್ಲಿ ಪರಿಚಯವಾಗ್ಲಿ ಎಲ್ರಿಗೂ. ಯಾಕಂದ್ರೆ ಪ್ರತಿಯೊಬ್ಬರಿಂದ ನಾವು ಏನಾದ್ರೂ ಹೊಸತನ ಕಲಿತಾ ಇರ್ತೀವಿ. ನಿಮ್ಮ ಚಾನಲ್ ಇನ್ನೂ ಬೆಳಿಲಿ, ಅದನ್ನ ನಾವು ನೋಡ್ಬೇಕು. ನನ್ನ ಈ ಒಂದು ಓಕೆ ಮ್ಯಾಮ್, ಇದಕ್ಕೆ ಇಂಟರ್ವ್ಯೂಗೆ ಕರೆದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಂಗೂ ಥ್ಯಾಂಕ್ ಯು ತುಂಬಾ ಮ್ಯಾಮ್. ಖುಷಿ ಆಯ್ತು. ಥ್ಯಾಂಕ್ ಯು ಥ್ಯಾಂಕ್ ಸೋ ಯು. ಮಚ್. ಥ್ಯಾಂಕ್ ಯು.